ಶುಭೋದಯ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನಿಂದ ನಾವು ಸೆಕೆಂಡ್ PUC ಸಂಬಂಧಪಟ್ಟಂಥ ಚಾಪ್ಟರ್ಸಲ್ಲಿ ನೀಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೇನು ಕಾನ್ಸೆಪ್ಟ್ಸ್ ನಾವು ಕಲಿಬೇಕು, ಆ ಕಾನ್ಸೆಪ್ಟ್ಸ್ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಸೆಕೆಂಡ್ PUCದಲ್ಲಿ ಫಸ್ಟ್ ಲೆಸನ್ ಬಂದುಬಿಟ್ಟು ಫಿಸಿಕ್ಸಾಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅನ್ನೋ ಚಾಪ್ಟ್ರು. ಈಚ್ ಚಾಪ್ಟರು ನಾವು ಈ ಕಾನ್ಸೆಪ್ಟ್ಸ್ ಥರ ಸಪ್ರೇಟ್ ಮಾಡಿಬಿಟ್ಟು ಒಂದೊಂದು ಕಾನ್ಸೆಪ್ಟಲ್ಲಿ ಅದಕ್ಕೆ ತಕ್ಕಂಥ ಏನೇನು ಪಾಯಿಂಟ್ಸು ನಮಗೆ ಈ ನೀಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲ್ಲಿ ಇಂಪಾರ್ಟೆಂಟು ಅದೆಲ್ಲವೂ ಡಿಸ್ಕಸ್ ಮಾಡ್ಕೊತೀವಿ. ಆ ಒಂದು ಲೆಕ್ಚರ್ ವಿಡಿಯೋ ಆದಮೇಲೆ ಆ ಏನು ಚಾಪ್ಟ್ರಲ್ಲಿ ಏನೇನು ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವೋ ಆ ಕಾನ್ಸೆಪ್ಟಲ್ಲಿ ಒಂದು ಚಾಪ್ಟ್ರಲ್ಲಿ ಅನೇಕ ಥರ ಕಾನ್ಸೆಪ್ಟ್ಸ್ ಇರ್ತವೆ. ಸೊ ಆ ಕಾನ್ಸೆಪ್ಟಾಗ ಎಷ್ಟು ಕ್ವಶನ್ಸು, ಯಾವ ಥರ ಕ್ವಶನ್ಸು ಬರ್ಬೋದು ನೀಟ್ ಎಕ್ಸಾಮಿನೇಷನಲ್ಲಿ ಬಂದಿದ್ದೇವೆ ಅಂಥ ಕ್ವಶನ್ಸನ್ನು ಒಂದು 12 to 15 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ. ಈ ಥರ ಒಂದು ಚಾಪ್ಟ್ರಲ್ಲಿ ಕಾನ್ಸೆಪ್ಟ್ಸು, ಒಂದೊಂದು ಕಾನ್ಸೆಪ್ಟಿಗೆ ಆ ಪ್ರಾಬ್ಲಮ್ಸ್ ಒಂದು 12 to 15 ಪ್ರಾಬ್ಲಮ್ಸು ನಾವು ಮಾಡ್ಕೊತ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ನೀವು ಯಾವುದೇ ಒಂದು ನಿಮ್ಮ ಕಾಲೇಜಲ್ಲಿ ಕೊಟ್ಟಿದಂಥ ಮೆಟೀರಿಯಲ್ ಆಗಿರ್ಬೋದು, ಇಲ್ಲಂತೆ ನೀನೇ ಒಂದು ಸ್ಟಡಿ ಮೆಟೀರಿಯಲ್ ರೆಫರೆನ್ಸ್ ಬುಕ್ ನೀವು ಒಂದು ಪರ್ಚೇಸ್ ಮಾಡಿರಬಹುದು. ಅದರಲ್ಲಿರೋ ಕ್ವಶನ್ಸು ಮ್ಯಾಕ್ಸಿಮಮ್ ಒಂದು 90% ಕ್ವಶನ್ಸು ನೀವು ಮಾಡೋಕ್ಕೆ ಆಗುತ್ತೆ. ಎಷ್ಟು ಪ್ರಾಬ್ಲಮ್ಸ್ ಆದರೆ ಅಷ್ಟು ಪ್ರಾಬ್ಲಮ್ಸ್ ನೀವು ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆ ಪ್ರಾಕ್ಟೀಸ್ ಮಾಡಿದಾಗ ನಿನಗೆ ಆ ಸಬ್ಜೆಕ್ಟು, ಆ ಕಾನ್ಸೆಪ್ಟ್ ಮೇಲೆ ಒಂದು ಗ್ರಿಪ್ ಅನ್ನೋದು ಸಿಗುತ್ತೆ. ಇದೇ ಒಂದು ನಮ್ಮ ಚಾನಲಲ್ಲಿ ಟಾರ್ಗೆಟ್ ನೀಟ್ ಅಂತ ಇದೆ, ಟಾರ್ಗೆಟ್ JE ಅಂತ ಇದೆ, ಟಾರ್ಗೆಟ್ CET ಅಂತ ಇದೆ. ಎಲ್ಲವೂ ಅದೇ ಚಾಪ್ಟರ್ಸ್ ಫಿಸಿಕ್ಸಲ್ಲಿ. ಹಾಗಾಗಿ ನೀವು ಏನು ಮಾಡೋದು ಉಚಿತ ಅಂದರೆ, ಟಾರ್ಗೆಟ್ ನೀಟಲ್ಲಿ ಈ ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟಲ್ಲಿ ಒಂದು 15-12 ಪ್ರಾಬ್ಲಮ್ಸು ಮಾಡಿರ್ತೀವಿ. ಅದೇ ಥರ ಟಾರ್ಗೆಟ್ JEನೂ ನೋಡಿರಿ, ಅದರಾಗಿರೋ ಅಲ್ಲಿ ಒಂದು 12-15 ಪ್ರಾಬ್ಲಮ್ಸ್ ಸಿಗ್ತವೆ. ಅದೇ ಥರ ಒಂದು CET ದಲ್ಲಿರೋ ಪ್ರಾಬ್ಲಮ್ಸು ಇದೇ ಕಾನ್ಸೆಪ್ಟ್ ಸಂಬಂಧಪಟ್ಟಂಥವು ನೋಡಿ. ಅವೆಲ್ಲ ನೀವು ನೋಡಿದಾಗ ಮಿನಿಮಮ್ 30 ಡಿಫ್ರೆಂಟ್ ಮಾಡೆಲ್ಸು ಸಿಗ್ಬಿಡ್ತಾವೆ ಪ್ರಾಬ್ಲಮ್ಸು. ಸೊ ಈ ಮಾಡೆಲ್ಸ್ಗಿಂತ ನಿನಗೆ ಹೊಸ ಮಾಡಲು ಎಕ್ಸಾಮಲ್ಲಿ ಬರೋದಕ್ಕೆ ಬಹಳ ಕಡಿಮೆ ಚಾನ್ಸಸ್ ಇರ್ತವೆ. ಅದರಿಂದ ನಿನಗೆ ಒಳ್ಳೆ ರ್ಯಾಂಕ್ ಪಡೆಯೋದಕ್ಕೆ ನಿನಗೆ ಚಾನ್ಸ್ ಅಂತ ಇರುತ್ತೆ. ಸೊ ಈ ಥರ ನಾವು ಓದ್ಕೊತ ಈ ಥರ ನಾವು ಮುಂದುವರಿತೀವಿ. ಈ ಒಂದು ಟಾರ್ಗೆಟ್ ನೀಟ್ ಅಂತ ಒಂದು ಸೀರೀಸು. ಸೊ ಇದೆಲ್ಲ ನೀವು ನೋಡಿ ಒಂದು ನೋಟ್ಸ್ ಪಕ್ಕದಲ್ಲಿ ಇಟ್ಕೊಂಡು ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಂಡು, ಆ ಪ್ರಾಬ್ಲಮ್ಸು ಸಹ ನಾನು ಮಾಡಿರ್ತೀನಿ ವಿಡಿಯೋದಲ್ಲಿ, ನೀವು ಸಹ ಆ ಪ್ರಾಬ್ಲಮ್ಸನ್ನು ವಿತೌಟ್ ಸೀಯಿಂಗ್ ಮಾಡೋದು ತುಂಬ ಒಳ್ಳೆಯದು. ಅದು ಏನಾದರೂ ನಿಮಗೆ ನೋಟ್ಸ್ ಆಗಲಿ, ಇಲ್ಲಂತೆ ಈ ಪ್ರಾಬ್ಲಮ್ಸ್ ಲಿಸ್ಟ್ ಆಗಲಿ ನಿಮಗೆ ಬೇಕಾದರೆ, ಇನ್ನು ನೀವು ಏನೋ ಒಂದು ಸ್ಟಡಿ ಮೆಟೀರಿಯಲ್ ಇಲ್ಲಾಂದರೆ ನಿಮ್ಮ ಕಾಲೇಜ್ ಮೆಟೀರಿಯಲ್ ನೀವು ಮಾಡ್ಕೊತ ಇದ್ದಾಗ ಸಬ್ಜೆಕ್ಟಾಗ ಒಂದು ಡೌಟ್ಸ್ ಬಂದ್ಬೋದು. ಆ ಡೌಟ್ಸ್ ಬಂದಾಗ ಇಲ್ಲಾಂತ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ಅದು ಲೆಂಗ್ತಿ ಆಗಿದೆ, ಅದನ್ನು ಶಾರ್ಟಾಗಿ ಮಾಡೋಕ್ಕೆ ಏನಾದರೂ ಆಗುತ್ತಾ, ಇಲ್ಲಂತೆ ಒಂದು ಪ್ರಾಬ್ಲಮ್ ಡೌಟ್ ಇದೆ, ಇವೆಲ್ಲ ನೀವು ಕೇಳಬೇಕಾದ್ರೆ ನಮ್ಮನ್ನು ನೀವು ವಾಟ್ಸಪ್ ಮೂಲಕವಾಗಿ, ಆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಾನು, ಆ ವಾಟ್ಸಪ್ ಮೂಲಕವಾಗಿ ನಿನ್ನ ಡೌಟ್ ಏನು, ನಿನ್ನ ಪ್ರಾಬ್ಲಮ್ಮು ಏನಾದರೂ ಬಂದಿಲ್ಲಂತೆ ಆ ಪ್ರಾಬ್ಲಮ್ ಏನು ಅನ್ನೋದು ಅದರಲ್ಲಿ ನೀವು ವಾಟ್ಸಪ್ ಮಾಡಿಬಿಟ್ಟಿದ್ರೆ ನಾವು ಅದಕ್ಕೆ ತಕ್ಕಂಥ ಒಂದು ಸೊಲ್ಯೂಷನು, ಇಲ್ಲಂತೆ ಡೌಟ್ ಇದ್ದರೆ ಅದಕ್ಕೆ ಆನ್ಸರು ನಾವು ಇದೇ ಚಾನಲಲ್ಲಿ ಸ್ಟೂಡೆಂಟ್ ಹಬ್ ಅಂತ ಒಂದು ಇದಿದೆ. ಅದ್ರಾಗ ಈ ಸ್ಟೂಡೆಂಟ್ಸು ಅವ್ರು ಪೋಸ್ಟ್ ಮಾಡಿದಂಥ ಕ್ವಶನ್ಸು, ಅವ್ರು ಪೋಸ್ಟ್ ಮಾಡಿದಂಥ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಎಲ್ಲ ಅವ್ರ ಹೆಸರು ಮೇಲೇ ನಾವು ಮಾಡಿರ್ತೀವಿ. ಆ ಥರ ನೀವು ಈ ಚಾನಲನ್ನು ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ಈ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಫಸ್ಟ್ ಚಾಪ್ಟ್ರು. ಅದರಾಗ ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಕೂಲೂಮ್ಸ್ ಲಾ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಕೂಲೂಮ್ಸ್ ಲಾ ಈ ಕಾನ್ಸೆಪ್ಟ್ನಲ್ಲಿ ಮೊದಲನೇದಾಗಿ ಚಾರ್ಜಸ್ ಬಗ್ಗೆ ಬೇಸಿಕ್ ಪಾಯಿಂಟ್ಸು ಏನೇನು ಗೊತ್ತಿರಬಾಗಿ ನಮಗೆ. ಚಾರ್ಜ್ ಅನ್ನೋದು
basic property of a matter. So charge is an intrinsic property of a matter, basic property of a matter. Matter is made up of atoms. In atoms, see, one atom is equal to one atom is having positive nucleus. Around the positive nucleus, negative electron is moving. So positive, negative charges we will get in a atom. So all materials in that, the basic property of matter is, intrinsic property of matter is having charges. So what is our basic charge? Basic charge is charge on electron. Charge on electron. Electron charges to E is equal to 1.6 into 10 to the power of minus 19 coulomb. Coulomb is the SI unit of charge, of negative type of charge. So why we have taken charge on electron as a basic charge? Why? Because electron is a stable particle, and whatever the velocity of this electron, it is moving in tremendous velocity, even though its ಅದ್ರ ಮೇಲೆ ಇರೋ ಚಾರ್ಜ್ ಮ್ಯಾಗ್ನಿಟ್ಯೂಡು ಚೇಂಜ್ ಆಗೋದಿಲ್ಲ. ಇದನ್ನೇ ಇನ್ವೇರಿಯಂಟ್ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತಾರೆ. ಎಷ್ಟು ವೆಲಾಸಿಟಿಯಿಂದ ಬಾಡಿ ಮೂವ್ ಆದರೂ ಕೂಡ ಆ ಚಾರ್ಜ್ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡಲ್ಲಿ ಯಾವುದೇ ಚೇಂಜ್ ಬರೋದಿಲ್ಲ. ಈ ಅಡ್ವಾಂಟೇಜ್ ಇರೋದಕ್ಕೆ ನಾವೇನು ಮಾಡ್ಕೊತೀವಿ, ಎಲೆಕ್ಟ್ರಾನ್ ಈಸ್ ಎ ಬೇಸಿಕ್ ಚಾರ್ಜ್. ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪ ಅಂತ, ಈ ಎಲೆಕ್ಟ್ರಾನು ಈಸಿಯಾಗಿ ಒಂದು ಮೆಟೀರಿಯಲಿಂದ ಇನ್ನೊಂದು ಮೆಟೀರಿಯಲ್ಗೆ ನಾವು ಟ್ರಾನ್ಸ್ ಮಾಡೋದಕ್ಕೆ, ಆಮೇಲೆ ಒಂದು ಮೆಟೀರಿಯಲಿಂದ ಎಲೆಕ್ಟ್ರಾನ್ಸ್ ಪಡೆಯೋದಕ್ಕೆ, ಇನ್ನೊಂದು ಮೆಟೀರಿಯಲ್ಗೆ ಎಲೆಕ್ಟ್ರಾನ್ಸ್ ಕೊಡೋದಕ್ಕೆ ತುಂಬ ಈಸಿಯಾಗಿ ಇರುತ್ತೆ. ಹಾಗಾಗಿ ಬೇಸಿಕ್ ಚಾರ್ಜ್ ಇನ್ ನೇಚರ್ ಚಾರ್ಜ್ ಅದೇ ಎಲೆಕ್ಟ್ರಾನ್ ಅಂತ. ಈಗ ಇದು ಫಸ್ಟ್ ಪಾಯಿಂಟು, ಇದು ಸೆಕೆಂಡ್ ಪಾಯಿಂಟು, ಇದು ಥರ್ಡ್ ಪಾಯಿಂಟ್ ಆಗಿ ಚಾರ್ಜ್ಗೆ ಕ್ಯೂ ಸಿಂಬಲ್ ಯೂಸ್ ಮಾಡ್ತಾ ಇದ್ವಿ, ಸ್ಮಾಲ್ ಕ್ಯೂ ಸಿಂಬಲು. ಸೊ ಇದಕ್ಕೆ ಫಾರ್ಮುಲಾ ಐ ಟಿ ಇಟ್. ಐ ಅಂದರೆ ಕರೆಂಟು, ಟಿ ಅಂದರೆ ಟೈಮ್. ಡೈಮೆನ್ಷನಲ್ ಫಾರ್ಮುಲಾ ಆಲ್ಸೋ ನಾವು ನೆನ್ಪಿಟ್ಕೋಬೇಕು. ಸೊ ಡೈಮೆನ್ಷನಲ್ ಫಾರ್ಮುಲಾ is equal to AT at. ಸೊ ಐ ಟಿ ಇಟ್ ಫಾರ್ಮುಲಾ ಚಾರ್ಜ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಡೈಮೆನ್ಷನ್ ಫಾರ್ಮುಲಾ ಎ ಟಿ ಅಟ್. ಈ ಬೇಸಿಕ್ ಪಾಯಿಂಟ್ಸು ನೀವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕಾಯಿತು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ. ಏನು ಈ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ? ಫ್ರಿಕ್ಷನಿಂದ ಬರುವಂಥ ಎಲೆಕ್ಟ್ರಿಸಿಟಿ. ನಾವು ಎರಡು ಬಾಡೀಸ್ ತಗೋತೀವಿ. ಇದೊಂಥರ ಬಾಡಿ, ಇದು ಈ ಮೆಟೀರಿಯಲ್ ಬೇರೆ, ಈ ಮೆಟೀರಿಯಲ್ ಬೇರೆ, ಎರಡು ಬಾಡೀಸ್. ಈ ಬಾಡೀಸನ್ನು ನಾವು ರಬ್ ಮಾಡಿದಾಗ ಏನಾಗುತ್ತೆ, ನಾವು ಥರ್ಮಲ್ ಎನರ್ಜಿಯನ್ನು ಸಪ್ಲೈ ಮಾಡ್ತಾಯಿದ್ವಿ. ಸೊ ಹೀಟ್ ಅನ್ನೋದು ಜನ್ರೇಟ್ ಆಗುತ್ತೆ. ಈ ಥರ ರಬ್ ಮಾಡಿದರೆ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಥರ್ಮಲ್ ಎನರ್ಜಿ. ಥರ್ಮಲ್ ಎನರ್ಜಿ ಈ ಮೆಟೀರಿಯಲ್ ಸರ್ಫೇಸ್ ಮೇಲೇನು ಆಟಮ್ಸ್ ಇರ್ತವೆ, ಈ ಮೆಟೀರಿಯಲ್ ಸರ್ಫೇಸ್ ಮೇಲೇನು ಆಟಮ್ಸ್ ಇರ್ತವೆ. ಆಟಮಲ್ಲಿ ನಮ್ಗೆ ಗೊತ್ತು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಔಟರ್ ಮೋಸ್ಟ್ ಆರ್ಬಿಟಲಲ್ಲಿ ತಿರುವಂಥ ಎಲೆಕ್ಟ್ರಾನ್ಸ್, ಅವುಗಳಿಗೆ ಈ ಥರ್ಮಲ್ ಎನರ್ಜಿ ಅನ್ನೋದು ಲಭ್ಯವಾಗುತ್ತೆ. ವೆನ್ ಎವರ್ ದಿಸ್ ಥರ್ಮಲ್ ಎನರ್ಜಿ ಗಿವೆನ್ ಟು ಎಲೆಕ್ಟ್ರಾನ್, ಏನಾಗುತ್ತೆ, ಎಲೆಕ್ಟ್ರಾನ್ ವಿಲ್ ಗೆಟ್ ಔಟ್, ಇಟ್ ಈಸ್ ಕಮ್ಮಿಂಗ್ ಔಟ್ ಆಫ್ ದಿಸ್ ಔಟರ್ ಮೋಸ್ಟ್ ಆರ್ಬಿಟಲ್. ಆ ಎಲೆಕ್ಟ್ರಾನ್ ಫ್ರೀ ಆಗುತ್ತೆ. ಆವಾಗ ಈ ಥರ ನಾವು ರಬ್ ಮಾಡಿದಾಗ ಒಂದು ಬಾಡಿಯಿಂದ ಎಲೆಕ್ಟ್ರಾನ್ಸು ಹೊರಗಡೆ ಬಂದು ಇನ್ನೊಂದು ಬಾಡಿಗೆ ಸೇರ್ಕೊತವೆ. ಯಾವ ಬಾಡಿ ಮೇಲೆ ಎಲೆಕ್ಟ್ರಾನ್ ಸೇರ್ಕೊಂಡಿದ್ವೋ ಆ ಬಾಡಿ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಯಾವ ಬಾಡಿಯಿಂದ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆಯೋ ಆ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿದೆ ಅಂತ ನಾವು ಅಂತೀವಿ. ಯಾವ ಬಾಡಿ, ಎಂಥ ಬಾಡಿ ಈ ಎಲೆಕ್ಟ್ರಾನ್ಸನ್ನು ನೀಡುತ್ತದೆ? ವಿಚ್ ಬಾಡಿ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್ ಅಂದರೆ, ಯಾವುದೇ ಒಂದು ಬಾಡಿ ಮೆಟೀರಿಯಲ್ಲು ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ ಇದ್ದರೆ ಅದು ಎಲೆಕ್ಟ್ರಾನನ್ನು ನೀಡುತ್ತೆ. ಅದು ಎಲೆಕ್ಟ್ರಾನ್, ಇಟ್ ವಿಲ್ ಲೂಸ್ ದ ಎಲೆಕ್ಟ್ರಾನ್. ಎಂಥ ಮೆಟೀರಿಯಲ್ಗೆ
ಎಲೆಕ್ಟ್ರಾನ್ ಸೇರುತ್ತೆ, ಯಾವ ಬಾಡಿ ಎಲೆಕ್ಟ್ರಾನ್ಸನ್ನು ತಗೊಳುತ್ತೆ ಅಂತೆ ಎಲೆಕ್ಟ್ರಾನ್ ಅಫಿನಿಟಿ ಎಂಥ ಮೆಟೀರಿಯಲ್ಗೆ ಜಾಸ್ತಿ ಇರುತ್ತೋ ಅದು ಎಲೆಕ್ಟ್ರಾನನ್ನು ಅದು ತಗೊಳ್ಳುತ್ತದೆ, ಪಡೆಯುತ್ತದೆ. ಸೊ it is removing electron can be removed from a body which is having, from a material which is having less electron affinity. The body which is taking the electron is having more electron affinity. ಈ ಥರ ನಾವು ಈ ಫ್ರಿಕ್ಷನಿಂದ ಈ ಎಲೆಕ್ಟ್ರಿಕ್ ಚಾರ್ಜಸ್ಸನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋದಿಲ್ಲ. ಒಂದು ಕಡೆ ಇರೋ ಚಾರ್ಜನ್ನು ಇನ್ನೊಂದು ಕಡೆಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಎಲೆಕ್ಟ್ರಾನನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ, ಚಾರ್ಜನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಬಟ್ ಟೋಟಲ್ ಚಾರ್ಜ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ನೆಟ್ ಚಾರ್ಜ್ ಅನ್ನೋದು ಒಂದು ಸಿಸ್ಟಮಲ್ಲಿ, ಇದು ನೋಡಿ ಸಿಸ್ಟಮ್ ಅಂದರೆ ಮಿನಿಮಮ್ ಟೂ ಬಾಡೀಸ್ ಇರಬೇಕು. ಈ ಬಾಡಿಯಿಂದ ಎಲೆಕ್ಟ್ರಾನ್ಸ್ ತೆಗೆದೀವಿ, ಈ ಬಾಡೀಸ್ ಕೊಟ್ಟಿದ್ದೀವಿ. ಸೊ ಈ ಟೋಟಲ್ ಇಲ್ಲಿ ಬಂದು 5 ಆಗಿದೆ, ಇದು 5 ಆಗಿದೆ. ಸಪೋಸ್ ಇಲ್ಲಿಂದ 5 ಎಲೆಕ್ಟ್ರಾನ್ಸ್ ಆಚೆಗೆ ಬಂದಾಗ ಇಲ್ಲಿ -5, ಇಲ್ಲಿ 5 ಎಲೆಕ್ಟ್ರಾನ್ಸ್ ನಾವು ಆ್ಯಡ್ ಮಾಡಿದಾಗ +5, -5 +5 ಟೋಟಲ್ 0 ಆಗಿದೆ. ಅಂದರೆ ನಾವು ಫ್ರಿಕ್ಷನ್ಗೆ ಮೊದಲೇ ಏನಿದೆ, ಇದ್ರ ಮೇಲೆ ಏನೂ ಚಾರ್ಜ್ ಇಲ್ಲ. ಫ್ರಿಕ್ಷನ್ ಆದಮೇಲೆ ಚಾರ್ಜಸ್ ನಾವು ಹುಟ್ಟಿ ಬಂದಿದ್ವಿ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದರೆ ಏನಪ್ಪ ಅಂದರೆ ನೆಟ್ ಚಾರ್ಜ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಒಂದು ಸಿಸ್ಟಮಲ್ಲಿ ಅಂತ. ಅಷ್ಟೇ ಬಿಟ್ಟು ಚಾರ್ಜನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ, ಚಾರ್ಜನ್ನು ನಾವು ಡಿಸ್ಟ್ರಾಯ್ ಮಾಡೋದಕ್ಕೇ ಆಗೋದಿಲ್ಲ. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ. ಆ ಥರ ನಾವು ಫ್ರಿಕ್ಷನಿಂದ ಚಾರ್ಜಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಗ್ಲಾಸ್ ರಾಡ್ ತಗೊಂಡಿದ್ದೀವಿ, ಇಲ್ಲಿ ಒಂದು ವುಲನ್ ಕ್ಲಾತ್ ತಗೊಂಡಿದ್ವಿ. ಇಲ್ಲ, ಇದನ್ನು ಸಿಲ್ಕ್ ಕ್ಲಾತ್ ಅನ್ನಲ್ಲ, ಇದು ಗ್ಲಾಸ್ ರಾಡ್. ಇದು ಗ್ಲಾಸ್ ರಾಡ್. ಸೊ ಗ್ಲಾಸ್ ರಾಡನ್ನು ತಗೊಂಡು ನಾವು ಒಂದು ಸಿಲ್ಕ್ ಕ್ಲಾತ್ ಇಲ್ಲಂತೆ, ವುಲನ್ ಕ್ಲಾತ್ ಇಲ್ಲಂತೆ, ಫರ್ ತಗೊಂಡು ಫ್ರಿಕ್ಷನ್ ಮಾಡ್ತೀವಿ. ಫ್ರಿಕ್ಷನ್ ಮಾಡಿದಾಗ ಏನಾಗುತ್ತೆ, ಗ್ಲಾಸ್ ರಾಡ್ಗೆ ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ. ಹಾಗಾಗಿ ಗ್ಲಾಸ್ ರಾಡು ಎಲೆಕ್ಟ್ರಾನ್ಸನ್ನು ಈ ಸಿಲ್ಕ್ ಕ್ಲಾತಿಗೆ ಟ್ರಾನ್ಸ್ಫರ್ ಮಾಡುತ್ತದೆ. ಹಾಗಾಗಿ ಇಲ್ಲೆಲ್ಲ 1 2 3 4 5 6 7 8 ಎಲೆಕ್ಟ್ರಾನ್ಸು ಲೂಸ್ ಆಗಿದೆ. ಆ 8 ಎಲೆಕ್ಟ್ರಾನ್ಸು 1 2 3 4 5 6 7 8 ಈ 8 ಎಲೆಕ್ಟ್ರಾನ್ಸು ಈ ಬಾಡಿ ಸಿಲ್ಕ್ ಕ್ಲಾತ್ಗೆ ಹೋಗಿದ್ದೀವಿ. ಈಗೇನಾಗ್ತೀವಿ ನಾವು, ಮೊದಲೇ ಈ ಚಾರ್ಜಸ್ ಇಲ್ಲ, ಈ ರಬ್ ಮಾಡಿದ್ಮೇಲೆ, ಫ್ರಿಕ್ಷನ್ ಮಾಡಿದ್ಮೇಲೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ಸು, ಇಲ್ಲಿ ನೆಗೆಟಿವ್ ಚಾರ್ಜಸ್ಸನ್ನು ನಾವು ಕಂಡು ಬರ್ತಾ ಇದ್ದೀವಿ. ಅದಕ್ಕಾಗಿ ಇದನ್ನು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಇದನ್ನು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಳಕ್ಕೋಸ್ಕರ ಇದ್ರ ಮೇಲೆ 8 ಕೂಲೂಮ್ಸ್ ಆಫ್ ಪಾಸಿಟಿವ್ ಚಾರ್ಜ್ ಇದ್ದರೆ ಇದ್ರ ಮೇಲೆ -8 ಕೂಲೂಮ್ಸ್ ಆಫ್ ನೆಗೆಟಿವ್ ಚಾರ್ಜ್ ಇದೆ. ಯಾಕಂದರೆ 8 ಎಲೆಕ್ಟ್ರಾನ್ಸನ್ನು ಇಟ್ ಲಾಸ್ಟ್, ಅದು ಕಳ್ಕೊಂಡಿದೆ. ಅದಕ್ಕಾಗಿ ಎಲೆಕ್ಟ್ರಾನ್ಸ್ ಎಲ್ಲಿ ಕಡಿಮೆ ಇರ್ತಾವೋ ಅದು ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ಸ್ ಎಲ್ಲಿ ಜಾಸ್ತಿ ಇರ್ತಾವೋ, ಎಕ್ಸಸ್ ಇರ್ತಾವೋ ಅದು ನೆಗೆಟಿವ್ಲಿ ಚಾರ್ಜ್. ನೋಡಿ, ಇದು +8 ಕೂಲೂಮ್, ಇದು -8 ಕೂಲೂಮ್ ಚಾರ್ಜ್ ಇದೆ ಅಂತ ಅಂತೀವಿ. ಆ್ಯಕ್ಚುಲಿ ಕೂಲೂಮ್ ಈಸ್ ಎ ವೆರಿ ಬಿಗ್ ಕ್ವಾಂಟಿಟಿ, ವೆರಿ ಬಿಗ್ ಯೂನಿಟ್. ಅದಕ್ಕಾಗಿ ನಾವು ಪ್ರಾಕ್ಟಿಕಲಿ ಡೈಲಿ ಲೈಫಲ್ಲಿ ನಾವು ಮೈಕ್ರೋ ಕೂಲೂಮ್, ಮಿಲ್ಲಿ ಕೂಲೂಮ್ ಅಂತೂ ನಾವು ಜಾಸ್ತಿ ಯೂಸ್ ಮಾಡ್ತಾಯಿರ್ತೀವಿ, ನ್ಯಾನೋ ಕೂಲೂಮ್ ಅನ್ನೋದು. ಸೊ ಈ ಕೂಲೂಮ್ ಅನ್ನೋದು ವೆರಿ ಬಿಗ್ ಯೂನಿಟ್. ಓಕೆ, ನಾವು ಅರ್ಥ ಮಾಡ್ಕೊಳಕ್ಕೋಸ್ಕರ ಕೂಲೂಮ್ ಅಂತ ಯೂಸ್ ಮಾಡ್ತಾಯಿದ್ದೀವಿ. +8 ನೋಡಿ, ಈ +8 -8 ಇದು ಸಿಸ್ಟಮ್. ಒಂದು ಕ್ಲಾತು, ಒಂದು ಗ್ಲಾಸ್ ರಾಡ್, ಒಂದು ಸಿಸ್ಟಮ್ಮು. ಈ ಸಿಸ್ಟಮಲ್ಲಿ ಟೋಟಲ್ ನೆಟ್ ಚಾರ್ಜ್ ಅಂದಾಗ ಆ್ಯಡ್ ಮಾಡಬೇಕಲ್ವ, +8 -8 = 0. ಸೊ ನಾವು ಫ್ರಿಕ್ಷನ್ಗೆ ಮೊದಲೇ ಚಾರ್ಜಸ್ ಇಲ್ಲ, 0 ಚಾರ್ಜ್. ಫ್ರಿಕ್ಷನ್ ಆದಮೇಲೆ ಚಾರ್ಜಸ್ ಕಂಡು ಬರ್ತಾ ಇದೆ, ಬಟ್ ನೆಟ್ ಟೋಟಲ್ ಮಾಡಿದ್ರೆ 0 ಬರ್ತಾ ಇದೆ. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ಈ ಥರ ಫ್ರಿಕ್ಷನಿಂದ ನಾವು ಚಾರ್ಜಸ್ಸನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಅದನ್ನು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಫ್ರಿಕ್ಷನಿಂದ ಈಗ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಆಗಿದೆ. ಈಗ ಫ್ರಿಕ್ಷನಿಂದ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಆದಮೇಲೆ, ಅಂದರೆ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆದಮೇಲೆ ಈ ಎರಡೂ ಬಾಡೀಸು ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಯಾಕೆ, ಇದು ಆಪೋಸಿಟ್ ಚಾರ್ಜಸ್. ಸೊ
ಈ ಎರಡೂ ಕೂಡ ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇವು ಅನ್ಲೈಕ್ ಚಾರ್ಜಸ್ ಅಲ್ಲ, ಇದು ಪ್ಲಸ್ ಇದು ಮೈನಸ್. ಸೊ ಆಫ್ಟರ್ ಫ್ರಿಕ್ಷನ್ ವಾಟ್ ಹ್ಯಾಪನ್ಸ್, ದೀಸ್ ಟು ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಮೂರನೇ ಪಾಯಿಂಟಾಗಿ ಡಿಟೆಕ್ಷನ್ ಆಫ್ ಚಾರ್ಜ್. ಚಾರ್ಜನ್ನು ಡಿಟೆಕ್ಟ್ ಮಾಡೋದಕ್ಕೆ ಪ್ರೈಮರಿ ಇನ್ಸ್ಟ್ರುಮೆಂಟ್ ಬಂದುಬಿಟ್ಟು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ. ಈ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪು ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂದರೆ, ಆದಮೇಲೆ ಒಂದು ಬ್ರಾಸ್ ಸರ್ಕ್ಯುಲರ್ ಡಿಸ್ಕ್ ಇರುತ್ತೆ. ಈ ಸರ್ಕ್ಯುಲರ್ ಡಿಸ್ಕ್ ಮೇಡಪ್ ಆಫ್ ಬ್ರಾಸ್. ಇದಕ್ಕೆ ಒಂದು ಕಾಪರ್ ರಾಡ್ ಇರುತ್ತದೆ. ಇದು ಕಾಪರ್ ರಾಡ್. ಈ ಕೊನೆಯಲ್ಲಿ ಗೋಲ್ಡ್ ಫಾಯಿಲ್ಸ್ ಇರ್ತವೆ. ಇವು ಗೋಲ್ಡ್ ಫಾಯಿಲ್ಸ್. ಗೋಲ್ಡ್ ಫಾಯಿಲ್ಸು ತುಂಬ ವೆರಿ ವೆರಿ ಥಿನ್ ಆಗಿರ್ತವೆ. ಅದರಿಂದ ಏನಾಗುತ್ತೆ, ಆ ರಿಪಲ್ಷನಿಂದ ಗೋಲ್ಡ್ ಫಾಯಿಲ್ಸು ದೂರ ಹೋದಾಗ, ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬಂದಾಗ ಬರೀ ಚಾರ್ಜಿಂದನೇ ಅವು ಡಿಸ್ಪ್ಲೇಸ್ ಆಗೋದಿರುತ್ತೆ. ಅವ್ರ ವೆಯ್ಟ್ ಅನ್ನೋದು ವೆರಿ 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 ನೆಗ್ಲಿಜಬಲ್, ವೆರಿ ಥಿನ್ ಆಗಿರ್ತವೆ. ಈ ಥರ ಇರೋ ಗೋಲ್ಡ್ ಲೀಫ್ಗಳನ್ನು ಅವರು ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಇದೆಲ್ಲ ಒಂದು ಅರೇಂಜ್ಮೆಂಟನ್ನು ಒಂದು ವ್ಯಾಕ್ಯೂಮ್ ಇದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸೊ ವ್ಯಾಕ್ಯೂಮ್ ಚಾಂಬರಲ್ಲಿ ಫಿಕ್ಸ್ ಮಾಡಿ ಇರ್ತಾರೆ. ಇದೇನಪ್ಪ ಅಂದರೆ ವ್ಯಾಕ್ಯೂಮ್ ಚಾಂಬರ್ ಆರ್ ವ್ಯಾಕ್ಯೂಮ್ ಚಾಂಬರ್. ಸೊ ಯಾಕೆ ವ್ಯಾಕ್ಯೂಮ್ ಚಾಂಬರ್ ಬೇಕು ಅಂದರೆ, ಏರ್ ಇದ್ದರೆ ಅದರಲ್ಲಿ ಏರ್ ಅನ್ನೋದು ಮಿಕ್ಸ್ಚರ್ ಆಫ್ ಸೋ ಮೆನಿ ಗ್ಯಾಸಸ್ ಅಲ್ವಾ, ಐನೈಸ್ ಆಗಿಬಿಡುತ್ತೆ. ಮತ್ತು ದೇ ವಿಲ್ ಟೇಕ್ ದ ಚಾರ್ಜ್. ಸೊ ಈ ಚಾರ್ಜಿಂದ ಇಲ್ಲಿ ಚಾರ್ಜ್ ನಾವು ಡಿಟೆಕ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಕರೆಕ್ಟಾಗಿ. ಯಾಕಪ್ಪ ಅಂದರೆ ಇಲ್ಲಿ ಬೇರೆ ಏರ್ ಇದ್ದರೆ, ಬೇರೆ ಗ್ಯಾಸಸ್ ಇದ್ದರೆ ಅವು ಅಯನೈಸ್ ಆಗುತ್ತೆ ಅವು. ಅದರಿಂದ ನಾವು ಈ ವ್ಯಾಕ್ಯೂಮ್ ಚಾಂಬರನ್ನು ತಗೊಳ್ತೀವಿ. ಯಾವ ಥರ ಇದು ಕೆಲಸ ಮಾಡುತ್ತೆ ನೋಡೋಣ. ಈ ಒಂದು ಚಾರ್ಜ್ಡ್ ಬಾಡಿ ತಗೊಂಡು ಬಂದುಬಿಟ್ಟು, ಇದು ಪಾಸಿಟಿವ್ ಚಾರ್ಜ್ ಅಂದ್ಕೊಂಡು ನಾನು ಈ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ ಒಂದು ಪಾಸಿಟಿವ್ ಚಾರ್ಜ್ಡ್ ಬಾಡಿ ತಗೊಂಡ್ಬಿಟ್ಟು ಇದಕ್ಕೆ ಟಚ್ ಮಾಡ್ತೀವಿ. ಟಚ್ ಮಾಡಿದಾಗ ಏನಾಗುತ್ತೆ, ದ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ ಫ್ರಮ್ ಪಾಸಿಟಿವ್ ಚಾರ್ಜ್ಡ್ ಬಾಡಿ ಟು ದ ಬ್ರಾಸ್ ಡಿಸ್ಕ್. ಇಲ್ಲಿ ಪಾಸಿಟಿವ್ ಚಾರ್ಜಸ್ ಎಲ್ಲವೂ ಕೂಡ ದೇ ವಿಲ್ ಕಂಡಕ್ಟ್ ಫ್ರಮ್ ದಿಸ್ ಪಾಸಿಟಿವ್ ಬಾಡಿ ಟು ದಿಸ್ ಬಾಡಿ. ಸೊ ಕಾಪರ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಥರ ಸ್ಪ್ರೆಡ್ ಆಗಿಬಿಟ್ಟು ಈ ಥರ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ತೀಟಾ ಅದು ಬರುತ್ತೆ. ಸೊ ಈ ಆ್ಯಂಗಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ತೀಟಾ ವ್ಯಾಲ್ಯೂಯಿಂದ ಇಲ್ಲಿರೋ ಚಾರ್ಜ್ ಕ್ವಾಂಟಿಟಿ ಎಷ್ಟು, ವೆರಿ ಹೈ ಚಾರ್ಜಾ ಲೋ ಚಾರ್ಜಾ ಅನ್ನೋದು ಈ ಒಂದು ತೀಟಾ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟಿಂದ ನಾವು ಕಂಡುಹಿಡಿಯೋಕ್ಕೆ ಆಗುತ್ತೆ. ಪಾಸಿಟಿವ್ ಬಾಡಿಯನ್ನು ತೊಗೊಂಡು ಬಂದು ಟಚ್ ಮಾಡಿದ್ವಿ. ಟಚ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ಡ್ ಬಾಡಿಯಿಂದ ಪಾಸಿಟಿವ್ ಚಾರ್ಜಸ್ಸು ಈ ಬ್ರಾಸ್ ರಾಡ್ಗೆ ಕಂಡಕ್ಟ್ ಆಗಿ ಈ ಥರ ಆಗಿದೆ. ಒಂದು ವೇಳೆ ನಾವು ಪಾಸಿಟಿವ್ ಚಾರ್ಜ್ಡ್ ಬಾಡಿ ತಗೊಂಡು ಬಂದುಬಿಟ್ಟು ಒಂದು ವೇಳೆ ಈ ಥರ ಒಂದು ವೇಳೆ ನಾವು ಏನು ಮಾಡ್ತೀವಿ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ವಿ ಬ್ರಾಟ್ ನಿಯರ್ ಟು ಎ ಬ್ರಾಸ್ ರಾಡ್. ಸುಮ್ಮನೆ ಈ ಬ್ರಾಸ್ ರಾಡ್ ಹತ್ತಿರಕ್ಕೆ ತಂದಿದ್ದೀವಿ ಅಷ್ಟೇ, ಟಚ್ ಮಾಡಿಲ್ಲ ಅಂತೆ ಅಲ್ಲಿ ಇಂಡಕ್ಷನ್ ಅನ್ನೋದಾಗುತ್ತೆ. ಇಂಡಕ್ಷನ್ ಅಂತ ಆಪೋಸಿಟ್ ಚಾರ್ಜಸ್ ಬರೋದು. ಆಪೋಸಿಟ್ ಚಾರ್ಜಸ್ ಬಂದಾಗ ಇಲ್ಲಿ ಈ ಪ್ಲಸ್ ಇದ್ದರೆ ಆಪೋಸಿಟ್ ಆಗಿ ಮೈನಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮೈನಸ್ ಕ್ರಿಯೇಟ್ ಆಗಿದ್ಲೆ ಇಲ್ಲಿ ಆಟೋಮ್ಯಾಟಿಕ್ಕಾಗಿ ಪ್ಲಸ್ ಇರುತ್ತೆ. ಅಂದರೆ ಈ ಬ್ರಾಸ್ ರಾಡು, ಮೆಟಲ್ಲು, ಈ ಕಾಪರ್ ರಾಡಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲವೂ ಕೂಡ ಇಲ್ಲಿ ಮೇಲ್ಗಡೆಗೆ ಹೋಗಿದ್ದಾವೆ, ಸಪ್ರೇಟ್ ಆಗಿಬಿಟ್ಟವೆ. ಯಾವಾಗ ಪಾಸಿಟಿವ್ ಚಾರ್ಜ್ ಬಾಡೀಸ್ ನಾವು ಹತ್ತಿರ ಇಡ್ತೀವೋ, ಒಂದು ಬಾಡಿಯಲ್ಲಿರೋ ಎಲೆಕ್ಟ್ರಾನ್ಸ್ ಎಲ್ಲ ಒಂದು ಕಡೆಗೆ, ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದು ಕಡೆಗೆ ಬಂದುಬಿಡ್ತವೆ. ಇದನ್ನು ನಾವು ಇಂಡಕ್ಷನ್ ಅಂತೀವಿ. ಇದರಿಂದ ಏನಾಗುತ್ತೆ, ಪುನಃ ನಾವು ಚಾರ್ಜನ್ನು ಡಿಟೆಕ್ಟ್ ಮಾಡೋದಕ್ಕಾಗುತ್ತೆ. ಯಾವ ಥರ ಚಾರ್ಜ್ ಇದು, ಪಾಸಿಟಿವ್ಲಿ ಚಾರ್ಜ್ ಬಾಡಿ, ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿನ ಅನ್ನೋದು ಕಂಡುಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು ವೇಳೆ ನಾವು ಒಂದು ಬಾಡಿ ಪಾಸಿಟಿವ್ ಚಾರ್ಜ್ಡ್ ಬಾಡಿ ನಾವು ಬ್ರಾಟ್ ನಿಯರ್ ಟು ಎ ಬ್ರಾಸ್ ಸರ್ಕ್ಯುಲರ್ ಡಿಸ್ಕ್ ಹತ್ರ ನಾವು ತೊಗೊಂಡು ಬಂದರೆ ಟಚ್ ಮಾಡೋದಿಲ್ಲ.
ಈಗ ಯಾವಾಗ ಈ ಬಾಡಿಯನ್ನು ನಾವು ದೂರ ಮಾಡ್ತೀವೋ ತೆಗೆದಾಕ್ತೀವೋ, ಯಾವಾಗ ವಿ ಟೇಕ್ ಆಫ್, ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಈ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ಸು ರೀಕಂಬೈಂಡ್ ಆಗಿಬಿಟ್ಟು ಚಾರ್ಜ್ ಇರಲ್ಲ, ಈ ಎರಡೂ ಕೂಡ ಪುನಃ ಹತ್ತಿರಗೆ ಬಂದುಬಿಡ್ತಾವೆ. ಈ ಥರ ಆಗಿಬಿಡ್ತು. ಅದೇ ನೀವು ಪಾಸಿಟಿವ್ ಚಾರ್ಜ್ ಬಾಡಿಯನ್ನು ಟಚ್ ಮಾಡಿದ್ರೆ ಎಲ್ಲ ಪಾಸಿಟಿವ್ ಚಾರ್ಜಸ್ ಕಂಡಕ್ಟ್ ಆಗಿರ್ತವೆ. ಈ ಕಂಡಕ್ಟ್ ಆದಂಥ ಚಾರ್ಜಸ್ಸು ಈ ಬಾಡಿಯನ್ನು ನೀವು ಇಲ್ಲಿಂದ ರಿಮೂವ್ ಮಾಡಿದ್ರು ಕೂಡ ಆ ಚಾರ್ಜಸ್ ಹಾಗೇ ಇರ್ತವೆ, ಕಂಡಕ್ಷನಿಂದ ಬಂದಂಥ ಚಾರ್ಜಸ್ಸು. ಆವಾಗ ನೀವು ಈ ಎರಡು ಗೋಲ್ಡ್ ಲೀಫ್ಸನ್ನು ಈ ಥರ ಮಾಡಬೇಕಾದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿನ ಟಚ್ ಮಾಡಬೇಕಾಗುತ್ತೆ. ಈ ಥರ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಚಾರ್ಜನ್ನು ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಥರ ಅದು ಫಂಕ್ಷನ್ ಆಗುತ್ತೆ ಅಂತ. ಇದು ಫಂಕ್ಷನಾಲಿಟಿ ಬಗ್ಗೆ ನಾವು ಡಿಟೆಕ್ಷನ್ ಆಫ್ ಚಾರ್ಜಲ್ಲಿ ಮಾಡಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್. ಚಾರ್ಜ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈ ಚಾರ್ಜಿಂಗ್ ಪ್ರಾಸೆಸ್ಸಲ್ಲಿ ಅನ್ನೋದು ನೋಡೋಣ. ಫಸ್ಟು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತ ಅಂದ್ಕೊಂಡಿದ್ದೀವಲ್ಲ, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ತಗೊಳ್ಳಿ. ಸೊ ಫಸ್ಟು ಫ್ರಿಕ್ಷನ್. ಸೊ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ತಗೊಂಡಾಗ ವಿ ಹ್ಯಾವ್ ಟೇಕನ್ ಎ ಅನ್ಚಾರ್ಜ್ಡ್ ಬಾಡಿ ಆ್ಯಂಡ್ ಎ ಕ್ಲಾತ್ ಪೀಸ್. ದಿಸ್ ಈಸ್ ವೂಲನ್ ಕ್ಲಾತ್, ಇಲ್ಲ ಅಂದರೆ ಸಿಲ್ಕ್ ಕ್ಲಾತ್, ಮತ್ತು ಫರ್ ಇರ್ಬೋದು. ಸೊ ಬಿಫೋರ್ ಐ ರಬ್ ದೀಸ್ ಟೂ ಬಾಡೀಸ್ ಇದ್ರ ಮೇಲೆ ಚಾರ್ಜಸ್ಸು ಇಲ್ಲ. ಒಂದು ವೇಳೆ ನಾವು ರಬ್ ಮಾಡಿದ ಮೇಲೆ ಇದು ಗ್ಲಾಸ್ ರಾಡ್. ಸೊ ಗ್ಲಾಸ್ ಈಸ್ ಹ್ಯಾವಿಂಗ್ ಲೆಸ್ ಎಲೆಕ್ಟ್ರಾನ್ ಅಫಿನಿಟಿ, ಹಾಗಾಗಿ ಎಲೆಕ್ಟ್ರಾನ್ಸನ್ನು ನೀಡುತ್ತದೆ. ಇದು ಲೂಸ್ ಆಗುತ್ತೆ ಎಲೆಕ್ಟ್ರಾನ್ಸ್, ಇಟ್ ಲೂಸ್ ದ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಕ್ರಿಯೇಟ್ ಆಗ್ತವೆ, ಇದ್ರ ಮೇಲೆ ನೆಗೆಟಿವ್ ಚಾರ್ಜಸ್ಸು ಕ್ರಿಯೇಟ್ ಆಗ್ತವೆ. ಸೊ ಇಲ್ಲಿ +6 ಕೂಲೂಮ್ ಚಾರ್ಜ್ ಇದ್ದರೆ ಇದು -6 ಕೂಲೂಮ್ ಚಾರ್ಜ್ ಇರುತ್ತೆ. ಸೊ ಆಫ್ಟರ್ ಫ್ರಿಕ್ಷನ್ ದೀಸ್ ಟೂ ಬಾಡೀಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಈ ಪಾಯಿಂಟ್ ನಮಗೆ ಆಲ್ರೆಡಿ ಗೊತ್ತು, ಬಟ್ ಒಂದು ವಿಚಾರ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ಸನ್ನು ನಾವು ನೋಡಬೇಕು ಅಂತಂದರೆ ಒಂದು ಬಾಡಿ 100% ನಾನ್ ಕಂಡಕ್ಟರ್ ಇನ್ಸುಲೇಟೆಡ್ ಮೆಟೀರಿಯಲ್ ಆಗಿ ಇರಬೇಕು. ಇದು ಕಂಡಕ್ಟರ್ ಆಗಿರಬಾರ್ದು. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಬ್ರಾಸ್ ರಾಡು ಇಲ್ಲಂತೆ ಕಾಪರ್ ರಾಡ್ ತಗೊಂಡು ಫ್ರಿಕ್ಷನ್ ಮಾಡಿದ್ರೆ ಚಾರ್ಜಸ್ ಕ್ರಿಯೇಟ್ ಆಗ್ತವೆ, ಬಟ್ ಅದು ನೋಡೋದಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಅಬ್ಸರ್ವ್. ವೈ? ಬಿಕಾಸ್ ಇಟ್ ಈಸ್ ಎ ಗುಡ್ ಕಂಡಕ್ಟರ್. ಅದರಿಂದ ಚಾರ್ಜಸ್ ಕ್ರಿಯೇಟ್ ಆಗ್ತವೆ, ಇಮ್ಮಿಡಿಯೇಟ್ಲಿ ಅವು ಡಿಸ್ಪ್ಲೇಸ್ ಆಗಿಬಿಡ್ತಾವೆ, ಕಂಡಕ್ಟ್ ಆಗಿಬಿಡ್ತಾವೆ. ಅದಕ್ಕಾಗಿ ನಾವು ಏನಾದರೂ ಚಾರ್ಜರ್ ನೋಡೋಣ ಅಂತ ಚಾರ್ಜು ಕಂಡು ಬರಲ್ಲ. ಅದಕ್ಕಾಗಿ ಈ ಥರ ನೀವು ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಇಫ್ ಯು ವಾಂಟ್ ಟು visualize, then what happened, you have to take at least one body as a insulator body. If not, you cannot watch the positive and negative charges. So after friction these two bodies will attract each other. These points you have to remember. Next, ಸ್ವಲ್ಪ ಈ ಟೈಪ್ ಆಫ್ ಮೆಟೀರಿಯಲ್ಸಲ್ಲಿ ಸ್ವಲ್ಪ ಡೀಪಾಗಿ ಹೋದರೆ 2 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬರ್ತವೆ. ಒಂದು ಕಂಡಕ್ಟರ್ಸ್, ಇನ್ನೊಂದು ಇನ್ಸುಲೇಟರ್ಸ್. ಕಂಡಕ್ಟರ್, ವಾಟ್ ಈಸ್ ಕಂಡಕ್ಟರ್? ಇನ್ ದಿಸ್ ಎಲೆಕ್ಟ್ರಾನ್ಸ್ ಫ್ರೀಲಿ ಮೂವ್ ಇನ್ಸೈಡ್ ಎ ಕಂಡಕ್ಟರ್. ಕಂಡಕ್ಟರ್ ಇನ್ಸೈಡ್ ಎಲೆಕ್ಟ್ರಾನ್ಸು ಒಂದು ಸೈಡಿಂದ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಈಸಿಯಾಗಿ ಇನ್ಸೈಡ್ ಮೆಟಲ್ ಈಸಿಯಾಗಿ ಅವು ಮೂವ್ ಆಗ್ತಾಯಿತ್ತು. ಅವುಗಳಿಗೆ ರಿಸ್ಟ್ರಿಕ್ಷನು ಇರುವುದಿಲ್ಲ. ಅಂಥ ಒಂದು ಪದಾರ್ಥವನ್ನು ನಾವು ಕಂಡಕ್ಟರ್ ಅಂತ ಕರಿತೀವಿ. ಇನ್ಸುಲೇಟರಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ಎಲೆಕ್ಟ್ರಾನ್ಸು ಎಲ್ಲಂತೆ ಅಲ್ಲಿ ಓಡಾಡೋಕ್ಕೆ ಇರಲ್ಲ. ವೆರಿ ಸ್ಟ್ರಿಕ್ಟ್ ಡ್ಯಾಡಿ ಇವರು. ಹಾಗಾಗಿ ಚಾರ್ಜಸ್ ಎಲ್ಲಿರುತ್ತೆ ಅಲ್ಲೇ ಇರಬೇಕು. ಅವು ದೇ ಕೆನಾಟ್ ಮೂವ್ ಫ್ರಮ್ ಒನ್ ಸೈಡ್ ಟು ಅದರ್ ಸೈಡ್. ಇಂಥ ಒಂದು ಮೆಟೀರಿಯಲ್ ನಾವು ಏನಂತೀವಿ? ಇನ್ಸುಲೇಟರ್ ಅನ್ನಂತೀವಿ. ಕಂಡಕ್ಟರ್ಸು ಜನರಲಿ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್. ಈ ಇನ್ಸುಲೇಟರ್ಸನ್ನು ನಾನ್ ಮೆಟಲ್ಸ್ ಆರ್ ಇನ್ಸುಲೇಟರ್ಸ್ ಅಂತ. ಈಗ ನೋಡೋಣ ಕಂಡಕ್ಷನ್ ಬಗ್ಗೆ. ಕಂಡಕ್ಷನು, ಇಂಡಕ್ಷನು. ಈಗ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಲ್ಲಿ ಸೆಕೆಂಡ್ ಪಾಯಿಂಟು ನಾವು ಕಂಡಕ್ಷನ್ ತಗೊಂಡ.
ಕಂಡಕ್ಷನಲ್ಲಿ ಏನು ಮಾಡ್ತೀವಿ ನಾವು, ಐ ಹ್ಯಾವ್ ಟೇಕೆನ್ ಎ ಬಾಡಿ. ದಿಸ್ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಸೊ 6 coulombs of charge is there, plus 6 coulomb. Coulomb just for to ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನಾವು 6 coulomb ಅಂತ ತಗೊಳ್ತಾ ಇದ್ದೀವಿ. 6 ಪಾಸಿಟಿವ್ ಚಾರ್ಜಸ್ ಆರ್ ದೇರ್. ದಿಸ್ ಈಸ್ ಅನದರ್ ಬಾಡಿ. ಸೊ ಇದನ್ನು ಬಾಡಿ ಎ, ಬಾಡಿ ಬಿ ಅಂತ. ಬಾಡಿ ಎ ಮೇಲೆ ಇರೋ ಚಾರ್ಜ್ ಪ್ಲಸ್ 6 ಕೂಲೂಮ್. ಬಾಡಿ ಬಿ ಮೇಲೆ ಇರೋ ಚಾರ್ಜಸ್ಸು 0, ಸ್ಟಾರ್ಟಿಂಗಲ್ಲಿ 0. ಈಗ ನಾವೇನು ಮಾಡಿದ್ದೀವಿ, ಈ ಎರಡು ಬಾಡೀಸನ್ನು ಟಚ್ ಮಾಡಿದ್ದೀವಿ, ಕಾಂಟ್ಯಾಕ್ಟ್. ವಿ ಮೇಡ್ 2 bodies come closer, come contact, touch each other. When they contact each other, charges will flow from charged body to uncharged body. ಸೊ ಯಾವಾಗ ಟಚ್ ಮಾಡ್ತೀವೋ ಚಾರ್ಜ್ಡ್ ಬಾಡಿಯಿಂದ ಅನ್ಚಾರ್ಜ್ಡ್ ಬಾಡಿಗೆ ಚಾರ್ಜಸ್ಸು ಫ್ಲೋ ಆಗ್ತವೆ. ಎಲ್ಲಿ ತನಕ ಫ್ಲೋ ಆಗ್ತವೆ ಅಂದರೆ, ಈ ಎರಡು ಕಂಡಕ್ಟರ್ಸ್ ಮೇಲೆ ಒಂದೇ ಪೊಟೆನ್ಷಿಯಲ್ ಬರೋದಂಕ. ಅಂದರೆ ಈ 6 ಚಾರ್ಜಸ್ ಇದಾವಲ್ವ, ಇದ್ರ ಮೇಲೆ 3 ಚಾರ್ಜಸ್ಸು, ಇದ್ರ ಮೇಲೆ 3 ಚಾರ್ಜಸ್ಸು. ಆಫ್ಟರ್ ಕಂಡಕ್ಟ್ ಇದೇದು ಬಿಫೋರ್, ಇದು ಆಫ್ಟರ್. ಸೊ ಆಫ್ಟರ್ ಟಚಿಂಗ್ what happens, these charges will redistribute. Average charges will be there on both of them. This is 3, this is 3. ಸೊ ಈಗ ಚಾರ್ಜ್ ಎ ಬಾಡಿ ಮೇಲೆ ಚಾರ್ಜ್ ಪ್ಲಸ್ 3 ಕೂಲೂಮ್ ಇದೆ, ಬಿ ಚಾರ್ಜ್ ಮೇಲೆ ಕೂಡ ಪ್ಲಸ್ 3 ಕೂಲೂಮ್. ಸೊ ಈ ಡಿಫರೆನ್ಸ್ ನೋಡಿ, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಆಫ್ಟರ್ ಡೆವಲಪಿಂಗ್ ಆಫ್ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ 6 coulomb, 6 coulomb. Now number, magnitude is same, but different types of charges. So ಹಾಗಾಗಿ unlike charges attract each other after friction. After conduction, what happens? Charges will redistribute how, as equal charges will be there on both of them. So both bodies having same quantity of charge. ಇಲ್ಲಿ 3ನೇ, ಇಲ್ಲಿ 3ನೇ, ಇಲ್ಲಿ ಪ್ಲಸ್ಸು, ಇಲ್ಲಿ ಪ್ಲಸ್ಸು, ಟೈಪ್ ಆಫ್ ಚಾರ್ಜಸ್ಸು ಕೂಡ ಒಂದೇ ಆಗಿರ್ತಾವೆ. ಹಾಗಾಗಿ ಆಫ್ಟರ್ ಕಂಡಕ್ಷನ್ ದೀಸ್ 2 ಬಾಡೀಸ್ ವಿಲ್ ರಿಪೆಲ್ ಈಚ್ ಅದರ್. ಇನ್ನೂ ಸ್ವಲ್ಪ ಡೀಪಾಗಿ ಫಾರ್ಮುಲಾ ಥರ ಇದನ್ನು ಡಿಸ್ಕಸ್ ಮಾಡೋಣ, ಕಂಡಕ್ಷನನ್ನು. ಸಪೋಸ್ ಫಾರ್ ಎಕ್ಸಾಂಪಲ್, ಎರಡು ಬಾಡೀಸು ಚಾರ್ಜಸ್ ಇದೆ ಅಂತ ಅಂದ್ಕೋಣ. ಇಲ್ಲಿ ಇದು ಎ ಅನ್ನೋ ಬಾಡಿ, ಇದು ಬಿ ಅನ್ನೋ ಬಾಡಿ. ಎ ಅನ್ನೋ ಬಾಡಿ ಮೇಲೆ Q1 ಅಂತ ಚಾರ್ಜ್ ಇದೆ, ಬಿ ಅನ್ನೋ ಬಾಡಿ ಮೇಲೆ ಪ್ಲಸ್ Q2 ಅನ್ನೋ ಚಾರ್ಜ್ ಇದೆ. ಸೊ ಈ ಎರಡು ಬಾಡೀಸನ್ನು ನಾವು ಟಚ್ ಮಾಡ್ತೀವಿ. ಟಚ್ ಮಾಡಿದ್ರೇ ಕಂಡಕ್ಷನ್ ಅನ್ನೋದು ಟೇಕ್ಸ್ ಪ್ಲೇಸ್. ಕಂಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ವೆನ್ ಬೋತ್ ಬಾಡೀಸ್ ಆರ್ ಇನ್ ಟಚಿಂಗ್, ಕಾಂಟ್ಯಾಕ್ಟ್. ಅವಾಗ ಏನಾಗುತ್ತೆ, ಈ ಚಾರ್ಜ್ ಎಲ್ಲ ಇಲ್ಲಿಗೆ ಫ್ಲೋ ಆಗ್ತದೆ. ಸೊ ಆಫ್ಟರ್ ಟಚಿಂಗ್, ಆಫ್ಟರ್ ಕಂಡಕ್ಷನ್ ಇದೇನಾಗುತ್ತಪ್ಪ ಅಂದರೆ, ಇದು ಒಂದು ಬಾಡಿ ಎ, ಇದೊಂದು ಬಾಡಿ ಬಿ. ಚಾರ್ಜ್, ಹೌ ಮಚ್ ಚಾರ್ಜ್ ವಿಲ್ ಬಿ ದೇರ್ ಅಂದರೆ, ಟೋಟಲ್ ಚಾರ್ಜ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಚಾರ್ಜ್ ಅಂತೀವಿ. ನೆಟ್ ಚಾರ್ಜ್ ಇಸ್ ಈಕ್ವಲ್ ಟು Q1 plus Q2, Q1 plus Q2. ಸೊ ಈಚ್ ಬಾಡಿ ಮೇಲೆ ಈ ಟೋಟಲ್ ಚಾರ್ಜನ್ನು ಈ ಎರಡು ಬಾಡೀಸ್ ಹಂಚ್ಕೋಬೇಕು. ಅದಕ್ಕಾಗಿ ಏನಾಗುತ್ತೆ, ಈಚ್ ಬಾಡಿ ಚಾರ್ಜ್ ಈಸ್ ಈಕ್ವಲ್ ಟು Q1 plus Q2 ಅನ್ನೋದು ಟೋಟಲ್ ಚಾರ್ಜ್. Q1 plus Q2 ಅನ್ನೋದು ಟೋಟಲ್ ಚಾರ್ಜ್. ಇದನ್ನು 2 ಬಾಡೀಸ್ ಹಂಚ್ಕೋಬೇಕು. ಸೊ Q1 plus Q2 by 2. ಹಾಗಾಗಿ ಆಫ್ಟರ್ ಕಂಡಕ್ಷನ್ ಎ ಮೇಲೆ Q1 plus Q2 by 2 ಚಾರ್ಜ್ ಇರುತ್ತೆ. ಇದ್ರ ಮೇಲೇನು ಕೂಡ Q1 plus Q2 by 2 ಚಾರ್ಜ್ ಇರುತ್ತೆ.
ಇದು ಪಾಸಿಟಿವ್ ಆಗಿದ್ರೆ ಇದೂ ಪಾಸಿಟಿವ್ ಆಗಿ ಇರುತ್ತೆ. ಸೊ ಕ್ವಾಂಟಿಟಿ ಆಫ್ ಚಾರ್ಜ್ ಸೇಮ್, type of charge is same. So after conduction, two bodies will repel each other. ಇನ್ನೊಂದು ನಂಬರ್ಸ್ ಇಂದ ಎಕ್ಸಾಂಪಲ್ ನೋಡೋಣ. ಟೂ ಬಾಡೀಸ್ ಆರ್ ಹ್ಯಾವಿಂಗ್ ಚಾರ್ಜ್. ಸೊ ಬಿಫೋರ್ ಈ ಬಾಡಿ ಮೇಲೆ ಚಾರ್ಜ್, ಈ ಬಾಡಿ ಮೇಲೆ ಚಾರ್ಜ್ 8 ಕೂಲೂಮ್ ಇದೆ ಅಂತ. ಈ ಬಾಡಿ ಮೇಲೆ ಚಾರ್ಜು -2 ಕೂಲೂಮ್ ಚಾರ್ಜ್ ಇದೆ ಅಂತ. ಸೊ ಈ ಎರಡು ಬಾಡೀಸನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಆವಾಗ ಏನಾಗುತ್ತೆ, ಟೋಟಲ್ ನೆಟ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಿದರೆ ಫಾರ್ಮುಲಾ ಏನು, Q1 + Q2. ಇದು 8, ಇದು +8, ಇದು -2. ಈ ಥರ ಆ್ಯಡ್ ಮಾಡಬೇಕು ನಾವು. ಅಂದರೆ ಆ ಸೈನ್ ಕೂಡ ತಗೋಬೇಕು. ಅದು ಮೈನಸ್ ಇದ್ದರೆ ಮೈನಸ್ ತಗೋಬೇಕು, ಪ್ಲಸ್ ಇದ್ದರೆ ಪ್ಲಸ್ ತಗೋಬೇಕು. ಸೊ +8 -2 ಎಷ್ಟಿರುತ್ತೆ, +6. ಇದು ನೆಟ್ ಚಾರ್ಜ್. ಈ ನೆಟ್ ಚಾರ್ಜನ್ನು ಈಚೆ ಇಬ್ಬರು ಶೇರ್ ಮಾಡ್ಕೋಬೇಕು. 6/2 = 3 ಕೂಲು, ಇದು 6 ಕೂಲು. ಸೊ ಆಫ್ಟರ್ ಈ ಎ ಬಾಡಿ ಮೇಲೆ ಚಾರ್ಜ್ ಎಷ್ಟಿರುತ್ತಪ್ಪ ಅಂದರೆ +3 ಕೂಲೂಮ್ ಇರುತ್ತೆ. ಬಿ ಬಾಡಿ ಮೇಲೆ ಕೂಡ +3 ಕೂಲೂಮ್ ಇರುತ್ತೆ. ಬಿಫೋರ್ ಕಂಡಕ್ಷನ್, ಆಫ್ಟರ್ ಕಂಡಕ್ಷನ್. ಆಫ್ಟರ್ ಕಂಡಕ್ಷನ್ ಆಲ್ವೇಸ್ ಸೇಮ್ ಕ್ವಾಂಟಿಟಿ ಆಫ್ ಚಾರ್ಜ್, ಸೇಮ್ ಟೈಪ್ ಆಫ್ ಚಾರ್ಜ್. ಸೊ ಆಫ್ಟರ್ ಕಂಡಕ್ಷನ್ both bodies will repel each other. So after conduction, after touching each other, after coming into contact of two bodies having charge, or one body having charge or other body not having charge, anyhow, finally by using this formula we can calculate what are the charges on these bodies. ಹೀಗೆ ಮೂರನೇದಾಗಿ ನಾವು ಇಂಡಕ್ಷನ್ ನೋಡೋಣ. ಇಂಡಕ್ಷನ್, ಸೊ ಇಂಡಕ್ಷನಲ್ಲಿ ಕಾಂಟ್ಯಾಕ್ಟ್ ಇರುವುದಿಲ್ಲ. ಟೂ ಬಾಡೀಸ್ ಮೇ ನಾಟ್ ಕಮ್ ಅಂಡರ್ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್. ಜಸ್ಟ್ ಒನ್ ಬಾಡಿ ಈಸ್ ಬ್ರಾಟ್ ನಿಯರ್ ಟು ಅದರ್ ಬಾಡಿ. ಇನ್ನೊಂದು ಬಾಡಿನಿ, ಒಂದು ಚಾರ್ಜ್ಡ್ ಬಾಡಿಯನ್ನು ಜಸ್ಟ್ ಅನ್ಚಾರ್ಜ್ಡ್ ಬಾಡಿ ಹತ್ತಿರಕ್ಕೆ ಕರ್ಕೊಂಡು ಬರ್ತೀವಿ, ಟಚ್ ಮಾಡೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಏನಾಗುತ್ತೆ, ಇಂಡಕ್ಷನ್. ಸೊ ಒನ್ ಬಾಡಿ ಬ್ರಾಟ್ ನಿಯರ್ ಟು, ಎಸ್, ದಿಸ್ ಬಾಡಿ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜಸ್. ಎ ಅನ್ನೋ ಬಾಡಿ ಎಲ್ಲ ಪಾಸಿಟಿವ್ ಚಾರ್ಜಸ್ ಇದೆ ಈ ಬಾಡಿ ಮೇಲೆ. ದಿಸ್ ಈಸ್ ಎ ಚಾರ್ಜ್ಡ್ ಬಾಡಿ, ಪಾಸಿಟಿವ್ ಚಾರ್ಜಸ್ ಆರ್ ದೇರ್ ಆನ್ ದಿಸ್ ಬಾಡಿ. ಸೊ ಇದು ಅನ್ಚಾರ್ಜ್ಡ್ ಬಾಡಿ. ದಿಸ್ ಬಾಡಿ ಈಸ್ ಅನ್ಚಾರ್ಜ್ಡ್ ಬಾಡಿ. ಸೊ ಬಿ ಈಸ್ ಅನ್ಚಾರ್ಜ್ಡ್ ಬಾಡಿ. ಸೊ ಈ ಅನ್ಚಾರ್ಜ್ಡ್ ಬಾಡಿ, when we brought near an uncharged body, uncharged ಬಾಡಿ ಹತ್ತಿರ ನಾನು ತಗೊಂಡು ಬಂದರೆ ಈ ಚಾರ್ಜ್ಡ್ ಬಾಡಿ ನ್ಯೂಟ್ರಲ್ ಆಗಿರುತ್ತೆ. ಆಲ್ವೇಸ್ ದ ಮೆಟೀರಿಯಲ್ ಬಾಡೀಸ್ ಆರ್ ನ್ಯೂಟ್ರಲ್. ಪಾಸಿಟಿವ್ ಇರೋದಿಲ್ಲ, ನೆಗೆಟಿವ್ ಇರೋದಿಲ್ಲ, ಅನ್ಲೆಸ್ ನಾವು ಚಾರ್ಜಸ್ ಕೊಟ್ಟಿದ್ರೆ, ಇಲ್ಲಾಂದರೆ ಚಾರ್ಜ್ ಇರಲ್ಲ. ಸೊ ಇದರಾಗಿರೋ ಆಟಮ್ಸಲ್ಲಿರೋ ನೆಗೆಟಿವ್ ಚಾರ್ಜ್ ಎಲ್ಲ ಈ ಕಡೆ ಬಂದುಬಿಡುತ್ತೆ, ಪಾಸಿಟಿವ್ ಚಾರ್ಜ್ ಎಲ್ಲ ಈ ಕಡೆ ಬಂದುಬಿಡುತ್ತೆ. ಇದು ಇಂಡಕ್ಷನ್. ಇಫ್ ಐ ಬ್ರಿಂಗ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ನಿಯರ್ ಟು ಎನ್ ಅನ್ಚಾರ್ಜ್ಡ್ ಬಾಡಿ, ದೆನ್ wherever positive charge is there, towards the near surface, negative charges will be induced. ಒಂದು ವೇಳೆ ನಾನು ಈ ಬಾಡಿಯನ್ನು ಇಲ್ಲಿಂದ ತೆಗೆದು ಹಾಕಿದರೆ ಪುನಃ ಈ ಪಾಸಿಟಿವ್ ಚಾರ್ಜಸ್ಸು ನೆಗೆಟಿವ್ ಚಾರ್ಜಸ್ಸು ರೀಮರ್ಜ್ ಆಗಿಬಿಟ್ಟು ನೆಟ್ ಚಾರ್ಜ್ 0 ಆಗುತ್ತೆ. ಇದು ಇಂಡಕ್ಷನಲ್ಲಿ ನಡೆಯುವಂಥದ್ದು. ಸೊ ಇಲ್ಲಿ ಏನು ಈಗ ನೆನ್ಪಿಟ್ಕೋಣ, ಒನ್ ಬಾಡಿ ಈಸ್ ದೇರ್, ಬಾಡಿ ಎ, ಪಾಸಿಟಿವ್ ಚಾರ್ಜಸ್ ಆರ್ ದೇರ್. How many? 1, 2, 3, 4, 5 positive charges are there. If I bring near to a negative uncharged body, ಈ ಚಾರ್ಜಸ್ ಇಲ್ಲ, ಬಾಡಿ ಮೇಲೆ ಚಾರ್ಜಸ್ಸು ಇಲ್ಲ.
ಸೊ ಐ ಬ್ರಾಟ್ ವೆರಿ ನಿಯರ್, ಕಾಂಟ್ಯಾಕ್ಟ್ ಮಾಡಿಲ್ಲ, ಬರೀ ಹತ್ತಿರಕ್ಕೆ ತೊಗೊಂಡು ಬಂದೆ. ಇಮಿಡಿಯೇಟ್ಲಿ 1 2 3 4 5 charges are there, 5 negative charges will induce. This is called induction. Before that there is no charge. After bringing near a charged body, same amount of negative charges created. ನೋಡಿ ಇಲ್ಲಿ ಚಾರ್ಜ್ ಎಷ್ಟಿದೆ, +5 ಕೂಲೂಮ್ -5 ಕೂಲೂಮ್ ಆಫ್ಟರ್ ಇಂಡಕ್ಷನ್. ಸೊ ಇಲ್ಲವೇ ಕೂಡ ನೋಡಿ, ವೆದರ್ ಇಟ್ ಈಸ್ ಎ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ, ಕಂಡಕ್ಷನ್, ಇಂಡಕ್ಷನ್, ಕ್ವಾಂಟಿಟಿ ಆಫ್ ಚಾರ್ಜಸ್ಸು ಎರಡು ಬಾಡೀಸ್ ಮೇಲೆ ಒಂದೇ ಆಗಿರ್ತವೆ, ಬೇರೆ ಬೇರೆ ವ್ಯಾಲ್ಯೂಸು ಇರುವುದಿಲ್ಲ. ಇಲ್ಲಿ 5 ಕೂಲೂಮು, ಇಲ್ಲಿ 5 ಕೂಲೂಮ್. ಬಟ್ ಇಂಡಕ್ಷನಲ್ಲಿ ಆಪೋಸಿಟ್ ಚಾರ್ಜಸ್ ವಿಲ್ ಇಂಡ್ಯೂಸ್. ಸೊ ಇದು ಪ್ಲಸ್ಸು, ಇದು ಮೈನಸ್. ಅನ್ಲೈಕ್ ಚಾರ್ಜಸ್ ರಿಪೆಲ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಹಾಗಾಗಿ ಆಫ್ಟರ್ ಇಂಡಕ್ಷನ್ ಬೋತ್ ಬಾಡೀಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಇದು ಇಂಡಕ್ಷನು, ಕಂಡಕ್ಷನು, ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿಯಲ್ಲಿ ಚಾರ್ಜಸ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ. ಇಲ್ಲಿ ನಾವು ಇಂಡಕ್ಷನ್, ಕಂಡಕ್ಷನ್ ಆದಮೇಲೆ ಪುನಃ ನಾವು ಈ ಕಂಡಕ್ಟರನ್ನು ತಗೋಣ. ಕಂಡಕ್ಟರ್ಸಲ್ಲಿ ಪ್ರತ್ಯೇಕವಾಗಿ ಚಾರ್ಜ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ನೋಡೋಣ. ಕಂಡಕ್ಟರ್ಸ್ ಅಂದರೆ ಏನು, ಇದರಾಗ ಎಲೆಕ್ಟ್ರಾನ್ಸು ಫ್ರೀಯಾಗಿ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಮೂವ್ ಆಗೋಕ್ಕೆ ಫ್ರೀಡಮ್ ಇರುತ್ತೆ. ಎಲೆಕ್ಟ್ರಾನ್ಸ್ಗೆ ಫ್ರೀಯಾಗಿ ಎಲೆಕ್ಟ್ರಾನ್ಸ್ ಮೂವ್ ಹಾಕ್ಕೊಂತ ಇರ್ತವೆ ಇನ್ಸೈಡ್ ಕಂಡಕ್ಟರು. ಸೊ ಇಂಥ ಒಂದು ಕಂಡಕ್ಟರ್ ತಗೊಂಡು ನಾನು ಚಾರ್ಜ್ ಕೊಡ್ತಾಯಿದ್ದೀನಿ. ಐ ಆಮ್ ಗಿವಿಂಗ್ ಚಾರ್ಜ್. ಆ ಚಾರ್ಜ್ ಎಲ್ಲಿ ರಿಸೈಡ್ ಆಗುತ್ತೆ, ಎಲ್ಲಿ ಉಳ್ಕೊಳುತ್ತೆ ಅನ್ನೋದು ಪಾಯಿಂಟು. ನಾನು ಕಂಡಕ್ಟರ್ ತಗೊಂಡಿನಿ. ಕಂಡಕ್ಟರ್ನು ಒಂದು ರಾಡ್, ಇದೇನಪ್ಪ ಅಂತೆ ಕಂಡಕ್ಟಿಂಗ್ ರಾಡ್ ರೂಪದಲ್ಲಿ ಒಂದು ಕಂಡಕ್ಟರನ್ನು ತಗೊಂಡಿದ್ವಿ. ಒಂದು ಐರನ್ ರಾಡ್ ಆಗಿರ್ಬೋದು, ಕಾಪರ್ ರಾಡ್. ಸೊ ಇಫ್ ಐ ಗಿವ್ ಚಾರ್ಜಸ್ ಟು ಕಾಪರ್ ರಾಡ್, ಈ ಚಾರ್ಜಸ್ ಎಲ್ಲವೂ ಕೂಡ ಈ ಥರ ಈ ಕಂಡಕ್ಟರ್ ಸರ್ಫೇಸ್ ಮೇಲೆ ಈ ಸ್ಟ್ರೈಟ್ ಲೈನು ಇದಲ್ವ, ಕಂಡಕ್ಟರ್ಗೆ ಏನಿದೆ, ಲೆಂತ್ ಇದೆ, ಲೆಂತ್ ವೈಸು ಚಾರ್ಜಸ್ ಎಲ್ಲ ಈ ಥರ ಕೂತ್ಕೊಂಡ್ಬಿಡ್ತಾರೆ. ಸೊ ಟೋಟಲ್ ಚಾರ್ಜ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಯಾಕೆ, ಚಾರ್ಜಸ್ ಆರ್ ಸ್ಪ್ರೆಡೆಡ್ ಅಲಾಂಗ್ ಲೆಂತ್ ಆಫ್ ಎ ಕಂಡಕ್ಟರ್. ಯಾವಾಗ ಕಂಡಕ್ಟರ್ನು ರಾಡ್ ರೂಪದಲ್ಲಿ ತಗೊಂಡಾಗ ಈ ಥರ ಡಿಸ್ಟ್ರಿಬ್ಯೂಟ್ ಆಗ್ತಾವೆ ಪಾಸಿಟಿವ್ ಚಾರ್ಜಸ್ಸು. ಆವಾಗ ನಾವು ಟೋಟಲ್ ಚಾರ್ಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ಫಿಸಿಕಲ್ ಕ್ವಾಂಟಿಟಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಸಿಂಬಲ್ ಏನು, ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ ಲ್ಯಾಂಬ್ಡಾ. ಫಾರ್ಮುಲಾ ಏನು, ಚಾರ್ಜ್ ಪರ್ ಲೆಂತ್. ಸೊ ಚಾರ್ಜಿಗೆ SI ಯೂನಿಟ್ ಕೂಲೂಮ್, ಲೆಂತ್ಗೆ ಮೀಟರ್, ಕೂಲೂಮ್ ಪರ್ ಮೀಟರ್, ಅದು SI ಯೂನಿಟು. ಒಂದು ವೇಳೆ ನಾನು ಈ ಕಂಡಕ್ಟರನ್ನು ಒಂದು ಶೀಟ್ ಥರ ತಗೊಂಡಿದ್ದೀನಿ. ಈ ಶೀಟ್ಗೆ ಥಿಕ್ನೆಸ್ಸು ವೆರಿ ವೆರಿ ಲೆಸ್ ಇರುತ್ತೆ. ಥಿಕ್ನೆಸ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ಏರಿಯಾ. ಇದೇನಪ್ಪ ಅಂದರೆ ಕಂಡಕ್ಟಿಂಗ್ ಲ್ಯಾಮಿನಾ. ಲ್ಯಾಮಿನಾ ಅಂದರೆ ಒಂದು ಮೆಟಲ್ ಶೀಟು. ಈ ಮೆಟಲ್ ಶೀಟ್ಗೆ ಥಿಕ್ನೆಸ್ ಕಡಿಮೆ ಇರುತ್ತೆ, ಏರಿಯಾ ಜಾಸ್ತಿ ಇರುತ್ತೆ. ಈ ಮೆಟಲ್ ಶೀಟ್ಗೆ ನಾನು ಚಾರ್ಜನ್ನು ಸಪ್ಲೈ ಮಾಡಿದ್ರೆ ಈ ಚಾರ್ಜ್ ಎಲ್ಲವೂ ಕೂಡ ಈ ಏರಿಯಾ ಮೇಲೆ ಸ್ಪ್ರೆಡ್ ಆಗುತ್ತೆ, ಈ ಥರ ಸ್ಪ್ರೆಡ್ ಆಗುತ್ತೆ. ಸೊ ನೆಟ್ ಚಾರ್ಜ್ ಎಷ್ಟಿದೆ, ಹೌ ಮಚ್ ಚಾರ್ಜ್ ಈಸ್ ದೇರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಏರಿಯಲ್ ಚಾರ್ಜ್ ಡೆನ್ಸಿಟಿ, ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆ, ಏರಿಯಲ್ ಚಾರ್ಜ್ ಡೆನ್ಸಿಟಿ. ಏರಿಯಲ್ ಚಾರ್ಜ್ ಡೆನ್ಸಿಟಿ ಸಿಂಬಲ್ ಸಿಗ್ಮಾ. ಫಾರ್ಮುಲಾ ಚಾರ್ಜ್ ಪರ್ ಏರಿಯಾ, SI ಯೂನಿಟ್ ಕೂಲೂಮ್ ಪರ್ ಮೀಟರ್ ಸ್ಕ್ವೇರ್. ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ವೇಳೆ ಇದು 1 ಡೈಮೆನ್ಷನಲ್ ಫಾರ್ಮುಲಾ, 1 ಡೈಮೆನ್ಷನಲ್ ಬಾಡಿ, 2 ಡೈಮೆನ್ಷನಲ್ ಬಾಡಿ, 3 ಡೈಮೆನ್ಷನಲ್ ಬಾಡಿ ತಗೋಣ. ಒಂದು ಸ್ಪಿಯರ್ ತಗೊಂಡ, ಏನಿದು ಕಂಡಕ್ಟಿಂಗ್
ಸ್ಪಿಯರ್, ಕಂಡಕ್ಟಿಂಗ್ ಸ್ಪಿಯರ್ ತಗೊಂಡು ಐ ಹ್ಯಾವ್ ಸಪ್ಲೈಡ್ ಚಾರ್ಜ್. I have supplied charge. So when I supplied charge to a conducting sphere, in conductor, electrons freely can move. Positive charge, like charges, they repel each other. Due to repulsion, all the charges will repel and they will spread on the surface of the ಕಂಡಕ್ಟಿಂಗ್ ಬಾಡಿ. ಎಲ್ಲವೂ ಕೂಡ ರಿಪಲ್ಷನ್ ಅನ್ನೋ ಒಂದು ಕಾರಣದಿಂದ ಮಧ್ಯದಲ್ಲಿ ಕಂಡಕ್ಟರ್ ಬಾಡಿ ಒಳಗಡೆಗೆ ಚಾರ್ಜ್ ಇರುವುದಿಲ್ಲ. ಎಲ್ಲ ಚಾರ್ಜ್ ರಿಪೆಲ್ ಆಗಿ ಆನ್ ದ ಸರ್ಫೇಸ್ ಆಫ್ ಎ ಬಾಡಿ ಉಳ್ಕೊಂಡು ಬಿಡ್ತಾವೆ. ಸೊ ಆಲ್ ದ ಚಾರ್ಜಸ್ ವಿಲ್ ರಿಸೈಡ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟಿಂಗ್ ಬಾಡಿ. ಸೊ ಇಲ್ಲಿ ಸರ್ಫೇಸ್ ಮೇಲೆ, ಇಲ್ಲಿ ಸರ್ಫೇಸ್ ಮೇಲೆ, ಇಲ್ಲಿವೇ ಕೂಡ ಸರ್ಫೇಸ್ ಮೇಲೆ. ಇನ್ಸೈಡು ದೇರ್ ಇಸ್ ನೋ ಚಾರ್ಜಸ್ ಇಲ್ಲ. ಅದಕ್ಕಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0. ಚಾರ್ಜಸ್ ಅದಾವೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಬಾಡಿ ಈಸ್ ನಾಟ್ ಈಕ್ವಲ್ ಟು 0. ಇದು ಕಂಡಕ್ಟರ್ಸ್ಗೆ ಸಂಬಂಧಪಟ್ಟಿದಂಥ ಟರ್ಮಿನಾಲಜಿ. ಈ ಥರ ಮಾಡ್ಕೊತೇವೆ. ಒಂದು ವೇಳೆ ನಾನ್ ಕಂಡಕ್ಟರ್ ಆದರೆ, ಕಂಡಕ್ಟರ್ಸ್ ಅಂದ್ರೇನು? ಮೆಟಲ್ಸ್. Conductors means metals. In all metals this will happen. Non-conductor, insulator ಆದರೆ ಅದು ನೋಡೋಣ. Insulator means non-metal. ಸೊ ಗ್ಲಾಸು, ಆ್ಯಂಬರು, ಪ್ಲಾಸ್ಟಿಕ್ಕು ಈ ಥರ ನಾನ್ ಮೆಟಲ್ ತಗೊಂಡಿದ್ರೆ, ಸೊ ಒಂದು ಗ್ಲಾಸ್ ರಾಡ್ ತಗೊಂಡಿದ್ದೀನಿ, ಅದಕ್ಕೆ ಚಾರ್ಜ್ ಕೊಟ್ಟೆ. ಸೊ ವೆನ್ ಐ ಗಿವ್ ಚಾರ್ಜ್, ಇಫ್ ಐ ಟೇಕ್ ಎ ಇನ್ಸುಲೇಟರ್ ಆ್ಯಂಡ್ ಗಿವೆನ್ ಎ ಚಾರ್ಜ್ ವಿಲ್ ರಿಸೈಡ್ ಓನ್ಲಿ ಇನ್ಸೈಡ್ ಲೈಕ್ ದಿಸ್. ಇನ್ಸೈಡ್ ಔಟ್ಸೈಡ್ ಎಲ್ಲ ಕಡೆ ಇರುತ್ತೆ ಚಾರ್ಜ್. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕಂಡಕ್ಟರ್, ಈಗ ಲ್ಯಾಮಿನಾ ತೊಗೊಂಡ್ರೆ ಇದೇ ಥರ ಏರಿಯಲ್ ಚಾರ್ಜ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವೇಳೆ ಸೊ ಫಸ್ಟ್ 2 ಇದರಲ್ಲಿ ಏನು ಚೇಂಜ್ ಇಲ್ಲ. ಫಸ್ಟ್ 2 ಕ್ಯಾಲ್ಕುಲೇಷನ್ಸಲ್ಲಿ ಏನು ಚೇಂಜ್ ಇಲ್ಲ. ಈಗ ನಾನು ನಾನ್ ಕಂಡಕ್ಟಿಂಗ್ ಸ್ಪಿಯರ್ ತಗೊಂಡಿದ್ದೆ. ಸೊ ಸ್ಪಿಯರ್ ಈಸ್ ಎ 3-dimensional ಸ್ಪೇಸ್, 3-dimensional ಬಾಡಿ, ನಾನ್ ಕಂಡಕ್ಟಿಂಗ್ ಸ್ಪಿಯರ್. So I have given a charge. So I given charge. Electrons cannot move here and there. Repulsion ಇರುತ್ತೆ, ಬಟ್ ದೇ ಕೆನಾಟ್ ಮೂವ್ ಆಗಲಿಕ್ಕೆ ಅವಕಾಶ ಇಲ್ಲ. ಈವನ್ ದೋ ರಿಪಲ್ಷನ್ ದೇ ಆರ್ ಫೀಲಿಂಗ್, ದೇ ವಿಲ್ ಸಿಟ್ ದೇರ್ ಓನ್ಲಿ. ಸೊ ಇನ್ಸೈಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ಗೆ ಇನ್ಸೈಡ್ ಚಾರ್ಜ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0. ಔಟ್ಸೈಡು ಇರುತ್ತೆ ಚಾರ್ಜ್. ಸೊ ಔಟ್ಸೈಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು ಚಾರ್ಜ್, ಇದು 3-dimensional ಬಾಡಿ, ವಾಲ್ಯೂಮ್. ಈ ವಾಲ್ಯೂಮಲ್ಲಿ ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಚಾರ್ಜ್ ಇದೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಸಿಂಬಲು ರೋ, ಫಾರ್ಮುಲಾ ಚಾರ್ಜ್ ಬೈ ವಾಲ್ಯೂಮ್. ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಕೇವಲವು ನಾವು ಇನ್ಸುಲೇಟೆಡ್ ನಾನ್ ಕಂಡಕ್ಟಿಂಗ್ ಬಾಡೀಸ್ಗೆ ಇನ್ಸೈಡ್ನೂ ಚಾರ್ಜ್ ಇರುತ್ತೆ. ಹಾಗಾಗಿ ಚಾರ್ಜ್ ಕ್ಯಾಲ್ಕುಲೇಷನ್ಸಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅನ್ನೋದು ಬರುತ್ತೆ. ಮೆಟಲ್ಸ್ಗೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇರುವುದಿಲ್ಲ. ಯಾಕೆ? ಚಾರ್ಜಸ್ಸು ಇನ್ಸೈಡ್ ದ ಕಂಡಕ್ಟರ್, ದೇ ನೆವರ್ ರಿಸೈಡ್. ಈ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು. ಇವೆಲ್ಲ ಒಂದು ರಾಡು, ಒಂದು ಲ್ಯಾಮಿನಾ, ಒಂದು ಸ್ಪಿಯರು, ಸ್ವಲ್ಪ ಈ ಶೇಪ್ಸ್ ಎಲ್ಲ ರೆಗ್ಯುಲರ್ ಶೇಪ್ ಆಗಿದೆ. ಇರ್ರೆಗ್ಯುಲರ್ ಶೇಪ್ ಆಫ್ ಕಂಡಕ್ಟರ್ ತಗೊಂಡ್ರೆ ಏನಾಗುತ್ತೆ ಅದು ನೋಡೋಣ. ಒಂದು ವೇಳೆ ಕಂಡಕ್ಟರು ಶೇಪ್ ಇಲ್ಲ, ಇರ್ರೆಗ್ಯುಲರ್ ಶೇಪ್ ಇದೆ ಅಂತ, ಇಂಥ ಒಂದು ಶೇಪ್ ಇದೆ, ಈ ಕಡೆ ಒಂದು, ಈ ಕಡೆ ಹಿಂದೆ, ಈ ಥರ ಒಂದು ಶೇಪ್ ಇರೋ ಒಂದು ಕಂಡಕ್ಟರ್ ತಗೊಂಡಿದ್ದೀನಿ. ಇದಕ್ಕೆ ಚಾರ್ಜ್ ಕೊಟ್ಟಿದ್ವಿ. ಆವಾಗ ಚಾರ್ಜ್ ಈ ಥರ ಇರುತ್ತೆ ಅಪ್ಪ ಅಂದರೆ ನೋಡಿ, ಈ ಸರ್ಫೇಸನ್ನು ನಾವು ಒಂದು ಚಿಕ್ಕ ಸ್ಪಿಯರಲ್ಲಿ ಭಾಗ ತಗೊಂಡ್ರೆ ಈ ಸ್ಪಿಯರ್ ರೇಡಿಯಸ್ಸು R1 ಇರುತ್ತೆ.
ಎನಿ ಕರ್ವ್ಡ್ ಸರ್ಫೇಸ್ ಕ್ಯಾನ್ ಬಿ ಟೇಕೆನ್ ಆಸ್ ಎ ಪಾರ್ಟ್ ಆಫ್ ಎ ಸರ್ಕಿಲ್. ಇಲ್ಲಿ ಒಂದು ಕರ್ವ್ಡ್ ಪಾತ್ ಇದೆ. ಈ ಕರ್ವ್ಡ್ ಸರ್ಫೇಸು ನಾವು ಒಂದು ಸ್ಪಿಯರಲ್ಲಿ ಒಂದು ಪಾರ್ಟ್ ಆಗಿ ತಗೊಂಡ್ರೆ ಇಲ್ಲಿ ರೇಡಿಯಸ್ಸು R2 ಇದೆ, ರೈಟ್. ಈ ರೇಡಿಯಸ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಂಥ ಕಂಡಕ್ಟಿಂಗ್ ಇರ್ರೆಗ್ಯುಲರ್ ಕಂಡಕ್ಟಿಂಗ್ ಬಾಡಿ, ಇರ್ರೆಗ್ಯುಲರ್ ಕಂಡಕ್ಟರ್. ಸೊ ಇರ್ರೆಗ್ಯುಲರ್ ಕಂಡಕ್ಟರ್ ಬಾಡಿಗೆ ನಾವು ಈಗ ಚಾರ್ಜ್ ಕೊಟ್ಟಿದ್ರೆ ವೇರ್ ದ ಚಾರ್ಜಸ್ ರಿಸೈಡ್ ಅಂತ. ಈ ಚಾರ್ಜಸ್ ಎಲ್ಲವೂ ಕೂಡ ನೋಡಿ, ಇಲ್ಲಿ R1 ಈಸ್ ಲೆಸ್, R2 ಈಸ್ ಗ್ರೇಟರ್. ಸೊ ಎಲ್ಲಿ ರೇಡಿಯಸ್ ಆಫ್ ಕರ್ವೇಚರು ಕಡಿಮೆ ಇರುತ್ತೋ ಅಲ್ಲಿ ಚಾರ್ಜಸ್ಸು ಭಾಳ ಉಳ್ಕೊಂಡ್ಬಿಡ್ತಾರೆ. ಎಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಕಡಿಮೆ ಇರುತ್ತೋ ಅಲ್ಲಿ ಚಾರ್ಜಸ್ಸು ಕಡಿಮೆಯಾಗಿ ಇರುತ್ತೆ. ಸೊ ಲೈಕ್ ದಿಸ್ ಚಾರ್ಜಸ್ ವಿಲ್ ಡಿಸ್ಟ್ರಿಬ್ಯೂಟ್. ಅಂದರೆ ಏನು, ರೇಡಿಯಸ್ ಆಫ್ ಕರ್ವೇಚರು ಕಡಿಮೆ ಇದ್ದರೆ ಜಾಸ್ತಿ ಚಾರ್ಜ್ ಉಳ್ಕೊಡುತ್ತೆ. ರೇಡಿಯಸ್ ಆಫ್ ಕರ್ವೇಚರು ಬಿಗ್ ವ್ಯಾಲ್ಯೂ ಆದರೆ ಲೆಸ್ ಚಾರ್ಜ್ ಅನ್ನೋದು ಅಲ್ಲಿ ಸ್ಪ್ರೆಡ್ ಆಗುತ್ತೆ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ಹಾಗಾಗಿ ಇಲ್ಲಿ ನಾವು ಸರ್ಫೇಸ್ ಮೇಲೆಲ್ಲ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ತಾನೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ಕರ್ವೇಚರ್. ಇದೇನಪ್ಪ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್. So surface charge density on irregular bodies inversely proportional to radius of curvature. This is the property of charge, how it is spreading. This property will make use to safeguard ourselves from the lightning. ಈ ಮಿಂಚು ಬರುತ್ತೆ ಮಳೆಗಾಲದಲ್ಲಿ, ಅದರಿಂದ ನಾವು ಈ ಲೈಟ್ನಿಂಗನ್ನು ಏನಾದರೂ ಒಂದು ಸ್ಕೈ ಸ್ಕ್ರಾಪರ್ ಮೇಲೆ, ಒಂದು ಬಿಲ್ಡಿಂಗ್ ಮೇಲೆ ಇದು ಬಿದ್ದಿದ್ರೆ ಏನಾಗುತ್ತೆ, ಈ ಬಿಕಾಸ್ ಆಫ್ ದಿಸ್ ಲೈಟ್ನಿಂಗ್ ಎಲ್ಲ ಫೈರ್ ಬಂದುಬಿಡುತ್ತೆ. ಅದಕ್ಕಾಗಿ ನಾವು ಸೇಫ್ ಗಾರ್ಡ್ ಮಾಡೋಕ್ಕೆ ನೀವು ನೋಡಬಹುದು, ಇಲ್ಲಿ ಸ್ಕೈ ಸ್ಕ್ರಾಪರ್ಸು, ಇಲ್ಲ ನಿಮ್ಮ ಊರಲ್ಲಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಇಲ್ಲ ಅಂದರೆ 100% ಪೊಲೀಸ್ ಸ್ಟೇಷನ್ ನೋಡಿದ್ರೆ, ಪೊಲೀಸ್ ಸ್ಟೇಷನ್ನು ಬಿಲ್ಡಿಂಗ್ ಮೇಲೆ ನೋಡ್ರಿ ಒಂದು ಮಾಸ್ಟ್ ಇರುತ್ತೆ ನೋಡಿ. ಇದೊಂದು ಸ್ಕೈ ಸ್ಕ್ರಾಪರ್ ಅಂತ ತಗೋಣ, ದೊಡ್ಡ ಅರಮನೆ. ಸೊ ದಿಸ್ ಇಸ್ ಲೈಟ್ನಿಂಗ್. ಸೊ ಮಳೆಗಾಲದಲ್ಲಿ ಲೈಟ್ನಿಂಗ್ ಬಂದಾಗ ಇಫ್ ಲೈಟ್ನಿಂಗ್ ಫಾಲ್ಸ್ ಆನ್ ದಿಸ್ ಒನ್, ಸಿ ಅದು ನೋಡುತ್ತೆ ಮೇಲೆಯಿಂದ. ಫ್ರಮ್ ದ ಕ್ಲೌಡ್ಸ್ ಚಾರ್ಜ್ ವಿಲ್ ಸಿ ವೇರ್ ಐ ಕ್ಯಾನ್ ಗೋ, ಎಲ್ಲಿ ಹೋಗೋಣ ಅಂತ ನೋಡಿ. ಎಲ್ಲಿ ಹೋಗುತ್ತೆ ಅದು ಚಾರ್ಜು, ರೇಡಿಯಸ್ ಆಫ್ ಕರ್ವೇಚರ್ ಎಲ್ಲಿ ಲೆಸ್ ಇರುತ್ತೋ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಪ್ಲೇ ಗ್ರೌಂಡು, ರೇಡಿಯಸ್ ಆಫ್ ಕರ್ವೇಚರ್ ತುಂಬ ಜಾಸ್ತಿ. ಇದು ನೋಡಿ ಟಾಪ್ ಆಫ್ ಎ ಬಿಲ್ಡಿಂಗ್, ರೇಡಿಯಸ್ ಆಫ್ ಕರ್ವೇಚರು ಕಡಿಮೆ. ಹಾಗಾಗಿ ಈ ಲೈಟಿಂಗ್ ಬಂದು ಈ ಬಿಲ್ಡಿಂಗ್ ಮೇಲೆ ಬೀಳುತ್ತೆ. ಸೊ ಆಲ್ ದ ಬಿಲ್ಡಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ದೇ ವಿಲ್ ಗೆಟ್ ಫೈರ್. ಆಗ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಅದರಿಂದ ನಾವು ಇದು ಮಾಡ್ಕೊಳಕ್ಕೆ, ಸೇಫ್ ಗಾರ್ಡ್ ಮಾಡೋಕ್ಕೆ ಏನಾಗುತ್ತೆ, ಈ ಪೊಲೀಸ್ ಸ್ಟೇಷನ್ ಮೇಲೆ ನೋಡಿ 100% ಈ ಥರ ಒಂದು ದೊಡ್ಡ ಮಾಸ್ಟ್, ಒಂದು ಪೋಲು ಹಾಕಿರ್ತಾರೆ, ಆ ಬಿಲ್ಡಿಂಗ್ ಮೇಲೆ ನೋಡಬೇಕು. ಈ ಥರ ಈ ಒಂದು ಕಾಪರ್ ರಾಡ್ಗೆ ಕಾಪರ್ ಅಂಬ್ರಿಲ್ಲಾ ಅಂತ, ಕಾಪರ್ ಅಂಬ್ರಿಲ್ಲಾ ಇರುತ್ತೆ. ಇದು ಈ ಮಿಂಚು ಬಂದಿತ್ತು. ಇಲ್ಲಿ ನೋಡಿದ್ರೆ ಈ ಸರ್ಫೇಸ್ ಆಫ್ ಇದು ಏನಂತಾರೆ, ಪ್ಲೇ ಗ್ರೌಂಡು ರೇಡಿಯಸ್ ಆಫ್ ಕರ್ವೇಚರು, ಈ ಬಿಲ್ಡಿಂಗ್ ರೇಡಿಯಸ್ ಆಫ್ ಕರ್ವೇಚರ್ಗಿಂತ ಈ ಸ್ಮಾಲ್ ಕಾಪರ್ ಅಂಬ್ರಿಲ್ಲಾ ರೇಡಿಯಸ್ ಆಫ್ ಕರ್ವೇಚರು ಕಡಿಮೆ. ರೇಡಿಯಸ್ ಆಫ್ ಕರ್ವೇಚರ್ ಕಡಿಮೆ ಇದ್ದರೆ ಚಾರ್ಜ್ ಅಲ್ಲಿಗೆ. ಸೊ ಈ ಮಿಂಚು ಹೋಗಿ ಸೊ ಲೈಟಿಂಗ್ ವಿಲ್ ಫಾಲ್ ಆನ್ ಇಟ್. ಲೈಟಿಂಗಲ್ಲಿ ಏನಿರುತ್ತೆ, ಲಾರ್ಜ್ ಕ್ವಾಂಟಿಟಿ ಆಫ್ ಚಾರ್ಜ್ ಇರುತ್ತೆ. ಈ ಒಂದು ರಾಡನ್ನು, ಮೆಟಲ್ ರಾಡನ್ನು ನಾವು ಈ ಥರ ಅರ್ಥಕ್ಕೆ ಕನೆಕ್ಟ್ ಮಾಡಿರ್ತೀವಿ, ಇದು ಅರ್ಥಿಂಗ್ ಅಂತಾರೆ. ಸೊ ಈ ಬಂದಂಥ ಈ ಚಾರ್ಜ್ ಎಲ್ಲವೂ ಕೂಡ ಅರ್ಥಕ್ಕೆ ಹೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಸ್ಕೈ ಸ್ಕ್ರಾಪರ್ಸು, ಪೊಲೀಸ್ ಸ್ಟೇಷನ್ಸು, ವೆರಿ ಇಂಪಾರ್ಟೆಂಟ್ ಬಿಲ್ಡಿಂಗ್ಸು, ಈ ಥರ ನಾವು ಸೇಫ್ ಗಾರ್ಡ್ ಮಾಡ್ಕೋಬೋದು. ಇದು ಚಾರ್ಜ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಅವರ್ ಡಿಸ್ಕಷನ್ ಈಸ್ ಪ್ರಾಪರ್ಟೀಸ್ ಆಫ್ ಚಾರ್ಜ್.
ಫಸ್ಟ್ ಪ್ರಾಪರ್ಟಿ quantization. What is quantization? Any physical quantity and value in steps, in constant steps, it is increasing or decreasing. That is called quantization. So how this quantization property came in electron? We know charge. How this quantization property of charge came to it. See, charging means giving electron or removing electron from the material surface. So here, if I want to charge a body, I have to give an electron to a body. So I will take a body, conducting sphere, already we have discussed. I have given a charge. I have given a charge means I have given one electron to that body. So if I give one electron, how much charge develops on it? 1 into electron charge. ಎಷ್ಟದು? 1 into 1.6 into 10 to the power of minus 19 ಕೂಲೂಮ್ ಚಾರ್ಜ್. ಅಂದರೆ ನಾನೀಗ ಆ ಬಾಡಿಗೆ 1 into 1.6 into 10 to the power of minus 19 ಕೂಲೂಮ್ಸ್ ಆಫ್ ಚಾರ್ಜ್ ಕೊಟ್ಟಿದ್ದೀನಿ ಅಂತ ಅರ್ಥ. ಒಂದು ಎಲೆಕ್ಟ್ರಾನ್ ನಾನು ಸಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಗಿಂತ ಕಡಿಮೆ ಚಾರ್ಜ್ ನನ್ನ ಹತ್ರ ಇಲ್ಲ, ಹಾಗಾಗಿ ಇನ್ನೊಂದು ಎಲೆಕ್ಟ್ರಾನ್ ಕೊಡ್ತೀನಿ. ಈಗ ಚಾರ್ಜ್ ಇನ್ಕ್ರೀಸ್ ಮಾಡಬೇಕಾದ್ರೆ ಐ ವಿಲ್ ಗಿವ್ ಒನ್ ಮೋರ್ ಎಲೆಕ್ಟ್ರಾನ್ ಕೊಟ್ಟಾಗ ಆವಾಗ ಚಾರ್ಜ್, ಇದು ಟೋಟಲ್ ಚಾರ್ಜ್ ಅಂತ ಕ್ಯಾಪಿಟಲ್ ಕ್ಯೂ ಅಂತ ಇಟ್ಕೊತೀನಿ. ಎಷ್ಟಿರುತ್ತೆ ಚಾರ್ಜ್? 2 ಎಲೆಕ್ಟ್ರಾನ್ಸ್ ಇದ್ದಾವೆ, 2 ಎಲೆಕ್ಟ್ರಾನ್ ಚಾರ್ಜ್ ಅಂದರೆ 2 into 1.6 into 10 to the power of minus 19 ಕೂಲೂಮ್ ಚಾರ್ಜ್ ಈಗ ಬಾಡಿಗೆ ಬಂದಿದೆ. ಇನ್ನೂ ಚಾರ್ಜ್ ಕೊಡಬೇಕು ಅಂದಾಗ ಇನ್ನೊಂದು ಎಲೆಕ್ಟ್ರಾನ್ ನಾನು ಸಪ್ಲೈ ಮಾಡ್ತೀನಿ. ಆವಾಗ ಎಷ್ಟು ಚಾರ್ಜ್ ಇದೆ? ಅದು 3 into 10 to the power of 3 into ಎಲೆಕ್ಟ್ರಾನ್. ಸೊ 3 ಎಲೆಕ್ಟ್ರಾನ್ಸ್ ಅಂದರೆ 1.3 into 1.6 into 10 to the power of minus 19 ಕೂಲೂಮ್ಸ್ ಅಂತ ಚಾರ್ಜ್. ಈಗ ಈ ವ್ಯಾಲ್ಯೂಸ್ಗೆ ಮಿಡಲಲ್ಲಿರೋ ವ್ಯಾಲ್ಯೂ ಅಷ್ಟು ಚಾರ್ಜ್ ಕೊಡೋದಕ್ಕೆ ಆಗೋದಿಲ್ಲ. ಒಂದು ಸ್ಟೆಪ್ ಎಲೆಕ್ಟ್ರಾನ್ ಚಾರ್ಜ್ ಸ್ಟೆಪ್ಸಲ್ಲಿ ಇನ್ಕ್ರೀಸ್ ಮಾಡಬೇಕು, ಚಾರ್ಜ್ ರಿಮೂವ್ ಮಾಡಿದ್ರೆ ಅದೇ ಸ್ಟೆಪ್ಸಲ್ಲಿ ಡೌನ್ ಆಗುತ್ತೆ. ಇದನ್ನು ನಾವು ಕ್ವಾಂಟೈಸೇಷನ್. ಒಂದು ವೇಳೆ ನಾನು ಕ್ಯಾಪಿಟಲ್ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನಾನು ನೀಡಿದ್ದೀನಿ ಅಂದ್ಕೊಂಡಿದ್ದೆ ಬಾಡಿಗೆ. ಇಫ್ ಐ ಸಪ್ಲೈ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಆವಾಗ ಚಾರ್ಜ್ ಎಷ್ಟಾಗುತ್ತೆ? ಕ್ಯೂ, ಚಾರ್ಜ್ ಆನ್ ದಿಸ್ ಬಾಡಿ ಈಸ್ ಈಕ್ವಲ್ ಟು ಎನ್ ನಂಬರ್ ಇಂಟು ಎಲೆಕ್ಟ್ರಾನ್ ಚಾರ್ಜ್ ಆಗುತ್ತೆ. ಇದನ್ನೇ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಇಲ್ಲಿ ಈ ಪ್ಲೇಸಲ್ಲಿ ನಾವು ಇಲ್ಲಿ ಕ್ಯೂ ಅಂತಲೂ ಬರ್ಕೋಬೋದು. ಓಕೆ, ಕ್ಯೂ ಅಂತ ಚಾರ್ಜ್. ಎಷ್ಟು ಆ ಚಾರ್ಜ್? ಈಗ ಬೇಸಿಕ್ ಚಾರ್ಜ್ ತೊಗೊಂಡಿದ್ದೀನಿ, ಅದಕ್ಕೆ ಎನ್ ಇ ಅಂತ ಬಂದಿದೆ. ಇ ಇಸ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್. ಇದು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ. ಇದು ಯಾವ ಥರ ಯೂಸ್ ಆಗುತ್ತೆ? ಸಪೋಸ್ ಫಾರ್ ಎಕ್ಸಾಂಪಲ್, ಒಂದು ಬಾಡಿಗೆ ನಾನು 1 ಕೂಲೂಮ್ ಆಫ್ ಚಾರ್ಜ್ ಸಪ್ಲೈ ಮಾಡಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕೊಡಬೇಕು ನಾನು ನೋಡೋಣ. ಸೊ ಕ್ಯೂ ಈಸ್ ಈಕ್ವಲ್ ಟು 1 ಕೂಲೂಮ್ ಕೊಡಬೇಕು ನಾನು. ಆವಾಗ ಎಲೆಕ್ಟ್ರಾನ್ ಚಾರ್ಜ್ ನನಗೆ ಗೊತ್ತು, 1.6 into 10 to the power of minus 19 ಕೂಲೂಮ್ಸ್ ಆಫ್ ನೆಗೆಟಿವ್ ಚಾರ್ಜ್. ಅದು ಎಷ್ಟು ಎಲೆಕ್ಟ್ರಾನ್ಸ್ ನಾನು ಆ ಬಾಡಿಗೆ ಸಪ್ಲೈ ಮಾಡಿದ್ರೆ 1 ಕೂಲೂಮ್ ಚಾರ್ಜ್ ಅನ್ನೋ ಚಾರ್ಜ್ ಅದು ಅದ್ರ ಮೇಲೆ ಡೆವಲಪ್ ಆಗುತ್ತೆ ನೋಡೋಣ. n is equal to number of electrons. See, n is equal to q by e. ಎಷ್ಟು ಚಾರ್ಜ್ ನಾನು 1 ಕೂಲೂಮ್ ಚಾರ್ಜ್ ಮಾಡಬೇಕು. 1 ಕೂಲೂಮ್ ಚಾರ್ಜ್ ನನಗೆ ಬೇಕಾದಾಗ ಎಷ್ಟು ಎಲೆಕ್ಟ್ರಾನ್ಸ್ ನಾನು ಸಪ್ಲೈ ಮಾಡಬೇಕು? ಇಲ್ಲಿ 1.6 into 10 to the power of minus 19. ಇದು ಬಂದುಬಿಟ್ಟು 6.68 into 10 to the power of 18 ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನಾನು ಸಪ್ಲೈ ಮಾಡಿದ್ರೆ ಒಂದು ಬಾಡಿಗೆ, ಆ ಬಾಡಿ ಕ್ಯಾನ್ ಅಕ್ವೈರ್ 1 ಕೂಲೂಮ್ ಆಫ್ ಚಾರ್ಜ್. ಆವಾಗ ಬಾಡಿಗೆ 1 ಕೂಲೂಮ್ ಆಫ್ ಚಾರ್ಜ್ ಅನ್ನೋದು ಬರುತ್ತೆ. ಸೊ ಈ ಥರ ಇದನ್ನು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಇನ್ ಬಿಟ್ವೀನ್ ಚಾರ್ಜಸ್ ವಿ ಕೆನಾಟ್ ಗೆಟ್. ಇನ್ ಬಿಟ್ವೀನ್ ಇರೋ ಚಾರ್ಜಸ್ ನಾವು ಪಡೆಯೋದಕ್ಕೆ ಆಗೋದಿಲ್ಲ. ಆ ಸ್ಟೆಪ್ಸಲ್ಲಿ ಎಲೆಕ್ಟ್ರಾನ್ ಚಾರ್ಜ್ ಸ್ಟೆಪ್ಸಲ್ಲಿ 1.6 into 10 to the power of minus 19. ಇಲ್ಲಿ 2 into 1.6 ಅಂದರೆ ಇದು ಇಲ್ಲಿ
3.2. ಸೊ 1.6 ಆದಮೇಲೆ 3.2 ಇಂಟು 10⁻⁻19. ಈ ಮಧ್ಯದಲ್ಲಿರೋ 3 ಕೂಲಮ್ಸ್ ಆಫ್ ಚಾರ್ಜ್ ಬೇಕಾದರೆ ನಮಗೆ ಸಿಗೋದಿಲ್ಲ. ಈ ಥರ ನಾವು ಒಂದು ಸ್ಟೆಪ್ಸಲ್ಲಿ ಚಾರ್ಜ್ ಮಾಡ್ತೀವಿ ಬಾಡಿನಿ, ಸ್ಟೆಪ್ಸಲ್ಲಿ ಚಾರ್ಜ್ ಕಡಿಮೆ ಮಾಡ್ಕೊತಾ ಇರ್ತೀವಿ. ಇದನ್ನು ಕ್ವಾಂಟೈಸೇಷನ್ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತ. ನೆಕ್ಸ್ಟ್ ಪ್ರಾಪರ್ಟಿ ಇನ್ವೇರಿಯಂಟ್. ಇನ್ವೇರಿಯಂಟ್ ಮೀನ್ಸ್ ಒಂದು ಚಾರ್ಜ್ಡ್ ಬಾಡಿ, ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ದೀವಿ, ಚಾರ್ಜ್ಡ್ ಬಾಡಿ ಎಷ್ಟು ಫಾಸ್ಟಾಗಿ ಚಲಿಸಿದ್ವೇ ಕೂಡ ಆ ಬಾಡಿ ಮೇಲೆ ಇರೋ ಚಾರ್ಜ್ ಕ್ವಾಂಟಿಟಿ ಚೇಂಜ್ ಆಗಲ್ಲ. ನಾವು ಥಿಯರಿ ಆಫ್ ರಿಲೇಟಿವಿಟಿದಲ್ಲಿ ಬಾಡಿ ಮಾಸ್ ಆಗಲಿ, ಆಮೇಲೆ ಸೊ ಎಷ್ಟು ಫಾಸ್ಟಾಗಿ ಬಾಡಿ ಹೋದರೆ ಮಾಸ್ ಅನ್ನೋದು ಚೇಂಜ್ ಆಗುತ್ತೆ. ರೆಸ್ಟ್ ಮಾಸ್ ಬೇರೆ ಇರುತ್ತೆ, ಆಮೇಲೆ ವೆಲಾಸಿಟಿಯಿಂದ ಚಲಿಸುವಾಗ ಆ ವೆಲಾಸಿಟಿ ಮಾಸ್ ಬೇರೆ ಇರುತ್ತೆ. ಹಾಗಾಗಿ ಆ ಥರ ಮಾಸ್ ಥರ ಇದು ವೆಲಾಸಿಟಿ ಮೇಲೆ ಡಿಪೆಂಡ್ ಆಗುವುದಿಲ್ಲ. ಇದು ಇನ್ವೇರಿಯನ್ಸ್. ವಾಟ್ ಎವರ್ ದ ಫಾಸ್ಟ್ ದ ಚಾರ್ಜ್ಡ್ ಬಾಡಿ ಮೂವ್ಸ್, ದೆನ್ ದ ಕ್ವಾಂಟಿಟಿ ಆಫ್ ಚಾರ್ಜ್ ನೆವರ್ ಚೇಂಜಸ್. ದಿಸ್ ಈಸ್ ಕಾಲ್ಡ್ ಇನ್ವೇರಿಯನ್ಸ್. ಸೊ ಥರ್ಡ್ ಪ್ರಾಪರ್ಟಿ ಬಂದುಬಿಟ್ಟು ಇದಕ್ಕೆ ಆಡಿಟಿವ್. ಈಗ ಚಾರ್ಜ್ ಇಸ್ ಎ ಸ್ಕೇಲಾರ್. ಈ ಪಾಯಿಂಟ್ ಯಾವತ್ತಿಗೆ ಮರಿಬೇಡಿ. ಚಾರ್ಜ್ ಈಸ್ ಸ್ಕೇಲಾರ್. ಸ್ಕೇಲಾರ್ ಮೀನ್ಸ್ ನಂಬರ್, ನೋ ಡೈರೆಕ್ಷನ್. ಸೊ ನಂಬರ್ಸನ್ನು ನಾವು ಮಾಮೂಲಾಗಿ ಯಾವ ಥರ ಆ್ಯಡ್ ಮಾಡ್ತೀವೋ ಅದೇ ಥರ ಚಾರ್ಜಸನ್ನು ಆ್ಯಡ್ ಮಾಡ್ಬೋದು. ಅದನ್ನೇ ಆಡಿಟಿವ್ ನೇಚರ್ ಆಫ್ ಚಾರ್ಜ್. ದಟ್ ಈಸ್ ದ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಚಾರ್ಜಸ್. ನೋಡೋಣ. ಐ ಹ್ಯಾವ್ ಟೇಕೆನ್ ಎ ಸ್ಮಾಲ್ ರೀಜನ್. ಒಂದು ಪ್ರದೇಶವನ್ನು ತಗೊಂಡಿನಿ. ಈ ಪ್ರದೇಶದಲ್ಲಿ ವೇರಿಯಸ್ ಚಾರ್ಜಸ್ ಆರ್ ದೇರ್. ಏನಪ್ಪ ಅಂದರೆ +1 ಕೂಲೂಮ್ ಚಾರ್ಜ್ ಈಸ್ ದೇರ್, +8 ಕೂಲೂಮ್ ಚಾರ್ಜ್ ಈಸ್ ದೇರ್, -3 ಕೂಲೂಮ್ ಚಾರ್ಜ್ ಈಸ್ ದೇರ್, ಇಲ್ಲಿ -2 ಕೂಲೂಮ್ ಚಾರ್ಜ್ ಈಸ್ ದೇರ್, ಇಲ್ಲಿ 12 ಕೂಲೂಮ್ ಚಾರ್ಜ್ ಈಸ್ ದೇರ್, ಇಲ್ಲಿ -8 ಕೂಲೂಮ್ ಚಾರ್ಜ್ ಈಸ್ ದೇರ್, ಇಲ್ಲಿ ಈ ಥರ ಸೆವರಲ್ ಚಾರ್ಜಸ್ ಆರ್. ಇಲ್ಲಿ -6 ಕೂಲೂಮ್ ಚಾರ್ಜ್ ಇದೆ, ಇಲ್ಲಿ 4 + 4 ಕೂಲೂಮ್ ಚಾರ್ಜ್ ಇದೆ. ಸೊ ಈ ಏರಿಯಾದಲ್ಲಿ, ಈ ಒಂದು ಪ್ರದೇಶದಲ್ಲಿ ಇಷ್ಟು ಚಾರ್ಜ್ಗಳು ಇದ್ದಾವೆ. ಈ ಪ್ರದೇಶದಲ್ಲಿ ಟೋಟಲ್ ಚಾರ್ಜ್ ಎಷ್ಟು, ನೆಟ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ, ಈ ಪ್ರದೇಶದಲ್ಲಿ ನೆಟ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಚಾರ್ಜ್ ಸಿಂಪ್ಲಿ ಆ್ಯಡ್ ಮಾಡಬೇಕು. ಆಡಿಟಿವ್ ನೇಚರ್ ಆಫ್ ಚಾರ್ಜ್, ಆಡಿಟಿವ್ ಪ್ರಾಪರ್ಟಿ ಆಫ್ ಚಾರ್ಜ್ ಸಿಂಪ್ಲಿ ಆ್ಯಡ್ ಮಾಡೋದು. ಹೇಗೆ ಮಾಡ್ತೀವಿ ನೋಡಿ. +8 ಇಲ್ಲಿಂದ ಸ್ಟಾರ್ಟ್ ಮಾಡೋಣ. +8 ಇಲ್ಲಿ -3 ಅಂದರೆ ಚಾರ್ಜ್ ನೇಚರನ್ನು ಕೂಡ ನಾವು ತಗೋಬೇಕು. ಪ್ಲಸ್ಸು ಮೈನಸ್ಸು ಬರೀ ಎಲ್ಲ ಆ್ಯಡ್ ಮಾಡ್ಕೊತಾ ಹೋಗೋದಲ್ಲ. ಆಮೇಲೆ ಇಲ್ಲಿ 3 ಇಲ್ಲಾಗಿದೆ, ಇಲ್ಲಿ +1c, ಇಲ್ಲಿ +12c, ಇಲ್ಲಿ -2, ಇಲ್ಲಿ +4, ಇಲ್ಲಿ -8, ಇಲ್ಲಿ -6. ಸೊ ಈ ಥರ ನಾವು ಆ್ಯಡ್ ಮಾಡ್ತೀವಿ. +8 ಇದೆ, ಇದು -8 ಇದೆ, ಕ್ಯಾನ್ಸಲ್ ಆಗಿದೆ. ಇಲ್ಲಿ ನೋಡೋಣ. ಇಲ್ಲಿ ಪ್ಲಸ್ಸಸ್ಸು 12 + 1 13, 13 + 4 17, +17 ಇಸ್ ದೇರ್. ಇಲ್ಲಿ ಮೈನಸ್ ನೋಡೋಣ. 3 5 6 అంటే -11. ಸೊ ಟೋಟಲು +6 ಕೂಲೂಮ್ ಚಾರ್ಜ್. ಸೊ ಈ ಏರಿಯಾದಲ್ಲಿ ನೆಟ್ ಚಾರ್ಜ್ ಎಷ್ಟಿದೆಪ್ಪ ಅಂದರೆ +6 ಕೂಲೂಮ್. ಇದನ್ನು ಆಡಿಟಿವ್ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತ ಅಂತಾರೆ. ಈ ಒಂದು ವೇಳೆ ಈ ಚಾರ್ಜ್ ವೆಕ್ಟರ್ ಆದರೆ ಈ ಥರ ಮಾಡಬಾರ್ದಲ್ವ. ವೆಕ್ಟರ್ ಅಡಿಷನ್ ಈಸ್ ಡಿಫ್ರೆಂಟ್. ಸೊ ಇದು ಸ್ಕೇಲಾರ್ ಚಾರ್ಜ್ ಈಸ್ ಎ ಸ್ಕೇಲಾರ್. ದಟ್ಸ್ ವೈ ಜಸ್ಟ್ ಸಿಂಪ್ಲಿ ವಿ ಕ್ಯಾನ್ ಆ್ಯಡ್. ದಿಸ್ ಇಸ್ ದ ಆಡಿಟಿವ್ ಪ್ರಾಪರ್ಟಿ ಆಫ್ ಎ ಚಾರ್ಜ್. ಚಾರ್ಜ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ attract each other. ಇದೆಲ್ಲ these are also properties. These are the main traits of a charge. ನಮ್ಮ next discussion Coulomb's law. Very very important. What is the statement of Coulomb's law? If two charges are in vacuum or air, the repulsive force or attracting force, like charges ಆದರೆ ರಿಪೆಲ್ ಮಾಡ್ಕೊತವೆ, ಅನ್ಲೈಕ್ ಚಾರ್ಜಸ್ ಆದರೆ ಅಟ್ರಾಕ್ಟ್ ಮಾಡ್ಕೊತವೆ. ಸೊ ಅಟ್ರಾಕ್ಷನ್ ಫೋರ್ಸ್ ಆಗಿರ್ಬೋದು, ಇಲ್ಲಂತೆ ರಿಪಲ್ಸಿವ್ ಫೋರ್ಸ್ ಆಗಿರ್ಬೋದು. ಅದನ್ನು ಮೆಷರ್ ಮಾಡಿದಂಥವರು ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸನ್ನು ಈ ಕೂಲೂಮ್ಸ್ ಲಾ ಕ್ಯಾಲ್ಕುಲೇಟ್ ಮಾಡುತ್ತೆ. ಹೇಗೆ ನೋಡೋಣ.
ಇಲ್ಲಿ ಪ್ಲಸ್ Q1 ಅಂತ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ Q2 ಅಂತ ಚಾರ್ಜ್ ಇದೆ. ಈ ಎರಡೂ ಚಾರ್ಜ್ಗಳ ನಡುವೆ ಡಿಸ್ಟೆನ್ಸು R ಅಂತ ಇದೆ. ಸೊ ಇಲ್ಲಿ ನೋಡೋಣ, ಈ ಪಾಸಿಟಿವ್ ಚಾರ್ಜನ್ನು ಈ ಡೈರೆಕ್ಷನಲ್ಲಿ ರಿಪೆಲ್ ಮಾಡುತ್ತೆ. ಸೊ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಇದು ಡೈರೆಕ್ಷನ್ ಆಫ್ ಫೋರ್ಸು Q1 ಮೇಲೆ. ಈ Q1 ಚಾರ್ಜ್ ಈ Q2 ಚಾರ್ಜನ್ನು ರಿಪೆಲ್ ಮಾಡುತ್ತೆ ಈ ಡೈರೆಕ್ಷನಲ್ಲಿ. ಅದೇನಪ್ಪ ಅಂದರೆ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಬಿಕಾಸ್ ಆಫ್ ಫಸ್ಟ್ ಚಾರ್ಜ್. ಸೊ ಈ ಚಾರ್ಜನ್ನು ಇಷ್ಟು ಫೋರ್ಸಲ್ಲಿ ರಿಪೆಲ್ ಮಾಡುತ್ತೆ, ಈ ಚಾರ್ಜನ್ನು ಇಷ್ಟು ಫೋರ್ಸಲ್ಲಿ ರಿಪೀಟ್ ಮಾಡುತ್ತೆ. ಈ ಎರಡು ಫೋರ್ಸಸ್ಸು ಲೈಕ್ ಚಾರ್ಜಸ್ ಅಲ್ವಾ, ಇದು ಪ್ಲಸ್ಸು ಇದು ಮೈನಸ್, ಹಾಗಾಗಿ ರಿಪೆಲ್ ಮಾಡ್ಕೊಂಡು. ಒಂದು ವೇಳೆ ಈ ಚಾರ್ಜ್ ಇಲ್ಲಿರೋ ಚಾರ್ಜ್ ಪ್ಲಸ್ Q1, ಇಲ್ಲಿರೋ ಚಾರ್ಜ್ ಮೈನಸ್ Q2 ಒಂದು, ಸೊ ಮಧ್ಯ ನಡುವೆ ಡಿಸ್ಟೆನ್ಸು R. ಸೊ ಈಗ ಈ ಪ್ಲಸ್ ಚಾರ್ಜನ್ನು ಈ ನೆಗೆಟಿವ್ ಚಾರ್ಜು ಈ ಡೈರೆಕ್ಷನಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಇದು ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಎಫ್ ಬಾರ್ ಡೈರೆಕ್ಷನ್, ಫೋರ್ಸ್ ಅಲ್ವಾ, ವೆಕ್ಟಾರ್, ಡೈರೆಕ್ಷನಲ್ ಕ್ವಾಂಟಿಟಿ. ಈ Q2 ಅನ್ನೋ ನೆಗೆಟಿವ್ ಚಾರ್ಜನ್ನು ಈ ಪಾಸಿಟಿವ್ ಚಾರ್ಜು ತನ್ನ ಕಡೆಗೆ ಈ ಕಡೆಗೆ ಫೋರ್ಸ್ ಆನ್ ಸೆಕೆಂಡ್ ಚಾರ್ಜ್ ಬಿಕಾಸ್ ಆಫ್ ಫಸ್ಟ್ ಚಾರ್ಜ್ ಈ ಥರ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಸೊ ಒಂದು ವೇಳೆ ರಿಪೆಲ್ ಮಾಡ್ಕೊಳ್ಳಿ ಇಲ್ಲಂತೆ ಅಟ್ರಾಕ್ಟ್ ಮಾಡ್ಕೊಳಿದ್ರು ಕೂಡ ಈ ಫೋರ್ಸ್ಗಳು ನೋಡಿ ಇದೇನಪ್ಪ ಅಂತೆ ಲೈನ್ ಜಾಯ್ನಿಂಗ್ ದೀಸ್ ಟೂ ಚಾರ್ಜಸ್, ಇದೇನಪ್ಪ ಅಂತೆ ಲೈನ್ ಜಾಯ್ನಿಂಗ್ ದೀಸ್ ಟೂ ಚಾರ್ಜಸ್. ಸೊ ವೆದರ್ ಇಟ್ ಈಸ್ ಎ ರಿಪಲ್ಸಿವ್ ಚಾರ್ಜ್ ಆರ್ ಅಟ್ರಾಕ್ಟಿವ್ ಚಾರ್ಜ್, ಈ ಫೋರ್ಸ್ಗಳು ನೋಡಿ ಕೂಲಂಬಿಯನ್ ಫೋರ್ಸಸ್ ಯಾವ ಥರ ಇದ್ದಾವೆ. ಈ ಸೆಂಟರ್, ಈ ಚಾರ್ಜ್ ಸೆಂಟರ್ನು ನಾವು ಜಾಯಿನ್ ಮಾಡ್ಕೊತ ಒಂದು ಲೈನ್ ಡ್ರಾ ಮಾಡಿದ್ರೆ ಆ ಲೈನ್ ಡೈರೆಕ್ಷನಲ್ಲಿ ಆ ಲೈನ್ ಮೇಲೇ ಇದ್ದಾವೆ ಈ ಎರಡು ಚಾರ್ಜಸ್. ಸೊ ದೀಸ್ ಕೂಲಂಬಿಯನ್ ಫೋರ್ಸಸ್ ಆಲ್ವೇಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ಸ್ ಆಫ್ ದ ಚಾರ್ಜ್. ಅದಕ್ಕಾಗಿ ಈ ಕೂಲಂಬಿಯನ್ ಫೋರ್ಸ್ is a central force. ಈ ಕೂಲಂಬಿಯನ್ ಫೋರ್ಸ್ ಇಸ್ ಎ ಸೆಂಟ್ರಲ್ ಫೋರ್ಸ್ ಅಂದರೆ ಸೆಂಟರ್ ಟು ಸೆಂಟರ್ ಜಾಯಿನ್ ಮಾಡುವಂಥ ಈ ಲೈನ್ ಮೇಲೆ ಅಲಾಂಗ್ ದ ಲೈನ್ ಅವು ವರ್ಕ್ ಮಾಡ್ತದೆ. ಅಲಾಂಗ್ ದ ಲೈನ್ ಈ ಕಡೆಗೆ ರಿಪೇಲ್ ಆಗ್ತಾ ಇದ್ದಾವೆ, ಈ ಕಡೆ ಅಲಾಂಗ್ ದ ಲೈನ್ ಬೇರೆ ಡೈರೆಕ್ಷನಲ್ಲಿ ಈ ಕಡೆ ಈ ಫೋರ್ಸಸ್ಸು ಇರುವುದಿಲ್ಲ. ಇಂಥ ಫೋರ್ಸಸ್ಸನ್ನು ನಾವು ಸೆಂಟ್ರಲ್ ಫೋರ್ಸಸ್ ಅಂತ ಕರಿತೀವಿ. ಈ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ಹೇಗೆ? ದ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ಟೂ ಚಾರ್ಜ್ಡ್ ಬಾಡೀಸ್. ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಈ ಚಾರ್ಜಸ್ ಮಧ್ಯದಲ್ಲಿ ಏನಿದೆ ಅಂತೆ, ವ್ಯಾಕ್ಯೂಮ್ ಇದೆ ಆರ್ ಏರ್ ಇದೆ. ಅಂಥ ಸಂದರ್ಭದಲ್ಲಿ ವ್ಯಾಕ್ಯೂಮ್ ಏರಲ್ಲಿ if two charges are there in vacuum or air at some distance, then the force acting between them is directly proportional to the product of charges Q1 and Q2 and inversely proportional to the square of the distance between them. This is called the Coulomb's ಲಾ. ಸೊ ಈ ಪ್ರಪೋರ್ಷನಾಲಿಟಿ ತೆಗಿಬೇಕಾದ್ರೆ ಒಂದು ಕಾನ್ಸ್ಟೆಂಟ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಬೇಕಲ್ವ. ಕಾನ್ಸ್ಟೆಂಟನ್ನು ತೆಗೆದರೆ ಪ್ರಪೋರ್ಷನಾಲಿಟಿ ಬರೀಬೋದು, ಕಾನ್ಸ್ಟೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಈಸ್ ಈಕ್ವಲ್ ಟು ಅಂತ ಬರೀಬೋದು. ಈಗ ನೋಡಿ ಕಾನ್ಸ್ಟೆಂಟು ಎಫ್ ಇಸ್ ಈಕ್ವಲ್ ಟು, ಈ ಕಾನ್ಸ್ಟೆಂಟು 1/4πε0 Q1 Q2/r². ಇದು ಫಾರ್ಮುಲಾ. ಒಂದು ವೇಳೆ ನಾವು ಇದು ವ್ಯಾಕ್ಯೂಮು ಏರ್ ಇದೆ ಅಂತ ತಿಳಿಸ್ಬೇಕಾದ್ರೆ ಇಲ್ಲಿ F0, ಇಲ್ಲಿ ε0,
ಇದು ಆರ್ ನಾಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ, ಅಲ್ಲಿ ಏರ್ ಇದೆ, ವ್ಯಾಕ್ಯೂಮ್ ಇದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಒಂದು ಸಂದರ್ಭ ಬಂದಾಗ, ಇಲ್ಲಂತ R² ಅಂತ ಬರ್ಕೊಂಡು ಹೋಗ್ತೀವಿ, ಅಲ್ಲಿ ವೇರು ವ್ಯಾಕ್ಯೂಮ್ ಇದೆ. ಇಲ್ಲ ಒಂದು ಕೇಸಲ್ಲಿ ವ್ಯಾಕ್ಯೂಮ್ ಇದೆ, ಇಲ್ಲಾಂದರೆ ಏರ್ ಇದೆ, ಇನ್ನೊಂದು ಕೇಸಲ್ಲಿ ಬೇರೆ ಏನೋ ಮೀಡಿಯಮ್ ಇದೆ ಅಂದಾಗ ಈ ಏರು ವ್ಯಾಕ್ಯೂಮ್ ಇರೋ ಕಡೆನೂ R0 ಬರ್ಕೊತೀವಿ, ಆ ಮೀಡಿಯಮ್ ಇರೋ ಕಡೆ ಆರ್ ಅಂತ ಬರೆಯಿದ್ರೆ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಮಾಡುವಾಗ ಇದು ಸ್ವಲ್ಪ ನೀವು ನೆನಪಿಟ್ಟಿದ್ರೆ ಸಾಕು. ಸೊ ಈ ಫಾರ್ಮ್ಲಾ ಇದನ್ನೇನಂತೈತೆ, ಕೂಲುಂಬಿಯನ್ ಫೋರ್ಸ್ ಫಾರ್ಮ್ಲಾ. ನಾವು ಕೂಲುಂಬ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1/4πε0 Q1 Q2/R². ಈ ε0 ಅನ್ನೋದೇನಪ್ಪ ಅಂದರೆ ಪರ್ಮಿಟಿವಿಟಿ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಆ್ಯಕ್ಚುಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಚಾರ್ಜನ್ನು ಅಟ್ರಾಕ್ಟ್ ಮಾಡಬೇಕು, ಇಲ್ಲಂತ ರಿಪಲ್ ಮಾಡಬೇಕಾದ್ರೆ ಈ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಹೋಗಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಗೊತ್ತಲ್ವಾ ನಮಗೆ. ಪ್ಲಸ್ಸಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇರ್ತವೆ, ರೇಡಿಯಲಿ ಔಟ್ಸೈಡು ಈ ಥರ ಎಲ್ಲ ಡೈರೆಕ್ಷನ್ಸಲ್ಲಿ ಸ್ಪ್ರೆಡ್ ಆಗಿರ್ತವೆ. ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಅದೇ ನೆಗೆಟಿವ್ ಚಾರ್ಜ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಥರ ಸ್ಪ್ರೆಡ್ ಆಗಿರ್ತವೆ, ಈ ಥರ ಸ್ಪ್ರೆಡ್ ಆಗಿರ್ತವೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಡೈವರ್ಜಿಂಗ್ ಆದರೆ ಪ್ಲಸ್, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸು ಕನ್ವರ್ಜಿಂಗ್ ಆದರೆ ನೆಗೆಟಿವ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಈ ಅಟ್ರಾಕ್ಷನು ರಿಪಲ್ಷನ್ನು ಸ್ಟ್ರಾಂಗ್ ಆಗಿರಬೇಕಾದ್ರೆ ಈ ಮೀಡಿಯಮಲ್ಲಿ ಹೋಗಬೇಕು. ಈ ಮೀಡಿಯಮ್ ಏನು ಮಾಡುತ್ತೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ತಡೆಯುತ್ತೆ. ಈ ಒಂದು ಪ್ರಾಪರ್ಟಿನೇ ನಾವು ಪರ್ಮಿಟಿವಿಟಿ ಅಂತ. ಪರ್ಮಿಟಿವಿಟಿ ಅನ್ನೋದೇನಪ್ಪ ಅಂದರೆ ನೆನ್ಪಿಟ್ಕೊಳ್ಳಿ, ಪರ್ಮಿಟಿವಿಟಿ ಈಸ್ ಎ ಪ್ರಾಪರ್ಟಿ ಆಫ್ ಮೀಡಿಯಮ್. ಇದು ಮೀಡಿಯಮ್ ಪ್ರಾಪರ್ಟಿ. ಏರ್ ಆ್ಯಂಡ್ ವ್ಯಾಕ್ಯೂಮ್ ಇದ್ರೇ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಏರು ವ್ಯಾಕ್ಯೂಮ್ ಎಲ್ಲ ಬೇರೆ ಏನೋ ಮೀಡಿಯಮ್ ಇದ್ದರೆ ಅದಕ್ಕೆ ಫೋರ್ಸ್ ಚೇಂಜ್ ಆಗುತ್ತೆ. ಅಂದರೆ ಕೂಲುಂಬಿಯನ್ ಫೋರ್ಸ್ ಡಿಪೆಂಡ್ಸ್ ಆನ್ ಮೀಡಿಯಮ್ ಬಿಟ್ವೀನ್ ದ ಚಾರ್ಜಸ್ ಕ್ವಾಂಟಿಟಿನೇ ಅಲ್ಲ, ಆ ಚಾರ್ಜಸ್ ಮಧ್ಯದಲ್ಲಿ ಯಾವ ಮೀಡಿಯಮ್ ಇದೆ ಅನ್ನೋದಾದ ಮೇಲೇನೂ ಕೂಡ ಈ ಫೋರ್ಸ್ ಅನ್ನೋದು ಡಿಪೆಂಡ್ ಆಗಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ಸ್ ನೋಡೋಣ. ಇದರಲ್ಲಿ ಕೂಲುಂಬಿಯನ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ಮೀಡಿಯಮ್ ಬಿಟ್ವೀನ್ ದ ಚಾರ್ಜಸ್. ಸೊ ಯಾವುದೇ ಮೀಡಿಯಮ್ ಇಲ್ಲ ಅಂದಾಗ ಫೋರ್ಸ್ಗೆ ಫಾರ್ಮುಲಾ ಏನಂತ ನಾವು ಬರೀಬೋದು, F0 is equal to 1/4πε0 Q1 Q2/R0 square. This formula for when vacuum and air is there between them. ಇದನ್ನು ನಾವೇನಂತೀವಿ, ಪರ್ಮಿಟಿವಿಟಿ ಅಂತ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂದರೆ ವ್ಯಾಕ್ಯೂಮ್ ಏರನ್ನು ಫ್ರೀ ಸ್ಪೇಸ್ ಅಂತ. ಆ ಏರು ವ್ಯಾಕ್ಯೂಮ್ಗೆ ಸಂಬಂಧಪಟ್ಟಿದಂಥ ಪರ್ಮಿಟಿವಿಟಿ ವ್ಯಾಲ್ಯೂ ಅದು ಎಷ್ಟಿರ್ಬೋದು, ಪರ್ಮಿಟಿವಿಟಿ ವ್ಯಾಲ್ಯೂ 8.85 × 10⁻⁻12 ಕೂಲೂಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಇದು ಪರ್ಮಿಟಿವಿಟಿ ವ್ಯಾಲ್ಯೂ. ಈ ಟೋಟಲ್ ವ್ಯಾಲ್ಯೂ ಕೂಡ ನಾವು ಪ್ರಾಬ್ಲಮ್ಸಲ್ಲಿ ಈ ಟೋಟಲ್ ಇದಿದೆ ಅಲ್ವಾ, ಇದನ್ನು ನಾವು ಕೆ ಅಂತ ಸಿಂಬಲ್ ಕೊಡ್ತೀವಿ. ಆ ಕೆ ವ್ಯಾಲ್ಯೂ ಅಂದರೆ 1/4πε0 ವ್ಯಾಲ್ಯೂ 9 × 10⁻⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲೂಮ್ ಸ್ಕ್ವೇರ್. ಸೊ ಇದು ಸಿಂಪ್ಲಿ ನಾವು ಎಕ್ಸಾಮ್ದಲ್ಲಿ ಈ ಥರ ನೆನಪಿಟ್ಕೊಂಡ್ರೆ ಸರಿ ಆಗುತ್ತೆ. ಕೆ Q1 Q2/R² ಅಂತ ಸಿಂಪ್ಲಿ ಈ ಥರ ಫಾರ್ಮುಲಾ ನೆನಪಿಟ್ಕೋಬೋದು. ಇದೆಲ್ಲ ನಾವು ವ್ಯಾಕ್ಯೂಮ್. ಒಂದು ವೇಳೆ ಏನಾದರೂ ಮೀಡಿಯಮ್ ಇದ್ದರೆ, ಇಲ್ಲಿ ವ್ಯಾಕ್ಯೂಮ್ ಏರಿಲ್ಲ, ಮೀಡಿಯಮ್ ಇದ್ದರೆ, ಸೊ ಫೋರ್ಸ್ ಬಿಟ್ವೀನ್ ಚಾರ್ಜಸ್ ವೆನ್ ಮೀಡಿಯಮ್ ಈಸ್ ದೇರ್, FM ಅಂತ, ಮೀಡಿಯಮ್ ಈಸ್ ದೇರ್, ಅವಾಗ ಏನಾಗುತ್ತೆ 1/4πε ಆಫ್ ದ ಮೀಡಿಯಮ್. ε0 ಅಂದ್ರೇನು, ಏರು ವ್ಯಾಕ್ಯೂಮ್ ಮೀಡಿಯಮ್, ಆ ಮೀಡಿಯಮ್ ಸಂಬಂಧಪಟ್ಟ, ಇಲ್ಲಿ ಮೀಡಿಯಮ್ ಸಂಬಂಧಪಟ್ಟಂಥ ಪರ್ಮಿಟಿವಿಟಿ ಹಾಕೋಬೇಕು. ಸೊ Q1 Q2 ಇಲ್ಲಿ
ಆರ್ ಎಮ್ ಸ್ಕ್ವೇರ್, ಮೀಡಿಯಮಲ್ಲಿ ದೂರ ಆರ್ ಎಮ್ ಸ್ಕ್ವೇರ್ ಅಂತಾರೆ. ಸೊ ಇದು ಏನು ಮಾಡ್ಬೋದು ನಾನು, ಈ ಎಪ್ಸಿಲಾನ್ ಎಮ್ ಅಂತ ಇದೆ ನೋಡಿ, ಎಪ್ಸಿಲಾನ್ ಎಮ್ಗೆ ಫಾರ್ಮುಲಾ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್, ಇದು ಫಾರ್ಮುಲಾ ಎದಕ್ಕೆ, ಎಪ್ಸಿಲಾನ್ ಎಮ್ಗೆ ಮೀಡಿಯಮ್ಗೆ. ಎಪ್ಸಿಲಾನ್ ನಾಟ್ ಅಂದರೆ ಗೊತ್ತಲ್ವಾ, ಇದೇನಿದು, ಇದು ಪರ್ಮಿಟಿವಿಟಿ ಆಫ್ ಮೀಡಿಯಮ್, ಪರ್ಮಿಟಿವಿಟಿ ಆಫ್ ಮೀಡಿಯಮ್. ಇದೇನಿದು, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಅಂದರೆ ಏರ್ ಆರ್ ವ್ಯಾಕ್ಯೂಮ್. ಈ ಎಪ್ಸಿಲಾನ್ ಆರ್ ಏನಪ್ಪ ಅಂದರೆ ರಿಲೇಟಿವ್ ಪರ್ಮಿಟಿವಿಟಿ. ಸೊ ಈ ನೇಮ್ಸ್ ನೆನಪಿಟ್ಕೋ, ರಿಲೇಟಿವ್ ಪರ್ಮಿಟಿವಿಟಿನಿ ನಾವು ಇನ್ನೊಂದು ಹೆಸರಿಂದನೂ ಕರಿತೀವಿ. ನಾವು ಈ ರಿಲೇಟಿವ್ ಪರ್ಮಿಟಿವಿಟಿನ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಲೂ ಕರಿತೀವಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಗೆ ಸಿಂಬಲ್ ಬಂದುಬಿಟ್ಟು ಕ್ಯಾಪಿಟಲ್ ಕೆ. ಹಾಗೆ ಈ ಫಾರ್ಮುಲಾ ನೋಡಿ ಯಾವ ಥರ ಬರಿತೀನಿ ನಾನು, ಎಫ್ ಎಮ್ ಈಸ್ ಈಕ್ವಲ್ ಟು, ಈ ಎಪ್ಸಿಲಾನ್ ಎಮ್ ಅನ್ನು ನಾನು ಏನಂತ ಬರೀಬೋದು, 1/4π ಎಪ್ಸಿಲಾನ್ ನಾಟ್ ಎಪ್ಸಿಲಾನ್ ಆರ್ Q1 Q2 ಬೈ ಆರ್ ಎಮ್ ಸ್ಕ್ವೇರ್ ಅಂತ ಬರೀಬೋದು. ಈ ಕೆ ರಿಲೇಟಿವ್ ಪರ್ಮಿಟಿವಿಟಿ ಎಪ್ಸಿಲಾನ್ ಆರ್ ಇದೆ, ಅದನ್ನು ಕೆ ಅಂತ ಬರೀಬೋದಲ್ವ. ಹಾಗಾಗಿ ಈ ಫಾರ್ಮುಲಾ ನಾನು ಈ ಥರನೂ ಬರೀಬೋದು, 1/k ಇಂಟು 1/4π ಎಪ್ಸಿಲಾನ್ ನಾಟ್ Q1 Q2 ಬೈ ಆರ್ ಎಮ್ ಸ್ಕ್ವೇರ್ ಅಂತ ಬರೀಬೋದು. ಸೊ ಈ ಥರ ಫಾರ್ಮುಲಾಸ್ ನಾವು ಯಾವ ಥರ ನಾವು ಚೇಂಜ್ ಮಾಡ್ಕೋಬೋದು, ಆ ಪ್ರಾಬ್ಲಮ್ ಡೇಟಾದಿಂದ ನಾವು ಯಾವ ಥರ ಚೇಂಜ್ ಮಾಡಬೇಕು ಅಂತ ಸ್ವಲ್ಪ ನಮ್ಗೆ ಐಡಿಯಾ ಇದ್ದರೆ ಪ್ರಾಬ್ಲಮ್ಸನ್ನು ಅಂತ ಈಸಿಯಾಗಿ ನೀವು ಮಾಡೋಕ್ಕೆ ಇದಾಗುತ್ತೆ. ಸೊ ಇದು ಕೂಲುಮ್ಸ್ ಲಾ ಮೇಲೆ ಇರುವಂಥ ಫಾರ್ಮುಲಾಗಳು. ಒಂದು ವೇಳೆ ಸಪೋಸ್ 2 ಚಾರ್ಜಸ್ ಆರ್ ದೇರ್, ಇಲ್ಲಿ ಕ್ಯೂ ಚಾರ್ಜ್ ಇದೆ, ಇಲ್ಲಿವೇ ಕೂಡ ಸೇಮ್ ಚಾರ್ಜ್ ಇದೆ ಅಂದ್ಕೊಳ್ಳಿ. ಇದು R0 ದೂರದಲ್ಲಿದೆ. ಈ ಮಧ್ಯದಲ್ಲಿ ವ್ಯಾಕ್ಯೂಮ್ ಇಲ್ಲ ಅಂತ ಏರ್ ಇದೆ. ಈ ಸಂದರ್ಭದಲ್ಲಿ ನಮಗೆ ಫಾರ್ಮುಲಾ ಫೋರ್ಸ್ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು F0 ಅಂತ, 1/4π ಎಪ್ಸಿಲಾನ್ ನಾಟ್ Q1 Q2 ಬೈ R0 ಸ್ಕ್ವೇರ್ ಅಂತ ಬರುತ್ತೆ. ಈಗ ಇವೇ ಚಾರ್ಜಸ್ ಇದ್ದಾವೆ, ಇದು Q1 ಅಂತ, ಇದು ಪ್ಲಸ್ ಕ್ಯೂ ಚಾರ್ಜು, ಇದು ಕೂಡ ಪ್ಲಸ್ ಕ್ಯೂ ಚಾರ್ಜು. ಈ ಡಿಸ್ಟೆನ್ಸು ಬೇರೆ ಆಗಿದೆ. ಯಾಕಪ್ಪ ಅಂದರೆ ಈ ಮಧ್ಯದಲ್ಲಿ ಏನೋ ಒಂದು ಮೀಡಿಯಮ್ ಇದೆ, ಬೇರೆ ಮೀಡಿಯಮ್ ಬಂದು ಕೂತ್ಕೊಂಡಿದೆ ಇಲ್ಲಿ. ಆವಾಗ ಈ ವ್ಯಾಕ್ಯೂಮ್ ಏರಿಲ್ಲ, ಸಮ್ ಮೀಡಿಯಮ್ ಇದೆ. ಆವಾಗ ಫೋರ್ಸ್ ಫಾರ್ಮುಲಾ ಏನಾಗುತ್ತೆ, ಎಫ್ ಎಮ್ ಇಸ್ ಈಕ್ವಲ್ ಟು 1/k. ಈ ಕೆ ಯಾರಿಗೆ ಸಂಬಂಧಪಟ್ಟಿದಂಥದ್ದು, ಈ ಮೀಡಿಯಮ್ಗೆ ಸಂಬಂಧಪಟ್ಟಿದಂಥದ್ದು. ಸೊ 1/k 1/4π ಎಪ್ಸಿಲಾನ್ ನಾಟ್ Q1 Q2 ಬೈ ಆರ್ ಸ್ಕ್ವೇರ್. ಈ ಡಿಸ್ಟೆನ್ಸು ಬೇರೆ. ಈಗ ಒಂದು ವೇಳೆ ಈ ಎಫ್ ಎಮ್ ಇಸ್ ಈಕ್ವಲ್ ಟು F0 ಆಗಿದೆ, ಎಫ್ ಎಮ್ ಇಸ್ ಈಕ್ವಲ್ ಟು F0 ಆಗಿದೆ ಅಂದರೆ ಏನು, ವ್ಯಾಕ್ಯೂಮ್ ಇದ್ದಾಗ ಆ ಎರಡೂ ಚಾರ್ಜಸ್ ಮಧ್ಯದಲ್ಲಿ ಎಷ್ಟು ಫೋರ್ಸ್ ಇದೆಯೋ, ಮೀಡಿಯಮ್ ಬಂದಾಗನೂ ಕೂಡ ಆ ಎರಡೂ ಚಾರ್ಜಸ್ ಮಧ್ಯದಲ್ಲಿ ಅಷ್ಟೇ ಫೋರ್ಸ್ ಇರಬೇಕು. ಅಂದರೆ ಆ ಎರಡೂ ಚಾರ್ಜಸ್ ನಡುವೆ ಎಷ್ಟು ದೂರ ಇರಬೇಕು ಅನ್ನೋದು ಪಾಯಿಂಟು. ಎಷ್ಟು ದೂರ ಇದ್ದರೆ ಈ ಎರಡೂ ಚಾರ್ಜಸ್ಸು ಮೀಡಿಯಮಲ್ಲಿ ಇದ್ದಾಗ ಈಗಿರೋ ಫೋರ್ಸು
ಮುಂದೆ ವ್ಯಾಕ್ಯೂಮ್ ಇದ್ದಾಗಿರೋ ಫೋರ್ಸು ಎರಡೂ ಸಮಾನವಾಗುತ್ತೆ ಅಂತ ಅಂದ್ಕೊಂಡ್ರೆ ಫೋರ್ಸ್ ಫಾರ್ಮುಲಾ ಬರೆಯೋಣ. ಇದಕ್ಕೇನು ಫೋರ್ಸ್ಗೆ ಫಾರ್ಮುಲಾ 1/k 1/4π ಎಪ್ಸಿಲಾನ್ ನಾಟ್ Q1 Q2 ಬೈ ಆರ್ ಸ್ಕ್ವೇರ್. ಈ ಆರ್ ಸ್ಕ್ವೇರ್ ವ್ಯಾಲ್ಯೂ ಬೇಕು ನನಗೆ. ಈಸ್ ಈಕ್ವಲ್ ಟು ಇಲ್ಲಿ ಫಾರ್ಮುಲಾ ಬರೆಯೋಣ 1/4π ಎಪ್ಸಿಲಾನ್ ನಾಟ್ Q1 Q2 ಬೈ ಆರ್ ನಾಟ್ ಸ್ಕ್ವೇರ್. ಸೊ ಎರಡು ಫೋರ್ಸಸ್ ಸಮಾನವಾಗಿ ಇರಬೇಕು ಅಂದರೆ ಆ ಡಿಸ್ಟೆನ್ಸ್ ಎಷ್ಟಿರಬೇಕು? ಈಗ ವ್ಯಾಕ್ಯೂಮಲ್ಲಿ ಆರ್ ನಾಟ್, ಈಗ ಎಷ್ಟು ಡಿಸ್ಟೆನ್ಸಲ್ಲಿ ಆ ಎರಡು ಚಾರ್ಜಸನ್ನು ಒಂದು ಮೀಡಿಯಮಲ್ಲಿ ಇಟ್ಟಿದ್ರೆ ಸೇಮ್ ಫೋರ್ಸ್ ಇರುತ್ತೆ, ಚೇಂಜ್ ಆಗಲ್ಲ ಫೋರ್ಸ್ ಮ್ಯಾಗ್ನಿಟ್ಯೂಡು. ನೋಡೋಣ. 1/4π ಎಪ್ಸಿಲಾನ್ ನಾಟು 1/4π ಎಪ್ಸಿಲಾನ್ ನಾಟು Q1 Q2 ಎರಡು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಈಗ ಏನಾಗುತ್ತೆ ನೋಡಿ, ಇಲ್ಲೇನೋ KR² ಇದೆ, ಇಲ್ಲೇನೋ R0² ಇದೆ. ಸೊ ಇದರಿಂದ ಆರ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದರೆ R0/√k ಅಂತ. ಸೊ R is equal to R0/√k ಡಿಸ್ಟೆನ್ಸಲ್ಲಿ ನೀಡಿದರೆ ಈ ಎರಡು ಚಾರ್ಜಸನ್ನು ಈ ಒಂದು ಮೀಡಿಯಮ್ದಲ್ಲಿ ವ್ಯಾಕ್ಯೂಮಲ್ಲಿ ಈ ಎರಡು ಫೋರ್ಸಸ್ಸು ಈ ಎರಡು ಚಾರ್ಜಸ್ ಮೇಲೆ ಎಷ್ಟು ಫೋರ್ಸ್ ಇರುತ್ತೋ ಈಗಲೂ ಕೂಡ ಅಷ್ಟೇ ಫೋರ್ಸ್ ಇರುತ್ತೆ. ಈ ಒಂದು ವ್ಯಾಲ್ಯೂ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ಗೆ ನೀಟಲ್ಲಿ ಎಷ್ಟೋ ಸಾರಿ ಕೇಳ್ತಾ ಇರ್ತಾರೆ, ಇದು CETಗೂ ಕೇಳಿದ್ದಾರೆ ಒಂಚೂರು. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಚಾರ್ಜಸ್ ನಡುವೆ ಇರುವಂತಹ ಫೋರ್ಸು, ಆ ಚಾರ್ಜಸ್ಸು ಮಧ್ಯದಲ್ಲಿ ಎಂಥ ಮೀಡಿಯಮ್ ಇದೆ ಆ ಮೀಡಿಯಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಯಾವ ಥರ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋಣ ಸ್ವಲ್ಪ. ಸೊ ಇಲ್ಲಿ ಒಂದು ಚಾರ್ಜ್ ಇದೆ, ಇದು +Q1 ಅಂತ ಚಾರ್ಜು, ಇಲ್ಲಿ +Q2 ಅಂತ ಚಾರ್ಜ್ ಇದೆ. ಡಿಸ್ಟೆನ್ಸ್ ಮಧ್ಯದಲ್ಲಿ ಡಿಸ್ಟೆನ್ಸು R. ಸೊ ಈ ಎರಡು ಚಾರ್ಜಸ್ ನಡುವೆ ವ್ಯಾಕ್ಯೂಮ್ R ಏರ್ ಇದೆ ಅಂದಾಗ ಈ ಫೋರ್ಸು ಮ್ಯಾಕ್ಸಿಮಮ್ ಆಗಿರುತ್ತೆ. ಈ ಫೋರ್ಸು ಮ್ಯಾಕ್ಸಿಮಮ್ ಆಗಿರುತ್ತೆ. ಈ ಫೋರ್ಸನ್ನು ನಾವು F0 ಅಂತ ನಾವು ಸಿಂಬಲ್ ಯೂಸ್ ಮಾಡ್ತಾ ಇದ್ವಿ. ಒಂದು ವೇಳೆ ಇದು ಒಂದು +Q0 ಸೇಮ್ ಚಾರ್ಜಸ್ಸೇ, ನಾನೇನು ಚೇಂಜ್ ಮಾಡಿಲ್ಲ. ಇದುವೇ ಕೂಡ +Q2 ಚಾರ್ಜ್, ನಡುವೆ ಅಂತರ R, ಇದು R ಡಿಸ್ಟೆನ್ಸ್. ಬಟ್ ಇಲ್ಲಿ ಮಧ್ಯದಲ್ಲಿ ನಾನ್ ಕಂಡಕ್ಟಿಂಗ್ ಮೀಡಿಯಮ್ ಇದೆ. ನಾನ್ ಕಂಡಕ್ಟಿಂಗ್ ಮೀಡಿಯಮ್ ಅಂದರೆ ಇನ್ಸುಲೇಟರ್ ಅಂತ. ಗ್ಲಾಸ್ ಸ್ಲ್ಯಾಬ್ ಆಗಲಿ ಮೈಕಾ ಆಗಲಿ ಈ ಥರ ನಾನ್ ಕಂಡಕ್ಟಿಂಗ್ ಮೀಡಿಯಮ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಚಾರ್ಜಸ್. ಆವಾಗ ಈ F ವ್ಯಾಲ್ಯೂ, ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ವಿಲ್ ಡಿಕ್ರೀಸ್ ಡಿಪೆಂಡಿಂಗ್ ಆನ್ K ವ್ಯಾಲ್ಯೂ. K ಅಂದ್ರೇನು? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ರಿಲೇಟಿವ್ ಪರ್ಮಿಟಿವಿಟಿ. ಈ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ F ಅನ್ನೋದು ಸ್ವಲ್ಪ ಮಿನಿಮಮ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುವುದಿಲ್ಲ. ಒಂದು ವೇಳೆ ಇಲ್ಲಿ ಅದೇ ಚಾರ್ಜ್ ಇದೆ Q1, ಇಲ್ಲವೇ ಕೂಡ ಅದೇ ಚಾರ್ಜ್ ಇದೆ. ಈ ಮಧ್ಯದಲ್ಲಿ ಚಾರ್ಜಸ್ ಮಧ್ಯದಲ್ಲಿ ದೂರ R ಇದೆ. ಬಟ್ ಈಗ ನಾವಿಲ್ಲಿ ಮೆಟಲನ್ನು ಕೇಳಿದ್ವಿ. ಮೆಟಲ್ ಅಂದರೆ ಕಂಡಕ್ಟಿಂಗ್ ಮೀಡಿಯಮ್, ಮೆಟಲ್ ಮೀಡಿಯಮ್. ಸೊ ಐ ಹ್ಯಾವ್ ಪ್ಲೇಸ್ಡ್ an ಐರನ್ ಶೀಟ್ ಆರ್ ಐರನ್ ಬ್ಲಾಕ್ ಬಿಟ್ವೀನ್ ಟೂ ಚಾರ್ಜಸ್. ಆ ಥರ ಇಟ್ಟಿದ್ರೆ ಏನಾಗುತ್ತೆ? ಫೋರ್ಸು 0 ಆಗುತ್ತೆ. ಯಾಕೆ ಫೋರ್ಸು 0 ಆಗುತ್ತೆ ಅಂದರೆ ಫಾರ್ ಮೆಟಲ್ಸ್ K is equal to infinity. ನಾವು ಫಾರ್ಮುಲಾ ಏನಂತ ಬರಿತೀವಿ ನಾವು? F is equal to 1/k into 1/4π epsilon naught Q1 Q2 by R² ಅಂತ ಫಾರ್ಮುಲಾ ಬರ್ತದೆ ಮೀಡಿಯಮ್ ಇದ್ದಾಗ. ಇದಕ್ಕೆ ಇನ್ಫಿನಿಟಿ ಆದರೆ 1/∞ is equal to 0. ಸೊ ಫೋರ್ಸು 0 ಆಗುತ್ತೆ. ಇದು ಯಾಕೆ ಡಿಪೆಂಡ್ ಆಗಿ ಡಿಕ್ರೀಸ್ ಆಗ್ತಾ ಇದೆ? ಇಲ್ಲಿ ಫಾರ್ಮುಲಾ
ಇಲ್ಲಿ ಫಾರ್ ನಾನ್ ಮೆಟಲ್ಸ್, ನಾನ್ ಕಂಡಕ್ಟರ್ಸ್, ನಾನ್ ಮೆಟಲ್ಸ್ ಅಂತ ಈ ಥರ ನೆನ್ಪಿಟ್ಕೊಳ್ಳಿ. ನಾನ್ ಮೆಟಲ್ಸ್, ಗ್ಲಾಸ್, ಮೈಕಾ, ಆ ಥರ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ಗೆ ಕೆ ವ್ಯಾಲ್ಯೂ ಬಂದುಬಿಟ್ಟು 1 ಈಸ್ ಲೆಸ್ ದ್ಯಾನ್ ಕೆ ಈಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಈ ಮಧ್ಯದಲ್ಲಿ ಆ ವ್ಯಾಲ್ಯೂ ಇರುತ್ತೆ. ಇದು ಮ್ಯಾಕ್ಸಿಮಮ್ ಯಾಕಾಗಿರುತ್ತೆ ಅಪ್ಪ ಅಂದರೆ ಫಾರ್ ವ್ಯಾಕ್ಯೂಮ್ ಆರ್ ಏರ್ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೊ ಈ ವ್ಯಾಲ್ಯೂಸು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೊ ಒಂದು ಚಾರ್ಜ್ ಪ್ಲಸ್ Q1, ಈ ಅರೌಂಡ್ ದಿಸ್ ಚಾರ್ಜ್ ಸುತ್ತಮುತ್ತ ಬೇರೆ ಚಾರ್ಜಸ್ ಆರ್ ದೇರ್. ಇಲ್ಲಿ ಒಂದು ಚಾರ್ಜ್ ಇದೆ ಪ್ಲಸ್ Q2 ಅಂತ, ಇಲ್ಲಿ ದೂರದಲ್ಲಿ ಇಲ್ಲೊಂದು ಚಾರ್ಜ್ ಇದೆ ಪ್ಲಸ್ Q3 ಅಂತ, ಇಲ್ಲಿ ಒಂದು ಹತ್ತಿರಾಗಿ ಇಲ್ಲೊಂದು ಚಾರ್ಜ್ ಇದೆ, ಇದು ಪ್ಲಸ್ Q4 ಅಂತ, ಇಲ್ಲಿ ಒಂದು ಚಾರ್ಜ್ ಇದೆ ಪ್ಲಸ್ Q5 ಅಂತ. ಈ ಚಾರ್ಜಸ್ ಇಲ್ಲಿ ನೋಡೋಣ. ಫೋರ್ಸಸ್ Q1 ಚಾರ್ಜನ್ನು ಈ Q2 ಚಾರ್ಜ್ ಯಾವಾಗಲೂ ಈ ಫೋರ್ಸ್ ಏನು, ಕೂಲಂಬಿಯನ್ ಫೋರ್ಸ್ ಇಸ್ ಎ ಸೆಂಟ್ರಲ್ ಫೋರ್ಸ್. ಇದು ಆಲ್ವೇಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ಸ್ ಆಫ್ ದ ಚಾರ್ಜ್. ಈ ಲೈನಲ್ಲಿ, ಈ ಲೈನ್ ಮೇಲೇ ಕೆಲಸ ಮಾಡುತ್ತೆ. ಈ ಡೈರೆಕ್ಷನಲ್ಲಿ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಇರುತ್ತೆ. ಈಗ ಥರ್ಡ್ಗೆ ಈ ಎರಡು ಚಾರ್ಜಸ್ಸನ್ನು ನಾವು ಇದು ಮಾಡಿದ್ರೆ ದಿಸ್ ಇಸ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ಈ ಡೈರೆಕ್ಷನಲ್ಲಿ ಫೋರ್ಸ್ ಆನ್ Q1 ಚಾರ್ಜ್ ಬಿಕಾಸ್ ಆಫ್ ಥರ್ಡ್ ಚಾರ್ಜ್. ಇದು ಡೈರೆಕ್ಷನ್. ಇದು ಈ ಚಾರ್ಜನ್ನು ಮೂವ್ ಮಾಡೋದು ಇದು. ದಿಸ್ ಇಸ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್. ಈ ಲೈನ್ ಕಡೆ ಮೇಲೇ ಇರುತ್ತೆ. ಸೊ ದಿಸ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಫಸ್ಟ್ ಚಾರ್ಜ್ ಬಿಕಾಸ್ ಆಫ್ ಫೋರ್ತ್ ಚಾರ್ಜ್. ಈ ಡೈರೆಕ್ಷನ್ ಇದು. ದಿಸ್ ಈಸ್ ದ ಲೈನ್ ಜಾಯ್ನಿಂಗ್ ದಿಸ್ ಒನ್. ಸೊ ಈ ಡೈರೆಕ್ಷನಲ್ಲಿ ಫೋರ್ಸ್ ಈ ಡೈರೆಕ್ಷನಲ್ಲಿ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಫಿಫ್ತ್ ಚಾರ್ಜ್. ಸೊ 1, 2, 3, 4 charges, 4 forces are acting on our charged particle Q1. ಈ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನು ಹೇಳುತ್ತಪ್ಪ ಅಂದರೆ, ಈ Q1 ಆ್ಯಂಡ್ Q2 ನಡುವೆ ಇರುವಂತಹ ಫೋರ್ಸನ್ನು Q2, Q3, Q4, Q5 ಚಾರ್ಜಸ್ಸು ಯಾವುದೇ ಕಾರಣಕ್ಕೆ ಡಿಸ್ಟರ್ಬ್ ಮಾಡುವುದಿಲ್ಲ. ಈ ಚಾರ್ಜಸ್ಸಿಂದ ಈ ಫೋರ್ಸು ಮ್ಯಾಗ್ನಿಟ್ಯೂಡ್ ಆಗಲಿ ಡೈರೆಕ್ಷನ್ ಆಗಲಿ ಚೇಂಜ್ ಆಗುವುದಿಲ್ಲ. ಇದನ್ನು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತಾರೆ. ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ will not be disturbed by the other charges surrounding the charge. This is called the principle of superposition. So net charges to ಈ Q1 ಮೇಲೆ 1, 2, 3, 4 ಚಾರ್ಜಸ್ ಕೆಲಸ ಮಾಡ್ತಾ ಇದ್ದಾವೆ. ನೆಟ್ ಚಾರ್ಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಟ್ ಚಾರ್ಜ್ ಆನ್ Q1 ಎಷ್ಟದು, F ಬಾರ್ ಇಸ್ ಈಕ್ವಲ್ ಟು F12 ಪ್ಲಸ್ F13 ಪ್ಲಸ್ F14 ಪ್ಲಸ್ F15. ಸೊ ಆಲ್ ಫೋರ್ಸಸ್ಸನ್ನು ನಾವು ಆ್ಯಡ್ ಮಾಡಿದರೆ ನೆಟ್ ಫೋರ್ಸು ಬಂದುಬಿಡುತ್ತೆ. ಒಂದು ವೇಳೆ ಬರೀ 2 ಫೋರ್ಸ್ ಆರ್ ದೇರ್, ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು 1 ಫೋರ್ಸ್ ಇದೆ, 2 ಫೋರ್ಸ್, ಓನ್ಲಿ 2 ಫೋರ್ಸಸ್ ಇದ್ದಾವೆ ಅಂದ್ಕೊಂಡು F12 F13 ಅಂತ. ರಿಸಲ್ಟೆಂಟ್ ಫೋರ್ಸು ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ, ರಿಸಲ್ಟೆಂಟ್ ಫೋರ್ಸು ಮ್ಯಾಗ್ನಿಟ್ಯೂಡ್ ಆಫ್
ಎಫ್ ಬಾರ್, ಅದನ್ನು ಎಫ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಲ್ವ ನನಗೆ ಫಸ್ಟ್ ಇಯರ್ ವೆಕ್ಟಾರ್ಸ್ ಲೆಸನಲ್ಲಿ ಬಂದಿದೆ ಅಲ್ವಾ. ಸೊ F12 ಸ್ಕ್ವೇರ್ ಪ್ಲಸ್ 2 F12 F13 ಕಾಸ್ ಥೀಟಾ ಪ್ಲಸ್ 13 ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಮೇಲೆ ಡೈರೆಕ್ಷನ್ ಆಲ್ಸೋ ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ಫಾರ್ಮುಲಾ ಗೊತ್ತಲ್ವ, ಟ್ಯಾನ್ ಥೀಟಾ ಇಸ್ಕ್ವಲ್ ಟು ಕ್ಯೂ ಸೈನ್ ಥೀಟಾ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ ಅಂತ ಆ ಫಾರ್ಮುಲಾ ನೋಡಿ. ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡೈರೆಕ್ಷನ್ ಆಫ್ ನೆಟ್ ಫೋರ್ಸ್ ಎಫ್ ಬಾರ್ ಎಷ್ಟಾಗುತ್ತೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು F13 by F13 sin theta by F12 plus F12 cos theta. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಡೈರೆಕ್ಷನು ಸಹ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ನೆಕ್ಸ್ಟ್ ಪ್ರಾಬ್ಲಮು ಈಕ್ವಿಲಿಬ್ರಿಯಮ್ ನೋಡೋಣ. ಈಕ್ವಿಲಿಬ್ರಿಯಮ್ ಅಂದರೆ ಸ್ಟ್ಯಾಟಿಕ್ ಸ್ಟೇಟ್, ಎನಿ charges they won't move, that is equilibrium. See here plus q1 ತಗೋಣ plus q2, two charges, distance between them r, exactly middle ಅಲ್ಲಿ plus small q ತಗೋ. ಸೊ ಡಿಸ್ಟೆನ್ಸ್ r/2 ಮಿಡಿಲ್ ಅಲ್ಲಿ ತಗೊಂಡಿದ್ದೆ. ಸೊ ಈ ಚಾರ್ಜಸ್ಸು 3 charges are along the straight line and they are in equilibrium. Equilibrium ಅಂದೇನು ಆ್ಯಕ್ಚುಲಿ, in spite of action of several forces, if body is in rest, then that kind of state of a body is called equilibrium. So ಇಲ್ಲಿ ನೋಡೋಣ, 3 bodies are there. Q1 is repelling this plus small q in this direction, right? Like that, this Q2 is repelling this positive small q in this direction. If these two forces are equal and opposite, they will cancel each other. ಇವೆರಡು ಕ್ಯಾನ್ಸಲ್ ಆಗಿಬಿಟ್ಟು ಈ ಪ್ಲಸ್ ಕ್ಯೂ ಅನ್ನೋದು ಮೂವ್ ಆಗಲ್ಲ. ಆವಾಗ ಈ ಪ್ಲಸ್ ಕ್ಯೂ ಅನ್ನೋದು ಈಕ್ವಿಲಿಬ್ರಿಯಮಲ್ಲಿದೆ ಅಂತ ನಾವು ಅಂತೀವಿ. ಈಕ್ವಿಲಿಬ್ರಿಯಮಲ್ಲಿ 2 types ಆಫ್ ಈಕ್ವಿಲಿಬ್ರಿಯಮ್ಸ್ ಆರ್ ದೇರ್, ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂತ. ಅದು ಯಾವ ಥರ ಅಂದರೆ, ಈ ಚಾರ್ಜನ್ನು ಡಿಸ್ಟರ್ಬ್ ಮಾಡಿ ನೋಡೋಣ. ಈ ಥರ ಡಿಸ್ಟರ್ಬ್ ಮಾಡ್ತೀನಿ ನೋಡಿ. ನಾನು ಇದನ್ನು ಇಲ್ಲಿಂದ ಸ್ವಲ್ಪ ಎಕ್ಸ್ ಡಿಸ್ಟೆನ್ಸ್ ಡಿಸ್ಟರ್ಬ್ ಮಾಡ್ತೀನಿ. ಈ ಲೈನ್ ಇದೆ ಅಲ್ವಾ, ದ ಲೈನ್ ಜಾಯಿನಿಂಗ್ ದೀಸ್ 2 ಚಾರ್ಜಸ್ಸನ್ನು, ಈ ಲೈನನ್ನು ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಸೊ ನಾನೇನು ಮಾಡ್ತೀನಿ, ಈ ಸ್ಮಾಲ್ ಪ್ಲಸ್ ಕ್ಯೂ ಅನ್ನು, ಇದು ಪ್ಲಸ್ Q1 ಸ್ವಲ್ಪ ಈ ಕಡೆಗೆ ಮೂವ್ ಮಾಡಿದ್ದೀನಿ. ಎಕ್ಸ್ ಡಿಸ್ಟೆನ್ಸ್ ಮೂವ್ ಮಾಡಿದಾಗ ಏನಾಗುತ್ತೆ, ಈ ಪ್ಲಸ್ ಸ್ಮಾಲ್ ಕ್ಯೂ ಅನ್ನೋದು ಕ್ಯಾಪಿಟಲ್ Q1ಗೆ ಹತ್ತಿರ ಬಂದಿದೆ. ಯಾವಾಗಲೂ ಡಿಸ್ಟೆನ್ಸ್ ಬಿಟ್ಟಿಂದ ಚಾರ್ಜಸ್ ಇನ್ಕ್ರೀಸ್ ಆಗುತ್ತೋ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಆಗಿ ಈ ಕಡೆಗೆ ಹೋಗುತ್ತೆ. ಈ ಪ್ಲಸ್ ಕ್ಯೂ ಸ್ಮಾಲ್ ಕ್ಯೂ ಈ ಕಡೆ ಹೋದಾಗ ಅದು Q2ಗೆ ಹತ್ತಿರ ಆಗುತ್ತೆ. ಆವಾಗ Q2 ರಿಪೆಲ್ ಮಾಡುತ್ತೆ, ಆವಾಗ ಅದು ಈ ಕಡೆ ಹೋಗುತ್ತೆ. ಈ ಥರ ಇದು ಆಸಿಲೇಟ್ ಆಗ್ತಾ ಅಂದರೆ ಸ್ವಲ್ಪ ಹಿಂಗೆ ಡಿಸ್ಟರ್ಬ್ ಮಾಡಿ ಬಿಟ್ಟಿದ್ರೆ ಅದು ಹಿಂಗೆ ಆಸಿಲೇಟ್ ಆಗ್ತಾ ಪುನಃ ಸ್ಲೋಲಿ ಈ ಮೀನ್ ಪೊಸಿಷನ್ಗೆ ಬಂದುಬಿಡುತ್ತೆ. ಮಧ್ಯದಲ್ಲಿರೋ ಪೊಸಿಷನು ಮೀನ್ ಪೊಸಿಷನ್ಗೆ ಬಂದುಬಿಡುತ್ತೆ. ಆವಾಗ ಆ ಥರ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಅದು ಪುನಃ ಮೀನ್ ಪೊಸಿಷನ್ಗೆ ಬಂದು ರೆಸ್ಟಿಗೆ ಬರ್ತಾ ಇದೆ ಅಂದರೆ ಅಂಥ ಒಂದು ಈಕ್ವಿಲಿಬ್ರಿಯಮನ್ನು ನಾವು ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಅಂತ ಕರೀತೀವಿ. ಸೊ 3 ಪಾಸಿಟಿವ್ ಚಾರ್ಜ್ ಸಿಸ್ಟಮ್ ತಗೊಂಡಾಗ ಈ ಪ್ಲಸ್ ಕ್ಯೂ ಅನ್ನೋದು ಸ್ಟೇಬಲ್ ಈಕ್ವಿಲಿಬ್ರಿಯಮ್. all 3 are there in the stable equilibrium along, ಇದನ್ನೇನಂತಾರೆ ಆಕ್ಸಿಯಲ್ ಲೈನ್, along axial line. So
ದಿ ಸ್ಮಾಲ್ ಕ್ಯೂ ವಿಲ್ ಬಿ ಇನ್ ಅ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಒಂದು ವೇಳೆ ನಾನು ಇದನ್ನು ಈ ಡೈರೆಕ್ಷನಲ್ಲಿ ಎಕ್ಸ್ ಡಿಸ್ಟೆನ್ಸಲ್ಲಿ ನಾನು ಡಿಸ್ಟರ್ಬ್ ಮಾಡಿದ್ರೆ, ಅಂದರೆ ಈ ಕ್ಯೂ ಅನ್ನು, ಇದು ಕ್ಯಾಪಿಟಲ್ Q1, ಈ ಡೈರೆಕ್ಷನಲ್ಲಿ ನಾನು ಡಿಸ್ಟರ್ಬ್ ಮಾಡಿದರೆ ಏನಾಗುತ್ತೆ, ಈ Q1 ಅನ್ನೋದು ಇಲ್ಲಿ ಬಂದುಬಿಟ್ಟಿದೆ, ಸ್ಮಾಲ್ ಕ್ಯೂ ಇಲ್ಲಿ ಬಂದುಬಿಟ್ಟಿದೆ. ಆವಾಗ ಈ ಪ್ಲಸ್ Q1 ಈ ಸ್ಮಾಲ್ ಕ್ಯೂ ಅನ್ನು ಈ ಡೈರೆಕ್ಷನಲ್ಲಿ ರಿಪೆಲ್ ಮಾಡುತ್ತೆ, ಈ ಪ್ಲಸ್ Q2 ಈ ಸ್ಮಾಲ್ ಕ್ಯೂ ಅನ್ನು ಈ ಡೈರೆಕ್ಷನಲ್ಲಿ ರಿಪೆಲ್ ಮಾಡುತ್ತೆ. ಇಫ್ ಟೂ ಫೋರ್ಸ್ ಆರ್ ಆ್ಯಕ್ಟಿಂಗ್ ಸೈಮಲ್ಟೇನಿಯಸ್ಲಿ ಆನ್ ಬಾಡಿ, ಏನಾಗುತ್ತೆ, ಈ ಬಾಡಿ ರಿಸಲ್ಟೆಂಟ್ ಡೈರೆಕ್ಷನಲ್ಲಿ ಹೋಗಿಬಿಡುತ್ತೆ. ಸೊ ರಿಪೆಲ್ ಆಗಿಬಿಡುತ್ತೆ. ಈಗ ಅದು ಆಚೆಗೆ ಬ್ಯಾಕ್ ಬರುವುದಿಲ್ಲ. ನೋಡಿ, ಇಲ್ಲಿ ನಾನು ಒಂದು ವೇಳೆ ಈ ಪ್ಲಸ್ ಸ್ಮಾಲ್ ಕ್ಯೂ ಅನ್ನು ಪ್ಲೇಸ್ ಮಾಡಿದರೆ ಇದನ್ನು ಈ ಥರ ರಿಪೆಲ್ ಮಾಡುತ್ತೆ, ಈ ಕ್ಯೂ ಈ ಪ್ಲಸ್ಸನ್ನು ಈ ಥರ ರಿಪೆಲ್ ಮಾಡುತ್ತೆ. ಸೊ ಟೂ ಫೋರ್ಸ್ ಅಲ್ವಾ, ರಿಸಲ್ಟೆಂಟ್ ಫೋರ್ಸ್ ಡೈರೆಕ್ಷನಲ್ಲಿ ಇದು ಶೂಟ್ ಔಟ್ ಆಗಿಬಿಡುತ್ತೆ, ಬ್ಯಾಕು ಬರೋದಿಲ್ಲ. ಅಂದರೆ ಅರ್ಥ ಏನು ಅಂದರೆ, ಈ ಪ್ಲಸ್ ಕ್ಯೂ ಅನ್ನೋದು ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಅಲಾಂಗ್ ಈ ಲೈನನ್ನು ನಾವು, ಅಂದರೆ ಆ್ಯಕ್ಸಲ್ ಲೈನ್ಗೆ 90 ಡಿಗ್ರೀಸಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನನ್ನು ಈಕ್ವಟೋರಿಯಲ್ ಲೈನ್ ಅಂತೆ. ಈಕ್ವಟೋರಿಯಲ್ ಲೈನ್. ಸೊ ಈ 3 ಚಾರ್ಜಸ್ಸು ಮಧ್ಯದಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದರೆ, ಈ ಪಾಸಿಟಿವ್ ಚಾರ್ಜು ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ, ಆ್ಯಕ್ಸಲ್ ಲೈನ್ ಕಡೆ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮು ಈಕ್ವಟೋರಿಯಲ್ ಲೈನ್ ಕಡೆ ಇರುತ್ತೆ. ಒಂದು ವೇಳೆ ಸೇಮ್ ಚಾರ್ಜಸ್ಸೇ ಪ್ಲಸ್ Q1 ತಗೊಂಡೆ, ಇದು ಪ್ಲಸ್ Q2 ತಗೊಂಡಿದ್ದೀನಿ, ಡಿಸ್ಟೆನ್ಸು ಕೂಡ ಸೇಮ್ ಆರ್ ಡಿಸ್ಟೆನ್ಸೇ ತಗೊಂಡಿದ್ದೀನಿ. ಈಗ ಈ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಮಿಡಿಲಲ್ಲಿ, ಅಂದರೆ R/2 ಡಿಸ್ಟೆನ್ಸಲ್ಲಿ ಫಸ್ಟು ನಾನು ಪ್ಲಸ್ ಕ್ಯೂ ತಗೊಂಡಿದ್ದೀನಿ, ಈಗ ಮೈನಸ್ ಕ್ಯೂ ತಗೊತೀನಿ. ಈಗ ಈ ಸಿಸ್ಟಮು ಈಕ್ವಿಲಿಬ್ರಿಯಮಲ್ಲಿ ಇದಾ ಇಲ್ವಾ ಅಂತ ಇರುತ್ತೆ. ನೋಡಿ, ಈ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಅನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ, ಈ ಪ್ಲಸ್ ಕ್ಯೂ ಮೈನಸ್ ಕ್ಯೂ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ. So if these two forces are equal and opposite, the minus q will be stable there only. Stable ಅಲ್ಲಿ ಎಂಥ ಸ್ಟೇಬಲು, ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಎಂಥ ಈಕ್ವಿಲಿಬ್ರಿಯಮು, ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತಾ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತಾ ಅನ್ನೋದು ನೋಡೋಣ. ಓಕೆ, ಇದು ಈಗ ಸದ್ಯಕ್ಕೆ ಈಕ್ವಿಲಿಬ್ರಿಯಮಲ್ಲಿದೆ, ಇದು ಸ್ಟೇಬಲಾ ಅನ್ಸ್ಟೇಬಲಾ ನೋಡೋಣ. ಫಸ್ಟ್ ಏನು ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು. ಸೊ ಇದು ಪ್ಲಸ್ಸು, ಇದು ಮೈನಸ್ಸು. ಸೊ ಈ ಮೈನಸ್ ಕ್ಯೂ ಅನ್ನು ಸ್ವಲ್ಪ ಈ ಕಡೆಗೆ ನಾನು ಮೂವ್ ಮಾಡಿದರೆ ಅದು ಪ್ಲಸ್ ಕ್ಯೂಗೆ ಹತ್ತಿರ ಬರುತ್ತೆ. ಪ್ಲಸ್ ಕ್ಯೂ ವೆರಿ ಗ್ರೇಟ್ ಫೋರ್ಸಿಂದ, ಹೈ ಫೋರ್ಸಿಂದ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಈಗ ವಾಪಸ್ಸು ಬರೋದಿಲ್ಲ. ಒಂದು ವೇಳೆ ನಾನು ಈ ಕಡೆಗೆ ಡಿಸ್ಟರ್ಬ್ ಮಾಡಿದ್ರು ಕೂಡ ಈ ಮಧ್ಯದಲ್ಲಿರೋ ಅಟ್ರಾಕ್ಷನ್ ಫೋರ್ಸ್ ಜಾಸ್ತಿ ಬಿಡು ಅದಲ್ಲಿ. ಸೊ ಅದು ವಾಪಸ್ ಬರ್ತಾವುದಿಲ್ಲ ಅಂದಾಗ ಈ ಲೈನನ್ನು ಏನಂತೀವಿ ನಾವು, ಆ್ಯಕ್ಸಲ್ ಲೈನು. ಸೊ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್. 3 ಪಾಸಿಟಿವ್ ಸೈಡ್ ಮಧ್ಯದಲ್ಲಿ ಮೈನಸ್ ಕ್ಯೂ ಇದ್ದರೆ ಆವಾಗ ಏನಾಗುತ್ತೆ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಅಲಾಂಗ್ ಆಕ್ಸಿಯಲ್ ಲೈನ್. ಒಂದು ವೇಳೆ ನಾನು ಇದನ್ನು ಈ ಥರ ಮೇಲಕ್ಕೆ, ಈ ಲೈನ್ ನಂತರ ಈಕ್ವಿಟೋರಿಯಲ್ ಲೈನಲ್ಲಿ ನಾನು ಡಿಸ್ಟರ್ಬ್ ಮಾಡಿದರೆ, ಇದನ್ನು ಒಂದು ವೇಳೆ ಈ ಥರ ಮೇಲ್ಗಡೆಗೆ ನಾನು ಡಿಸ್ಟರ್ಬ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ ಮೈನಸ್. ಆವಾಗ ಈ ಪ್ಲಸ್ ಏನಾಗುತ್ತೆ, ಈ ಕಡೆಗೆ ಈ ಥರಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಮೈನಸನ್ನು, ಈ ಪ್ಲಸ್ಸು ಕೂಡ ಈ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈ ಚಾರ್ಜು ಈ ಮಿಡಿಲ್ಗೆ ರಿಸಲ್ಟೆಂಟ್ ಫೋರ್ಸ್ ಡೈರೆಕ್ಷನಲ್ಲಿ ಬರುತ್ತೆ. ಈ ಕಡೆಗೆ ಬಂದಾಗ ಇದು ಈ ಥರ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ, ಇದು ಈ ಥರಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ, ಇದು ಮೇಲೆ ಬರುತ್ತೆ. ಸೊ ಒಂದು ವೇಳೆ ನಾನು ಈ ಚಾರ್ಜನ್ನು ಮೇಲ್ಗಡೆಗೆ ಒಂದು ವೇಳೆ ಡಿಸ್ಟರ್ಬ್ ಮಾಡಿದರೆ ಈ ಚಾರ್ಜನ್ನು ಇದು ಅಟ್ರ್ಯಾಕ್ಟ್ ಮಾಡುತ್ತೆ, ಇದು ಅಟ್ರ್ಯಾಕ್ಟ್ ಮಾಡುತ್ತೆ, ರಿಸಲ್ಟೆಂಟ್ ಡೈರೆಕ್ಷನ್ ಹಿಂಗಿರುತ್ತೆ. ಸೊ ಈ ಥರ ಆಸ್ಲೇಟ್ ಹಾಕ್ಕೊಂತ ಪುನಃ ಅದು ಒರಿಜಿನಲ್ ಪೊಸಿಷನ್ಗೆ ಬಂದುಬಿಡುತ್ತೆ. ಈ ಲೈನನ್ನು ನಾವು ಈಕ್ವಟೋರಿಯಲ್ ಲೈನ್ ಅಂತ, ಅಂದರೆ
ಇಲ್ಲಿ ಸ್ಟೇಬಲ್ ಈಕ್ವಿಲಿಬ್ರಿಯಂ ಎಲ್ಲಿದಪ್ಪ ಅಂತೆ, ಸ್ಟೇಬಲ್ ಈಕ್ವಿಲಿಬ್ರಿಯಂ along equatorial line, equatorial line. So this is equilibrium. ಇಷ್ಟು ಮಟ್ಟಿಗೆ ನೀಟಿಗೆ ನಾವು ತಯಾರಾದರೆ ಸಾಕು. ಇದು ಆಸಿಲೇಟ್ ಆಗ್ತಾ ಟೈಮ್ ಪೀರಿಯಡು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, JEಗೆ ಇಂಪಾರ್ಟೆಂಟ್. ಅದು ಒಂದು ವೇಳೆ ಆ ಪ್ರಾಬ್ಲಮ್ಸು ನಿನಗೆ ಬೇಕು ಅಂದಾಗ JE ಟಾರ್ಗೆಟ್ JE ಸೆಕ್ಷನಲ್ಲಿ ನೋಡಿದ್ರೆ ಆ ಪ್ರಾಬ್ಲಮ್ಸ್ ನಿಮಗೆ ಸಿಗ್ತವೆ. ಈಗ ಸದ್ಯಕ್ಕೆ ನೀಟ್ಗೆ ಈ ಪಾಯಿಂಟ್ಸ್ ಇಂಪಾರ್ಟೆಂಟು. ಅನದರ್ ಕೇಸ್ ನೋಡೋಣ. ಇದು ಒಂದು ರಿಜಿಡ್ ಸಪೋರ್ಟ್. ಈ ಒಂದೇ ಪಾಯಿಂಟಿಂದ ನಾನ್ ಕಂಡಕ್ಟಿಂಗ್ ಸ್ಟ್ರಿಂಗ್ಸಿಂದ ಒಂದು ಪಿತ್ ಬಾಲ್ ಆರ್ ಎ ಸ್ಮಾಲ್ ಕಂಡಕ್ಟಿಂಗ್ ಸ್ಪಿಯರನ್ನು ನಾವು ಹ್ಯಾಂಗ್ ಮಾಡಿದ್ವಿ, ಒಂದು ಪೆಂಡುಲಮ್ ಥರ. ಈ ವೈರ್ಸು ನಾನ್ ಕಂಡಕ್ಟಿಂಗ್. ಈ ಮಧ್ಯದಲ್ಲಿ ದೂರ ಹೆಂಗಿರುತ್ತಪ್ಪ ಅಂದರೆ, ಈ ಮಧ್ಯದಲ್ಲಿ ದೂರ ಸಮ್ ಆರ್ ಅಂತ. ಈ ಡಿಸ್ಟೆನ್ಸು, ಈ ಲೆಂಗ್ತ್ ಎಲ್, ಈ ಲೆಂಗ್ತು ಕೂಡ ಎಲ್. ಈ ಆ್ಯಂಗಿಲು ತೀಟಾ ಆ್ಯಂಗಿಲು. ಇಲ್ಲಿಂದ ನಾನು ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಡ್ರಾ ಮಾಡ್ತೀನಿ. ನೇಮ್ಸ್ ಮಾಡೋಣ. O A B. ಈ ಬಾಬ್ ಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಈ ಬಾಬ್ ಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಇದೆ. ರಿಪೆಲ್ ಆಗಿದ್ದೀವಿ. ಈ ರಿಪಲ್ಸನ್ ಫೋರ್ಸ್ನಿಂದ ಆರ್ ದೂರದಲ್ಲಿ ಹಾಗೆ ಈಕ್ವಿಲಿಬ್ರಿಯಮಲ್ಲಿ ಇದ್ದಾವೆ. ಆವಾಗ ಏನು ಫೋರ್ಸಸ್ ಆ್ಯಕ್ಟ್ ಮಾಡ್ತಾಯಿದ್ದು ನೋಡೋಣ. ಇದು ಈ ಚಾರ್ಜು ಈ ಚಾರ್ಜನ್ನು ಈ ಡೈರೆಕ್ಷನಲ್ಲಿ ರಿಪೆಲ್ ಮಾಡುತ್ತೆ. ಇದು ಮಾಸ್ ಇದೆ, ಸೊ ಇದು ವೆಯ್ಟು mg. ದೀಸ್ ಆರ್ ದ ಫೋರ್ಸಸ್. ಇದು ಈ ಆ್ಯಂಗಲ್ ಏನಾಗುತ್ತಪ್ಪ ಅಂದರೆ θ/2 ಆಗುತ್ತೆ. ನಾವು ಟ್ರಯಾಂಗಿಲ್ ಆಫ್ ವೆಕ್ಟರ್ಸ್ ಯೂಸ್ ಮಾಡೋಣ. ಇದು ಎ ಅಂತ ಹೆಸರಿಟ್ಟಿದ್ದೀನಿ, ಇದು O, ಇದು B, ಇದು C ಅನ್ಕೋಣ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಿಲ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಿಲ್ ಈ ಥರ ಇದೆ. ಇದು ಎಲ್ ಡಿಸ್ಟೆನ್ಸ್ ಇದೆ, ಇದು O, ಇದು A, ಇದು C, ಇದು 90 ಡಿಗ್ರೀಸ್. ಇದು ಎಲ್ ದೂರ, ಇಲ್ಲಿ ಇದು r/2. ಸೊ ಪೈಥಾಗರಸ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರೆ ಈ ಆ್ಯಂಗಲ್ ಇದೆ θ/2. ಪೈಥಾಗರಸ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರೆ ಇದೇನಾಗುತ್ತೆ, L² - R²/4 ಆಗುತ್ತೆ. ರೈಟ್. ಟ್ರಯಾಂಗಿಲ್ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡೋಣ. ಟ್ರಯಾಂಗಿಲ್ ಲಾ ಯೂಸ್ ಮಾಡೋಣ. ಟ್ರಯಾಂಗಿಲ್ ಲಾ ಏನಾಗುತ್ತೆ ನೋಡಿ. ಇಫ್ ಟೂ ಫೋರ್ಸಸ್ ಆರ್ ರೆಪ್ರೆಸೆಂಟೆಡ್ ಬೈ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಿಲ್ ಟೇಕನ್ ಇನ್ ಆರ್ಡರ್, ಇನ್ ರಿವರ್ಸ್ ಆರ್ಡರ್, ದ ಕ್ಲೋಸಿಂಗ್ ಸೈಡ್ ರೆಪ್ರೆಸೆಂಟ್ ದ ರಿಸಲ್ಟೆಂಟ್ ಫೋರ್ಸ್ ಅಂತ. ಇದನ್ನೇ ಟ್ರಯಾಂಗಿಲ್ ಲಾ. ಸೊ ಈ ಫೋರ್ಸನ್ನು ನಾವು ಈ ಸೈಡ್ಗೆ ನಾವು ತೋರಿಸ್ಬೋದು. ಅಂತ ಈ ಸೈಡ್ ಹೆಸರಿಟ್ಟಿದ್ದೀನಲ್ವ AC ಅಂತ. ಟ್ರಯಾಂಗಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಫೋರ್ಸ್ ಬೈ ರೆಪ್ರೆಸೆಂಟಿಂಗ್ ಏನು AC ಈಸ್ ಈಕ್ವಲ್ ಟು mg. ಎದಕ್ಕೆ ರೆಪ್ರೆಸೆಂಟ್ ಮಾಡ್ತೀವಿ, ಈ ಡೈರೆಕ್ಷನಲ್ಲಿ. ಇದೇನು OC. ಸೊ ಈಗೇನಾಗಿದೆ, F/mg ಈಸ್ ಈಕ್ವಲ್ ಟು AC/OC. AC ಏನು θ/2కి ಆಪೋಸಿಟ್ ಸೈಡ್, OC ಏನು ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಈಸ್ ಈಕ್ವಲ್ ಟು tan θ. ಸೊ ಇದು tan θ/2. ಸೊ ಈ ರಿಲೇಷನು ವೆರಿ ಇಂಪಾರ್ಟೆಂಟ್. ಸೊ ಈ ರಿಲೇಷನನ್ನು ಯೂಸ್ ಮಾಡಿಕೊಂಡು ನಾವು F ಬೇಕು, mg ಬೇಕು, AC, OC, ಈ ಆ್ಯಂಗಲ್ θ ಎಲ್ಲವೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಇದು ಈಕ್ವಿಲಿಬ್ರಿಯಮ್ ವೆನ್ ಟೂ ಪೆಂಡುಲಮ್ಸ್ ಹ್ಯಾವಿಂಗ್ ಚಾರ್ಜಸ್ ಆರ್ ಅಟ್ ಸಮ್ ಡಿಸ್ಟೆನ್ಸ್ ಡ್ಯೂ ಟು ಈಕ್ವಿಲಿಬ್ರಿಯಮ್. ಈಗ ಲಾಸ್ಟ್ ಪಾಯಿಂಟ್ ಆಗಿ ನಾವು ಈ ಸೆಟಪ್ ಎಲ್ಲ ಇಮ್ಮರ್ಸ್ ಅಂತೆ ನಾವು ಏನಾದರೂ ಒಂದು ಲಿಕ್ವಿಡ್ ಆಗ ಪ್ಲೇಸ್ ಮಾಡಿಬಿಡ್ತೀವಿ. ಇಮ್ಮರ್ಸ್ಡ್ ಇನ್ ಲಿಕ್ವಿಡ್ ಸಿಸ್ಟಮ್, immersed in liquid.
ಆಫ್ ಡೆನ್ಸಿಟಿ ರೋ ಎಲ್. ಎಲ್ ಮೀನ್ಸ್ ಲಿಕ್ವಿಡ್. ಏನಂತ ಇದೇ ಸಿಸ್ಟಮ್. ಈ ಸಿಸ್ಟಮ್ ಈ ಥರ ಇದೆ. ಸೇಮ್ ಈ ಸಿಸ್ಟಮೇ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ಬೇರೆ ಸಿಸ್ಟಮ್ ಅಲ್ಲ. ಇದು ಎಲ್ ಲೆಂಗ್ತ್ ಇರುತ್ತೆ. ಈ ಡಿಸ್ಟೆನ್ಸ್ ಬಂದುಬಿಟ್ಟು ಈ ಡಿಸ್ಟೆನ್ಸು ಸುಮ್ಮನೆ ಇದೆ ಸ್ವಲ್ಪ ಲಾಸ್ಟ್ ಮಾಡ್ತಾ ಇದ್ದೆ ಸುಮ್ಮನೆ ಅಂತ ಅನ್ಕೊತ ಸುಮ್ಮನೆ ರೀ. ಇದೇ ಸೇಮ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ. ಎಲ್ಲು ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ. ಈ ಡಿಸ್ಟೆನ್ಸ್ ಬಂದುಬಿಟ್ಟು ಆರು, ಸೇಮ್ ಟು ಸೇಮ್. ಈ ಡಿಸ್ಟೆನ್ಸ್ ಬಂದುಬಿಟ್ಟು ಆರ್ ಅಂತ ತೊಗೊಂಡಿದ್ದೀನಿ ನಾನು. ಸೇಮ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದೇ ಡಯಾಗ್ರಾಮೇ ನಾನು ರೀಡ್ರಾ ಮಾಡ್ತಾ ಇದ್ದೀನಿ. ಇದು ಪೊಸಿಷನ್ ಎ, ಇದು ಪೊಸಿಷನ್ ಬಿ, ಇದು ಪೊಸಿಷನ್ ಸಿ. ಇಲ್ಲಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ ಕ್ಯೂ ಇದೆ. ಈ ಆ್ಯಂಗಿಲ್ ಬಂದುಬಿಟ್ಟು θ/2, ರೈಟ್. ಇದು ಓ. ಇದೇ ಸೇಮ್ ಸಿಸ್ಟಮ್. ಈ ಸಿಸ್ಟಮನ್ನು ನಾವು ಟೋಟಲ್ ಹೇಗಿದೋ ಹಾಗೆ ಒಂದು ಲಿಕ್ವಿಡಲ್ಲಿ ಡಿಪ್ ಮಾಡಿಬಿಟ್ಟಿದ್ವಿ, ಇಮ್ಮರ್ಸ್ ಮಾಡಿಬಿಟ್ಟಿದ್ವಿ. ಅಂದರೆ ಇದೆಲ್ಲ ಲಿಕ್ವಿಡ್ ಆಗಿಬಿಟ್ಟಿದೆ. ಸೊ ಲಿಕ್ವಿಡಲ್ಲಿ ಇಮ್ಮರ್ಸ್ ಮಾಡಿಬಿಟ್ಟಿದೆ. ಇಮ್ಮರ್ಸ್ ಮಾಡಿದ ಮೇಲೆ ಫೋರ್ಸಸ್ ಯಾವ ಥರ ಇರ್ತದೆ? ಸೇಮ್ ಫೋರ್ಸು. ಈ ಫೋರ್ಸ್ ಈ ಚಾರ್ಜನ್ನು ಈ ಥರ ರಿಪೆಲ್ ಮಾಡುತ್ತೆ. ಇಲ್ಲಿ ವೆಯ್ಟ್ ಇರುತ್ತೆ. ಬಟ್ ಇವು ಯಾವ ಥರ ಚೇಂಜ್ ಆಗ್ತಾವಪ್ಪ ಅಂದರೆ, ಯಾವಾಗಲೂ ಬಿಕಾಸ್ ಆಫ್ ಇದು ಬಾಯನ್ಸಿ ಫೋರ್ಸ್ ವಿಲ್ ಬಿ ದೇರ್ನ. ಸೊ ದಿ ವೆಯ್ಟ್ ವಿಲ್ ಚೇಂಜ್. ಸೊ ಇಲ್ಲಿ mg' ಯೂಸ್ ಮಾಡಬೇಕು. g' change in G is equal to G into 1 minus liquid density by solid density. Solid density ಅಂದರೆ this small sphere is made up of solid. ಈ ಸಾಲಿಡ್ಗೆ ಸಂಬಂಧಪಟ್ಟ ಸಾಲಿಡ್ ಡಿಸ್ಟೆನ್ಸು, ಈ ಲಿಕ್ವಿಡ್ಗೆ ಸಂಬಂಧಪಟ್ಟಂಥದ್ದು ಲಿಕ್ವಿಡ್ ಡೆನ್ಸಿಟಿ. ಇದು ಜಿ ವ್ಯಾಲ್ಯೂ. ಸೊ mg' ಇಲ್ಲಿ ನೋಡಿ, ನಾವು mg ತೊಗೊಂಡಿದ್ದಲ್ವಾ, ಒಂದು ವೇಳೆ ಲಿಕ್ವಿಡಲ್ಲಿ ಇಮರ್ಸ್ ಮಾಡಿದ್ರೆ mg' ತಗೋಬೇಕಾಯಿತು. mg' ಏನಾಗುತ್ತೆ? m ಇಂಟು G ಇಂಟು 1 ಮೈನಸ್ ρl/ρs. ಈ ಥರ ಫಾರ್ಮುಲಾಸಲ್ಲಿ ಚೇಂಜ್ ಬರುತ್ತೆ. ಆಮೇಲೆ ಅದಕ್ಕೆ ಏನಾದರೂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೆನ್ಷನ್ ಮಾಡಿದರೆ ಇನ್ನೂ ಡೀಪಾಗಿ ಈ ಎಫ್ ಫೋರ್ಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಸೊ ಈ ಥರ ಎಫ್ ಫೋರ್ಸ್ ವ್ಯಾಲ್ಯೂ ಎಷ್ಟು ಚೇಂಜ್ ಆಗುತ್ತೆ? 1/k 1/4πε0 Q²/R² ಅಂತ ಚೇಂಜ್ ಆಗುತ್ತೆ. ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಲೆಸ್ನಲ್ಲಿ ಫಸ್ಟ್ ಕಾನ್ಸೆಪ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಕೂಲೂಮ್ಸ್ ಲಾ ಅನ್ನೋದು ಈಗ ಡಿಸ್ಕಸ್ ಮಾಡಿದ್ವಿ. ಈ ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ಒಂದು ನೋಟ್ಸ್ ಇಟ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಒಂದು ಲೆಕ್ಚರ್ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಇರುತ್ತೆ. ಅದರಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಒಂದು 12 to 15 ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಸಾಲ್ವ್ ಪ್ರಾಬ್ಲಮ್ಸು. ಆ ವಿಡಿಯೋನು ನೋಡಿರಿ. ಆವಾಗ ನಿನಗೆ ಈ ಕಾನ್ಸೆಪ್ಟ್ ಮೇಲೆ ಒಂದು ಗ್ರಿಪ್ ಬರುತ್ತೆ. ಆಮೇಲೆ ನೀವು ಸ್ಟಡಿ ಮೆಟೀರಿಯಲ್ ತೊಗೊಂಡು ಈ ಕಾನ್ಸೆಪ್ಟ್ ಮೇಲೆ ಎಲ್ಲ ಪ್ರಾಬ್ಲಮ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ರಿ. ಆವಾಗ ಎಲ್ಲವೂ ಕೂಡ ನೀವು ಪ್ರಾಬ್ಲಮ್ಸ್ ಮಾಡೋಕ್ಕಾಗುತ್ತೆ. ಸೊ ಈ ಕಾನ್ಸೆಪ್ಟಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ ನೀಟಲ್ಲಿ ಯು ಕ್ಯಾನ್ ಏಬಲ್ ಟು ಡೂ ಇಟ್.